ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಆಲ್ಮೋಸ್ಟ್ ನಾವು ಸಿಲೆಬಸ್ನ ಎಂಡ್ ಪಾರ್ಟಲ್ಲಿ ರೀಚ್ ಆಗಿದ್ದೀವಿ. ಆದರೂ ಕೂಡ ಸಿಲೆಬಸ್ ಎಂಡಲ್ಲಿ ಇದ್ದೀವಿ ಅಂತ ಖುಷಿ ಪಡೋದು ಬೇಡ. ನಾವು ಮುಂಚೆಯಿಂದ ಹೆಂಗೆ ತಯಾರಿ ಮಾಡ್ತಾ ಇದ್ದೀವಲ್ಲ ಹಾಗೆ ಮಾಡ್ತಾ ಇರೋಣ. ತಯಾರಿ ಜೋರಾಗಿ ನಡೀತಾ ಇರಬೇಕು. ಬಿಕಾಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ನಾವು 12th ಸ್ಟ್ಯಾಂಡರ್ಡ್ ರಿವಿಷನ್ ಮಾಡಬೇಕಾಗಿದೆ ಕಂಪ್ಲೀಟ್ಲಿ. ಅದರ ನಂತರ ಕ್ವಿಕ್ ಆಗಿ 11th ಸ್ಟ್ಯಾಂಡರ್ಡ್ ರಿವಿಷನ್ ನೋಡೋಣ. ಮತ್ತೆ ಕೆಲವೊಂದು ಮಾಕ್ ಟೆಸ್ಟ್ ಕ್ವಶನ್ ಪೇಪರ್ಸು ನೋಡಬೇಕಾಗಿದೆ ನೀಟ್ ಎಕ್ಸಾಮ್ಗಾಗಿ. ಸೊ ಅದಕ್ಕಾಗಿ ನಾನು ಯಾವತ್ತು ನಿಮ್ಮ ಜೊತೆಗಿರ್ತೀನಿ. ಬಿಕಾಸ್ ವಿದ್ಯಾರ್ಥಿ ಮಿತ್ರರೇ, ನಾನು ಮುಂಚೆಯಿಂದ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ, 2023ನೇ ವರ್ಷ ಇದೆಯಲ್ಲ ಅದು ನಿಮ್ಮ ವರ್ಷ ಆಗಬೇಕು. ನೀವು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿರ್ಬೇಕಲ್ಲ, ಪಾರ್ಟಿ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು. ನಾವೆಲ್ಲರೂ ಸೇರಿ ಟಿಮ್ ಮಾಡಬೇಕು. ಓಕೆ, ನಾನಿವತ್ತು ನಿಮ್ಮ ಜೊತೆಗೆ ಏಕಲವ್ಯ ಕರ್ನಾಟಕ ಬ್ಯಾಚಲ್ಲಿ ಮತ್ತೊಂದು ಹೊಸ ಚಾಪ್ಟರ್ ಇಂದ ಬಂದಿದ್ದೇನೆ. ಅದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ನೋಡಿ, ಇಲ್ಲಿ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಏನಿದು ಫಸ್ಟ್ ನೋಡೋಣ. ಈ ಚಾಪ್ಟರ್ ನಾವು ಏನೇನು ಕವರ್ ಮಾಡ್ತಾ ಇದ್ದೀವಿ, ವಾಟ್ ಆರ್ ದಿ ಟಾಪಿಕ್ಸ್ ಟು ಬಿ ಕವರ್ಡ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ನಾನು ಕವರ್ ಮಾಡ್ತಿರೋದು ಇನ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಫಸ್ಟ್ ಬಯೋಡೈವರ್ಸಿಟಿ ಅಂದ್ರೇನು, ಅದರ ಇಂಟ್ರೊಡಕ್ಷನ್ ನೋಡೋಣ. ದ ನೆಕ್ಸ್ಟ್ ಟು ದ್ಯಾಟ್ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿಯಲ್ಲಿ ಬೇರೆ ಬೇರೆ ಲೆವೆಲ್ಸ್ ಬರುತ್ತೆ, ಆ ಲೆವೆಲ್ಸ್ ನೋಡೋಣ. ದ ನೆಕ್ಸ್ಟ್ ಹೌ ಮೆನಿ ಸ್ಪೀಸೀಸ್ ಆರ್ ದೇರ್ ಆನ್ ದಿ ಅರ್ತ್ ಅಂಡ್ ಹೌ ಮೆನಿ ಇನ್ ಇಂಡಿಯಾ. ಅಂದ್ರೆ ಬಯೋಡೈವರ್ಸಿಟಿ ಸ್ಟ್ರಾಟಜಿ ವರ್ಲ್ಡ್ ಅಲ್ಲಿ ಏನಿದೆ ಮತ್ತೆ ಇಂಡಿಯಾದಲ್ಲಿ ಏನಿದೆ ಅದನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಲ್ಯಾಟಿಟ್ಯೂಡ್ನಲ್ ಪ್ಯಾಟರ್ನ್, ಅಲ್ಟಿಟ್ಯೂಡ್ನಲ್ ಪ್ಯಾಟರ್ನ್ಸ್, ಅದೆಲ್ಲ ಡೀಟೇಲ್ ಆಗಿ ನೋಡೋಣ. ಅಂದ್ರೆ ಅಷ್ಟೇ ಅಲ್ಲ, ಈಗ ಪ್ರೆಸೆಂಟ್ ಅರ್ಬನೈಸೇಷನ್ ಆಗ್ತಾ ಇದೆಯಲ್ಲ, ಸಿಟಿ ಸೈಜ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಸಿವಿಲೈಸೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದಕ್ಕಾಗಿ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ. ಯಾವ ಕಾರಣಾಂತರಗಳಿಂದ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ ಅದನ್ನು ನೋಡೋಣ. ದೆನ್ ಈ ಲಾಸ್ ಆಗ್ತಿರೋ ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಯಾವ ಮೆಥಡ್ ಇಂದ ನಾವು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡಬಹುದು ಅದನ್ನು ಕೂಡ ನಾವು ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಫಸ್ಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಇಂಟ್ರೊಡಕ್ಷನ್ ಪಾರ್ಟ್ ನೋಡೋಣ. ಫಸ್ಟ್ ಕ್ವಶನ್ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ, ವಾಟ್ ಈಸ್ ಬಯೋಡೈವರ್ಸಿಟಿ? ಬಯೋಡೈವರ್ಸಿಟಿ ಅಂದ್ರೆ ಏನು? ವಾಟ್ ಈಸ್ ದಿಸ್ ಬಯೋಡೈವರ್ಸಿಟಿ? Biodiversity is nothing but it is the total number of species present on a planet Earth. That we can say the biodiversity of Earth anta helbodu. Otherwise, the different type of species or variations of species present on a specific given area. ಯಾವುದಾದ್ರೂ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಡಿಫರೆಂಟ್ ವೇರಿಯೇಷನ್ಸ್ ಆಫ್ ಸ್ಪೀಸೀಸ್ ಇದೆ. ಆಲ್ ದಿ ಸ್ಪೀಸೀಸ್ ಟುಗೆದರ್ ರೆಫರ್ಡ್ ಆಸ್ ಎ ಬಯೋಡೈವರ್ಸಿಟಿ ಆಫ್ ದಟ್ ಏರಿಯಾ ಅಂತ ಹೇಳ್ತೀವಿ. ಸೊ ಏನೇನು ಡಿಫರೆಂಟ್ ಟೈಪ್ ಆಫ್ ಸ್ಪೀಸೀಸ್ ಬರುತ್ತಲ್ಲ ಇನ್ ಎ ಗಿವನ್ ಪರ್ಟಿಕ್ಯುಲರ್ ಏರಿಯಾ, ಅದು ಅಲ್ಲಿಯ ಬಯೋಡೈವರ್ಸಿಟಿ. ಆರ್ ನಾವು ಕಂಪ್ಲೀಟ್ ದಿಸ್ ಪ್ಲಾನೆಟ್ ಅರ್ತ್ ಅಂತ ಕನ್ಸಿಡರ್ ಮಾಡಿದರೆ, ಈ ಪ್ಲಾನೆಟ್ ಅರ್ತ್ ಅಲ್ಲಿ ಬೇರೆ ಬೇರೆ ತರದ ಸ್ಪೀಸೀಸ್ ಏನೇನು ಸಿಗುತ್ತಲ್ಲ ಅದೆಲ್ಲವೂ ಸೇರಿ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು. ಸ್ಪೀಸೀಸ್ ಅಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ನಾನು ಹೋಮೋಸೇಪಿಯನ್, ಮತ್ತೊಬ್ರು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ, ಅವರು ಹೋಮೋಸೇಪಿಯನ್. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇರ್ತಾರೆ, ಅವರು ಹೋಮೋಸೇಪಿಯನ್. ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಇರ್ತಾರೆ, ಅವರು ಹೋಮೋಸೇಪಿಯನ್. ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ಅವರು ಹೋಮೋಸೇಪಿಯನ್. ವರ್ಲ್ಡ್ ಅಲ್ಲಿ ಇರೋರು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳು ಹೋಮೋಸೇಪಿಯನ್ನೇ. ಇಲ್ಲಿ ಎಲ್ಲ ಹ್ಯೂಮನ್ ಬೀಯಿಂಗ್ಸು ಒಂದೇ ಸ್ಪೀಸೀಸ್ ಆಯ್ತು, ಅದು ಹೋಮೋಸೇಪಿಯನ್. ಅಲ್ಲಿ ನಂಬರ್ ಕೌಂಟ್ ಮಾಡೋಂಗಿಲ್ಲ, ಸ್ಪೀಸೀಸ್ ಒಂದೇ ಒಂದು, ಅದು ಹೋಮೋಸೇಪಿಯನ್. ಈ ರೀತಿ ಇರುತ್ತೆ. ಮ್ಯಾಂಗೋ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್, ಅದು ಒಂದೇ ಒಂದು, ಈ ರೀತಿ ಕನ್ಸಿಡರ್ ಮಾಡಬೇಕು. ಸೊ ಈ ವೆರೈಟೀಸ್ ಆಫ್ ಸ್ಪೀಸೀಸ್ ಟುಗೆದರ್ ಆನ್ ಪ್ಲಾನೆಟ್ ಅರ್ತ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಈ ವರ್ಲ್ಡ್ ಅಲ್ಲಿ ಬಯೋಡೈವರ್ಸಿಟಿ ಹೆಂಗಿದೆ? ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ ಕೊಟ್ಟವ್ರು ಯಾರು? ಇಲ್ಲಿ ಬರ್ದಿದ್ದೀನಿ ನೋಡಿ. ಸೈಂಟಿಸ್ಟ್ ಎಡ್ವರ್ಡ್ ವಿಲ್ಸನ್, he first time popularized the term biodiversity. ಮೊದಲ ಬಾರಿಗೆ ಎಡ್ವರ್ಡ್ ವಿಲ್ಸನ್ ಈ ಬಯೋಡೈವರ್ಸಿಟಿ ಟರ್ಮ್ ಅನ್ನ ಪಾಪ್ಯುಲರೈಸ್ ಮಾಡಿದ್ರು. he described the biodiversity at different levels. ನಾವು ಬಯೋಡೈವರ್ಸಿಟಿಯನ್ನ ಡಿಫರೆಂಟ್ ಲೆವೆಲ್ಸ್ ಅಲ್ಲೂ ಡಿಸ್ಕ್ರೈಬ್ ಮಾಡಬಹುದು. ಈಗ ನಾನು ಹೇಳಿದೆ ಡಿಫರೆಂಟ್ ಟೈಪ್ ಆಫ್ ವೆರೈಟೀಸ್ ಆಫ್ ಸ್ಪೀಸೀಸ್ ಪ್ರೆಸೆಂಟ್ ಆನ್ ಎ ಪ್ಲಾನೆಟ್ ಅರ್ತ್, ದಟ್ ವಿ ಕ್ಯಾನ್ ಸೇ ಬಯೋಡೈವರ್ಸಿಟಿ ಆಫ್ ದಟ್ ಬಯೋಡೈವರ್ಸಿಟಿ ಆಫ್ ಸ್ಪೀಸೀಸ್ ಇನ್ ಎ ಆನ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ಬೋದು. ಅದು ಸ್ಪೀಸೀಸ್ ಡೈವರ್ಸಿಟಿ ಆಯಿತು.
ನಾವು ಡೈವರ್ಸಿಟಿಯನ್ನು ಬೇಕಾದರೆ ಮಾಲಿಕ್ಯುಲರ್ ಲೆವೆಲಲ್ಲೂ ಡಿಸ್ಕ್ರೈಬ್ ಮಾಡ್ಬೋದು. ಬಯೋಡೈವರ್ಸಿಟಿಯನ್ನು ಬೇಕಾದರೆ ಜೆನೆಟಿಕ್ ಲೆವೆಲ್, ಬಿಕಾಸ್ ಹೋಮೋಸೇಪಿಯನ್ಸ್ ಅಲ್ಲಿರುವ ಜೆನೆಟಿಕ್ ಕಾಂಬಿನೇಷನ್ಸೇ ಬೇರೆ, ಟೈಗರ್ ಅಲ್ಲಿರುವ ಜೆನೆಟಿಕ್ ಕಾಂಬಿನೇಷನ್ಸೇ ಬೇರೆ, ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಇದೆ ಅದರಲ್ಲಿರೋ ಜೆನೆಟಿಕ್ ಕಾಂಬಿನೇಷನ್ಸೇ ಬೇರೆ. ಸೊ ಪರ್ಟಿಕ್ಯುಲರ್ ಸ್ಪೀಸೀಸ್ ಅಲ್ಲಿ ಬೇರೆ ಬೇರೆ ಥರದ ಜೆನೆಟಿಕ್ ಕಾಂಬಿನೇಷನ್ಸ್ ಇರುತ್ತೆ. ಸೊ ನಾವು ಬಯೋಡೈವರ್ಸಿಟಿಯನ್ನು ಬಯೋಮಾಲಿಕ್ಯೂಲ್ಸ್ ಲೆವೆಲಲ್ಲಿ, ಜೀನ್ ಲೆವೆಲಲ್ಲಿ, ಸ್ಪೀಸೀಸ್ ಲೆವೆಲಲ್ಲಿ, ಅಥವಾ ಯಾವ ಯಾವ ಬಯೋಮ್ ಅಂದರೆ ಯಾವ ಯಾವ ಹ್ಯಾಬಿಟ್ಯಾಟ್ ಅಲ್ಲಿ ಇರುತ್ತದು ಅದರ ಆಧಾರದ ಮೇಲೂ ಕೂಡ ನಾವು ಬಯೋಡೈವರ್ಸಿಟಿಯನ್ನು ಡಿಸ್ಕ್ರೈಬ್ ಮಾಡ್ಬೋದು. ಸೊ ಎಡ್ವರ್ಡ್ ವಿಲ್ಸನ್ ಏನು ಮಾಡಿದ್ದಾರೆ, ಫಸ್ಟ್ ಟೈಮ್ ಹಿ ಪಾಪ್ಯುಲರೈಸ್ಡ್ ದಿ ಟರ್ಮ್ ಬಯೋಡೈವರ್ಸಿಟಿ ಆ್ಯಂಡ್ ಹಿ ಡಿಸ್ಕ್ರೈಬ್ಡ್ ದಿ ಬಯೋಡೈವರ್ಸಿಟಿ ಅಟ್ 4 ಡಿಫರೆಂಟ್ ಲೆವೆಲ್ಸ್, ಆ್ಯಂಡ್ ದೀಸ್ 4 ಲೆವೆಲ್ಸ್ ಆರ್ ಬಯೋಮಾಲಿಕ್ಯೂಲ್ಸ್ ಲೆವೆಲ್, ಜೀನ್ ಲೆವೆಲ್, ಸ್ಪೀಸೀಸ್ ಲೆವೆಲ್, ಆ್ಯಂಡ್ ಒನ್ ಮೋರ್ ಈಸ್ ಬಯೋಮ್ ಲೆವೆಲ್. ಜಸ್ಟ್ ಒಂದು ಬಯೋಡೈವರ್ಸಿಟಿಗೆ ಎಕ್ಸಾಂಪಲ್ ನೋಡಬೇಕಾದ್ರೆ, ಇಫ್ ಯು ವಾಂಟ್ ಟು ಸಿ ದಿ ಎಕ್ಸಾಂಪಲ್ ಫಾರ್ ಬಯೋಡೈವರ್ಸಿಟಿ, how the planet Earth is rich of species, varieties of species ಎಷ್ಟು ರಿಚ್ ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಡಬೇಕಾದ್ರೆ, ಆಂಟ್ಸ್, ಇರುವೆಗಳು ಅಂತ ಹೇಳ್ತೀವಲ್ಲ, ಟೋಟಲ್ ನಂಬರ್ ಆಫ್ ಆಂಟ್ಸ್, ಡಿಫರೆಂಟ್ ವೆರೈಟೀಸ್ ಆಫ್ ಆಂಟ್ಸ್ ಎಷ್ಟು ರಿಪೋರ್ಟ್ ಆಗಿದೆ ಗೊತ್ತಾ ಪ್ಲಾನೆಟ್ ಅರ್ತ್ ಅಲ್ಲಿ? ದೇ ಆರ್ ಮೋರ್ ದೆನ್ 20,000 ಸ್ಪೀಸೀಸ್. ಆರ್ಕಿಡ್ ಪ್ಲಾಂಟ್ಸ್, ಓಕೆ, ಆರ್ಕಿಡ್ಸ್ ಅಂತ ಹೇಳ್ತೀವಿ, ಅರೌಂಡ್ 20,000 ಸ್ಪೀಸೀಸ್ ಆರ್ ರಿಪೋರ್ಟೆಡ್. ಬೀಟಲ್ಸ್ 3 lakh species are reported. Fishes 28,000 different species are reported on planet Earth. Next nodona, there are mainly three levels of biodiversity. Biodiversity alli mainly 3 levels galu barutte. There are mainly 3 levels of biodiversity. What are these 3 levels of biodiversity? One, genetic diversity, species diversity, and third one is ecological diversity. ಈ ಎಲ್ಲ 3 ಡೈವರ್ಸಿಟಿ ಲೆವೆಲ್ಸ್ಗಳನ್ನು ಒನ್ ಬೈ ಒನ್ ಡೀಟೇಲ್ ಅಲ್ಲಿ ನೋಡೋಣ. ಫಸ್ಟ್ ಒನ್ ನೋಡಿ, ಜೆನೆಟಿಕ್ ಡೈವರ್ಸಿಟಿ. ವಾಟ್ ಇಸ್ ದಿಸ್ ಜೆನೆಟಿಕ್ ಡೈವರ್ಸಿಟಿ? ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ವೇರಿಯೇಷನ್ ಇನ್ ದಿ ಸ್ಪೀಸೀಸ್ ವಿತ್ ರಿಸ್ಪೆಕ್ಟ್ ಟು ದೇರ್ ಜೀನ್ಸ್. ಜೆನೆಟಿಕ್ ವೇರಿಯೇಷನ್ ಏನಿದೆ ಈ ಸ್ಪೀಸೀಸ್ಗಳಲ್ಲಿ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋದಿದೆಯಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಅಬೌಟ್ ದಿ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಆರ್ ಇಲ್ಲಿ ಡೆಫಿನೇಷನ್ ಬರ್ತೀವಿ ನೋಡಿ, ಇಟ್ ಇಸ್ ಎ ಮೇಜರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ವಿದಿನ್ ಆರ್ಗ್ಯಾನಿಸಮ್. ಮೇಜರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ವಿದಿನ್ ದಿ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಲ್ಲಿ ಯಾವ ತರದ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ ಅನ್ನೋದನ್ನ ನಾವು ನೋಡ್ತಿರ್ತೀವಲ್ಲ, ಅದು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಇಂಡಿಯಾ ಈಸ್ ಹೈಲಿ ಡೈವರ್ಸ್ಡ್. ಎಸ್, ಅಫ್ ಕೋರ್ಸ್ ಇಂಡಿಯಾದಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಬಹಳ ಹೆಚ್ಚಾಗಿದೆ ಕಂಪೇರ್ ಟು ದಿ ಯುರೋಪಿಯನ್ ಕಂಟ್ರೀಸ್, ಕಂಪೇರ್ ಟು ದಿ ವಿ ಕ್ಯಾನ್ ಸೇ ಅರೇಬಿಯನ್ ಕಂಟ್ರೀಸ್. ಇಂಡಿಯಾ ಈಸ್ ಹೈಲಿ ಡೈವರ್ಸ್ಡ್. ಅದಕ್ಕೊಂದು ಎಕ್ಸಾಂಪಲ್ ನೋಡಿ. ಹಿಯರ್ ಇಟ್ ಈಸ್ ಮ್ಯಾಂಗೋ ಅಂತ ಬರೀಬೇಕು ನಾನಿಲ್ಲಿ. ಹಿಯರ್ ಇಟ್ ಇಸ್ ಎ ಮ್ಯಾಂಗೋ. ಯೂಶಲಿ the different varieties, a different species of mango reported in India. How much? There are 1,000 varieties of mango were reported. ಮ್ಯಾಂಗೋಗಳಲ್ಲೂ ಕೂಡ ಬೇರೆ ಬೇರೆ ವೆರೈಟೀಸ್ ಇದೆ. ಯಾವುದು? ಒಂದು ಅಲ್ಫೋನ್ಸೋ ಮ್ಯಾಂಗೋ, ರತ್ನಾಗಿರಿ ಅಲ್ಫೋನ್ಸೋ, ದೇವಗಢ ಅಲ್ಫೋನ್ಸೋ, ಗೋವಾ ಮ್ಯಾಂಗೋ, ತೋತಾಪುರಿ ಮ್ಯಾಂಗೋ, ರಾಮನಗರ್ ಮ್ಯಾಂಗೋ, ಧಾರವಾಡ ಮ್ಯಾಂಗೋ, ಈ ರೀತಿ ಬೇರೆ ಬೇರೆ ವೆರೈಟೀಸ್ ಆಫ್ ಮ್ಯಾಂಗೋ ರಿಪೋರ್ಟ್ ಇದೆ. ಆಮೇಲೆ ಅಪ್ಪೆಮಿಡಿ ಮ್ಯಾಂಗೋ ಅಲ್ಲ, ಈ ರೀತಿ ಬೇರೆ ಬೇರೆ ತರದ ಮ್ಯಾಂಗೋಗಳು ಅಥವಾ ಮಾವಿನ ಹಣ್ಣಿನ ಮಾವು ವೆರೈಟಿ ರಿಪೋರ್ಟ್ ಆಗಿದೆ. ಅರೌಂಡ್ 1,000 ವೆರೈಟೀಸ್ ಆಫ್ ಮ್ಯಾಂಗೋ ವೇರ್ ರಿಪೋರ್ಟೆಡ್ ಇನ್ ಇಂಡಿಯಾ. ರೈಸ್, more than 50,000 different strains of rice were present in India. 50,000 different strains means different varieties. But ಎಲ್ಲ ಸ್ಪೀಸೀಸ್ಗಳು ಕಲ್ಟಿವೇಟ್ ಮಾಡೋದಿಲ್ಲ. In that, many species were reported as a wild species, but even though they are present in India. Then different varieties of Rawalpia serpentina. Rawalpia serpentina, it is reported in the Himalaya. Different varieties of Rawalpia serpentina reported in the Himalayan forest. A small range of Himalayan forest alli different varieties of Rawalpia serpentina were reported. Or ಈ Rawalpia serpentina ಇದೆಯಲ್ಲ, ಇದನ್ನು ಕಾಮನ್ ಆಗಿ ಸರ್ಪಗಂಧಿ ಅಂತ ಕರಿತೀವಿ. ಇಟ್ ಇಸ್ ಕಾಮನ್ ಆಗಿ ಇದನ್ನ ಸರ್ಪಗಂಧಿ ಅಂತ ಕರಿತೀವಿ. ಅಂಡ್ ಫ್ರಾಮ್ ದಿಸ್ Rawalpia serpentina
ಒಂದು ಕೆಮಿಕಲ್ ಅಥವಾ ಒಂದು ಆಲ್ಕಲಾಯ್ಡ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ದಟ್ ಈಸ್ ರಿಸರ್ಪೈನ್. ದ ಆಲ್ಕಲಾಯ್ಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಒನ್ ಇಸ್ ಎ ರಿಸರ್ಪೈನ್. ಇದು ಆಲ್ಕಲಾಯ್ಡ್ ಇದೆ, ಇಟ್ ಇಸ್ ಆಲ್ಕಲಾಯ್ಡ್ ಆರ್ ಸೆಕೆಂಡರಿ ಮೆಟಾಬೋಲೈಟ್ ಅಂತ ಹೇಳ್ತೀವಿ. ಅಂಡ್ ದಿಸ್ ರಿಸರ್ಪೈನ್ ಇಸ್ ಯೂಸ್ ಟು ಟ್ರೀಟ್ ದಿ ಮ್ಯಾಡ್ ಪೀಪಲ್ಸ್ or the peoples those who suffer from the schizophrenia disease ಇಂದ ಸಫರ್ ಆಗೋರ್ಗೆ ರಿಸರ್ಪೈನ್ ಇಂದ ಟ್ರೀಟ್ ಮಾಡಲಾಗುತ್ತೆ. ಇಟ್ ಇಸ್ ಎ ಮೆಡಿಸಿನ್ ಆಫ್ ಮ್ಯಾಡ್ ಪೀಪಲ್ಸ್ ಅಂತಾನೂ ಕೂಡ ಕರೀತಾರೆ. ಸೊ ನೋಡಿಲಿ, ಡಿಫರೆಂಟ್ ವೆರೈಟೀಸ್ ಆಫ್ ರಾವಲ್ಫಿಯಾ ಸರ್ಪೆಂಟಿನಾ were reported in the Himalayan forest, and the alkaloid which is extracted from this Rauwolfia plant is a reserpine. ದೆನ್ ಇದೇನಿದೆ, ಮ್ಯಾಂಗೋ ವೆರೈಟಿ, ಡಿಫ್ರೆಂಟ್ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ, ಬೇರೆ ಬೇರೆ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ, ಅದು ಬೇರೆ ಬೇರೆ ಸ್ಪೀಸೀಸ್ ಆಯಿತು. ರೈಸ್ ಡಿಫ್ರೆಂಟ್ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ, ಡಿಫ್ರೆಂಟ್ ಸ್ಪೀಸೀಸ್ ಆಯಿತು, more than 50,000 ಡಿಫ್ರೆಂಟ್ ಸ್ಪೀಸೀಸ್ ಆಗ್ತಾ ಇದೆ. ಇವನ್ ರಾವಲ್ಫಿಯಾ ಸರ್ಪೆಂಟಿನಾ ಕೂಡ ಅದರಲ್ಲಿ ಡಿಫ್ರೆಂಟ್ ಸ್ಟ್ರೇನ್ಸ್ ರಿಪೋರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ಡಿಫ್ರೆಂಟ್ ಜೆನೆಟಿಕ್ ಇನ್ಫಾರ್ಮೇಶನ್. ಸೊ ದೀಸ್ ಒಂದು ಎಕ್ಸಾಂಪಲ್ ನೋಡಿ, ರಾವಲ್ಫಿಯಾ ಸರ್ಪೆಂಟಿನಾ ಪಾಪ್ಯುಲೇಷನ್ ಇದೆ ಒಂದು ಟೈಪ್ ಆಫ್ ಇಕೋ ಟೈಪ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ಇಕೋ ಟೈಪ್ಸ್? ಇಕೋ ಟೈಪ್ಸ್ ಅಂದ್ರೆ ಏನು? ಜೆನೆಟಿಕಲಿ ಅಡಾಪ್ಟೆಡ್ ಪಾಪ್ಯುಲೇಷನ್. ಈಗ ನಾನು ಇಲ್ಲಿ ಹೇಳಿದ್ದೀನಿ, ರಾವಲ್ಫಿಯಾ ಸರ್ಪೆಂಟಿನಾ ವೆರ್ ರಿಪೋರ್ಟೆಡ್, ಸರ್ಪಗಂಧಿ ಪ್ಲಾಂಟ್ಸ್ ದೇ ವೆರ್ ರಿಪೋರ್ಟೆಡ್ ಇನ್ ದಿ ಹಿಮಾಲಯನ್ ಫಾರೆಸ್ಟ್, ಡಿಫರೆಂಟ್ ವೆರೈಟೀಸ್. ಕ್ವಶನ್ ಬರುತ್ತೆ, ಈ ರಾವಲ್ಫಿಯಾ ಸರ್ಪೆಂಟಿನಾ ಕೇವಲ ಹಿಮಾಲಯನ್ ಫಾರೆಸ್ಟ್ ಅಲ್ಲಿ ಅಷ್ಟೇ ರಿಪೋರ್ಟ್ ಆಗುತ್ತಾ? ಇಲ್ಲ, ನಮ್ಮ ವೆಸ್ಟರ್ನ್ ಘಾಟ್ ಬೆಲ್ಟ್ ಅಲ್ಲೂ, ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಇದು ರಿಪೋರ್ಟ್ ಆಗಿದೆ. ಬಟ್ ಇಲ್ಲಿರೋ ಸ್ಪೀಸೀಸ್ಗಳು, ಹಿಮಾಲಯದಲ್ಲಿರೋ ಸ್ಪೀಸೀಸ್ಗಳು ಬೇರೆನೆ. ಎಂತಕ್ಕೆ? ಬೇರೆ ಬೇರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆ ಅದು ಅಡಾಪ್ಟ್ ಆಗಿದೆ. ಅದರ ಪ್ರಕಾರ ಅದರಲ್ಲಿರುವ ಜೆನೆಟಿಕ್ ಇನ್ಫಾರ್ಮೇಶನ್ ಚೇಂಜ್ ಆಗ್ತಾ ಹೋಗಿದೆ. ದೇ ಆರ್ ದಿ ಜೆನೆಟಿಕಲಿ ಮಾಡಿಫೈಡ್ ಸ್ಪೀಸೀಸ್ ಆಗಿದೆ, ಆ ಡಿಫರೆಂಟ್ ವೆರೈಟೀಸ್ ಆಗಿ ಇವಾಲ್ವ್ ಆಗಿದೆ. ಸೊ ಈ ರೀತಿ ಜೆನೆಟಿಕಲಿ ಅಡಾಪ್ಟೆಡ್ ಪಾಪ್ಯುಲೇಷನ್ಸ್ ಇರುತ್ತಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಇಕೋ ಟೈಪ್ಸ್. ಇಂಪಾರ್ಟೆಂಟ್ ಇದೆ ಇದು ಕಾನ್ಸೆಪ್ಟ್, ನೆನಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತಾ ಇರುತ್ತೆ. ನೆಕ್ಸ್ಟ್, ಇಲ್ಲಾಯ್ತು ಜೆನೆಟಿಕ್ ಡೈವರ್ಸಿಟಿ. ನೆಕ್ಸ್ಟ್ ನಾವು ನೋಡಬೇಕಾಗಿದೆ ಸ್ಪೀಸೀಸ್ ಡೈವರ್ಸಿಟಿ ಅಂಡ್ ಎಕಾಲಜಿಕಲ್ ಡೈವರ್ಸಿಟಿ. ಇದನ್ನ ನಾವು ಒನ್ ಬೈ ಒನ್ ನೋಡೋಣ. ನೆಕ್ಸ್ಟ್ ನೋಡಿ, ಸ್ಪೀಸೀಸ್ ಡೈವರ್ಸಿಟಿ. ಸ್ಪೀಸೀಸ್ ಡೈವರ್ಸಿಟಿ ಇಟ್ ಇನ್ಕ್ಲೂಡ್ಸ್ ವೆರೈಟೀಸ್ ಆಫ್ ಸ್ಪೀಸೀಸ್ ಆರ್ ನಂಬರ್ ಆಫ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಅಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ರಿಲೇಟಿವ್ ಅಬಂಡೆನ್ಸ್ ಆಫ್ ಸ್ಪೀಸೀಸ್. ಒನ್ ಬೈ ಒನ್ ನೋಡೋಣ. ವೆರೈಟೀಸ್ ಆಫ್ ಸ್ಪೀಸೀಸ್ ಆರ್ ನಂಬರ್ ಆಫ್ ಸ್ಪೀಸೀಸ್ ಅಂದ್ರೆ ಏನು? ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಸ್ಪೀಸೀಸ್ ರಿಚ್ನೆಸ್ ಅಂತ ಹೇಳ್ತೀವಿ. ಎಷ್ಟು ವೆರೈಟೀಸ್ ಆಫ್ ಸ್ಪೀಸೀಸ್, ಒಂದು ಗಿವನ್ ಏರಿಯಾ ಇದೆ, ದೇರ್ ಇಸ್ ಒನ್ ಗಿವನ್ ಏರಿಯಾ, ಓಕೆ, ಇಲ್ಲೊಂದು ಹ್ಯಾಬಿಟ್ಯಾಟ್ ಇದೆ, ಕನ್ಸಿಡರ್ ದಿಸ್ ಇಸ್ ದಿ ಹ್ಯಾಬಿಟ್ಯಾಟ್, ಅಂಡ್ ಇನ್ ದಿಸ್ ಗಿವನ್ ಹ್ಯಾಬಿಟ್ಯಾಟ್ ಎಷ್ಟು ಸ್ಪೀಸೀಸ್ ಇದೆ? ಎಷ್ಟು ಸ್ಪೀಸೀಸ್ ಇದೆ? ಒನ್, ಇಟ್ ಈಸ್ ಒನ್ ಟೈಪ್ ಆಫ್ ಸ್ಪೀಸೀಸ್. 2 is also a type of species. 3 is also a type of species. So there are 3 type of species are there. 3 species are there. So that we can say it is about the species richness of that given habitat. The varieties of species or number of species, that we can say it is a species richness ಅಂತ ಹೇಳ್ತೀವಿ. Next, relative abundance of species. It is also considered under the species diversity. Relative abundance ಅಂದ್ರೆ ಏನು? ಇವುಗಳ ಆಕ್ಚುಯಲ್ ನಂಬರ್ ಎಷ್ಟಿದೆ, that we can say it is a relative abundance. ಒನ್ ನಂಬರ್ ಸ್ಪೀಸೀಸ್ ಇದೆ, ಒನ್ ಇದೆ, ಸ್ಪೀಸೀಸ್ ಒನ್ ಇದೆ, ಅದರದ್ದು ಇಲ್ಲೊಂದು ನಂಬರ್ ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. 2 ಇದೆ, 2 ಸ್ಪೀಸೀಸ್ ಇಲ್ಲಿದೆ. ದೆನ್ 3 ಇದೆ, 3 ಸ್ಪೀಸೀಸ್ ಇಲ್ಲಿದೆ. ನೋಡಿ, ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ 3 ಈ ಸ್ಪೀಸೀಸ್ಗಳು, ಈ ರೀತಿ ಆಗಿದೆ. ಸೊ ಈ ರೀತಿ ಟೋಟಲ್ ಅವುಗಳ ಅಬಂಡೆನ್ಸ್ ಎಷ್ಟಿದೆ, ಡೆನ್ಸಿಟಿ ಎಷ್ಟಿದೆ ಇನ್ ಎ ಗಿವನ್ ಹ್ಯಾಬಿಟ್ಯಾಟ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರಿಲೇಟಿವ್ ಅಬಂಡೆನ್ಸ್ ಆಫ್ ಸ್ಪೀಸೀಸ್, ಆರ್ we can say proportion of individuals of different species within a area. Proportion of individuals of different species. Proportion of individuals of different species within a given area is known as species evenness ಅಂತೀವಿ. ಅಂದ್ರೆ ಆ ಸ್ಪೀಸೀಸ್ ಡೆನ್ಸಿಟಿ ಎಷ್ಟಿದೆ, ಆ ಸ್ಪೀಸೀಸ್ ರಿಲೇಟಿವ್ ಅಬಂಡೆನ್ಸ್ ಎಷ್ಟಿದೆ, ಅದನ್ನ ಹೇಳ್ತೀವಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ species evenness. Sorry, that we can say it is a species evenness ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಒಂದು ಎಕ್ಸಾಂಪಲ್. ನೋಡಿ, ಇಲ್ಲಿ ಬರ್ಡ್ ಪಾಪ್ಯುಲೇಷನ್ ಇನ್ 2 ಹ್ಯಾಬಿಟ್ಯಾಟ್. ಇವು ಎರಡೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು 2 ಹ್ಯಾಬಿಟ್ಯಾಟ್ ತಗೊಂಡು ಬರ್ಡ್ ಪಾಪ್ಯುಲೇಷನ್ ಹೆಂಗ್ ವೇರಿಯೇಷನ್ ಆಗುತ್ತೆ, ಅದರ ಸ್ಪೀಸೀಸ್ ರಿಚ್ನೆಸ್ ಏನು ಮತ್ತು ಸ್ಪೀಸೀಸ್ ಇವನ್ನೆಸ್ ಎಷ್ಟು, ಅದು ನಾವು ಡೀಟೇಲ್ ಆಗಿ ನೋಡೋಣ. ಇಲ್ಲೊಂದಿದೆ ಹ್ಯಾಬಿಟ್ಯಾಟ್ ಎ, ಅದರಲ್ಲಿ 3 ಸ್ಪೀಸೀಸ್ ಇದೆ, ಸ್ಪೀಸೀಸ್ ಎ, ಬಿ, ಸಿ. ಸ್ಪೀಸೀಸ್ ಎ 4 ನಂಬರ್ ಇದೆ, ಸ್ಪೀಸೀಸ್ ಬಿ 1 ನಂಬರ್ ಇದೆ,
ಸ್ಪೀಸಿಸ್ ಸಿ 1 ನಂಬರ್ ಇದೆ ಇನ್ ದಿ ಹ್ಯಾಬಿಟ್ಯಾಟ್ ಎ. ಹ್ಯಾಬಿಟ್ಯಾಟ್ ಬಿ ಇದೆ, ಅದರಲ್ಲೂ ಕೂಡ ಅದೇ 3 ಬರ್ಡ್ ಸ್ಪೀಸಿಸ್ ಇದೆ, ಎ ಬಿ ಅಂಡ್ ಸಿ. ಮೂರದ್ರದ್ದು 2 ನಂಬರ್ ಇದೆ, 2 ನಂಬರ್. ಓಕೆ, ಸೊ ಹಾಗಾದ್ರೆ ಇಫ್ ಯು ಕನ್ಸಿಡರ್ ಬೋತ್ ದೀಸ್ ಸ್ಪೀಸೀಸ್ ರಿಚ್ನೆಸ್ ಏನಿದೆಯಲ್ಲ ಎರಡರಲ್ಲಿ ಸೇಮ್ ಇದೆ. ಬಿಕಾಸ್ ಹಿಯರ್ ಆಲ್ಸೋ ದೇರ್ ಆರ್ 3 ಸ್ಪೀಸೀಸ್ ಆರ್ ದೇರ್, ದಟ್ ಇಸ್ ಎ ಬಿ ಅಂಡ್ ಸಿ. ಹಿಯರ್ ಆಲ್ಸೋ 3 species are there, A, B and C. Species richness is same in both the habitat. But species evenness, that is relative abundance ಅಂತ ಹೇಳ್ತೀವಿ. ಹ್ಯಾಬಿಟ್ಯಾಟ್ ಎ ಇದೆಯಲ್ಲ ಇದು ಸ್ಪೀಸೀಸ್ ಅನ್ಇವನ್ನೆಸ್, ಇದು ಇವನ್ನೆಸ್ ಹೇಳ್ತಾ ಇದ್ದೀನಿ. ಇವನ್ ಆಗಿದೆ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳೋದು. ಅನ್ಇವನ್ನೆಸ್ ಅಂದ್ರೆ ಅದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಸೊ ಹ್ಯಾಬಿಟ್ಯಾಟ್ ಎ ಇದೆಯಲ್ಲ ಇಲ್ಲಿ ಏನಾಗ್ತಾ ಇದೆ ನೋಡಿ, ಸ್ಪೀಸೀಸ್ ಎ ಇದೆಯಲ್ಲ ಇದು ಸಾರಿ ಹ್ಯಾಬಿಟ್ಯಾಟ್ ಎ, ಸ್ಪೀಸೀಸ್ ಎ ಅಲ್ಲ ಹ್ಯಾಬಿಟ್ಯಾಟ್ ಎ. ಇದು ಹ್ಯಾಬಿಟ್ಯಾಟ್ ಎ ಇದೆಯಲ್ಲ ಇದು ಸ್ಪೀಸೀಸ್ ಅನ್ಇವನ್ನೆಸ್ ತೋರಿಸ್ತಾ ಇದೆ. ಅಂಡ್ ಹ್ಯಾಬಿಟ್ಯಾಟ್ ಬಿ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಸ್ಪೀಸೀಸ್ ಇವನ್ನೆಸ್. ಈಗ ಹೀಗೆ ನೋಡಿ, ಇಲ್ಲಿ ಸ್ಪೀಸೀಸ್ ಹ್ಯಾಬಿಟ್ಯಾಟ್ ಎ ಇದೆಯಲ್ಲ ಕನ್ಸಿಡರ್ಡ್ in these both the habitat. If there is any natural calamities, volcanic eruptions ಆಯಿತು ಅಥವಾ ಫಾರೆಸ್ಟ್ ಫೈರ್ ಆಯಿತು, ಎಕ್ಸ್ಟ್ರೀಮ್ ಫ್ಲಡ್ ಆಯಿತು, ಸೈಕ್ಲೋನ್ ಆಯಿತು, ಏನಾದರೂ ಪ್ರಾಬ್ಲಮ್ ಆಗಿ ಬಿ ಆ್ಯಂಡ್ ಸಿ ಸ್ಪೀಸೀಸ್ ಕೇವಲ ಒಂದೊಂದೇ ನಂಬರ್ ಇದೆ, ಅವು ಎಕ್ಸ್ಟಿಂಕ್ಟ್ ಆದರೆ ಅಥವಾ ಇವೆರಡು ಸತ್ ಹೋದರೆ ಬಿ ಆ್ಯಂಡ್ ಸಿ ಆರ್ ಕಂಪ್ಲೀಟ್ಲಿ ಎಕ್ಸ್ಟಿಂಕ್ಟ್. ದೇ ವೇರ್ ನೋ ಮೋರ್ ಇನ್ ದಿ ವರ್ಲ್ಡ್ ಆರ್ ಇನ್ ದಟ್ ಗಿವನ್ ಹ್ಯಾಬಿಟಟ್. ಅವುಗಳ ನಂಬರ್ ಅವು ಇರೋದೇ ಇಲ್ಲ, ಬಿಕಾಸ್ ಒಂದೊಂದೇ ಇತ್ತು, ಅವು ಎರಡು ಸತ್ತು ಹೋದು, ಸೊ ಅವು ಇರೋದೇ ಇಲ್ಲ ಅಲ್ಲಿ. ಸೊ ಕಂಪ್ಲೀಟ್ಲಿ ಎಕ್ಸ್ಟಿಂಕ್ಟ್ ಆಗುತ್ತೆ ಆ ಹ್ಯಾಬಿಟ್ಯಾಟ್ಗೆ. ಸೊ ಅಲ್ಲಿ ಸ್ಪೀಸೀಸ್ ಅನ್ಇವನ್ನೆಸ್ ಆಗುತ್ತೆ. ಬಟ್ ಅದೇ ಹ್ಯಾಬಿಟ್ಯಾಟ್ ಬಿ ಅಲ್ಲಿ ಎಲ್ಲವೂ 2 ನಂಬರ್ ಇದೆ. ಬಟ್ ಬಿಕಾಸ್ ಆಫ್ ದಿ ಸೈಕ್ಲೋನ್ ಏನೋ ಪ್ರಾಬ್ಲಮ್ ಆಗಿ ಇಲ್ಲಂಗೆ ಒಂದೊಂದು ಸ್ಪೀಸೀಸ್ ಸತ್ತು ಹೋಗಿತ್ತಲ್ಲ, ಇದು ಇಲ್ಲೂ ಕೂಡ ಒಂದೊಂದು ಸ್ಪೀಸೀಸ್ ಸತ್ತು ಹೋದರೆ ಬಿ ಆ್ಯಂಡ್ ಸಿ ಅವುಗಳ ಎಕ್ಸ್ಟ್ರಾ ನಂಬರ್ ಒಂದೊಂದಾಗಿ ಉಳಿದಿರುತ್ತೆ. ಸೊ ವಿ ಕ್ಯಾನ್ ಸೇ ದೀಸ್ ಹ್ಯಾಬಿಟ್ಯಾಟ್ ಬಿ ಇದೆಯಲ್ಲ ಅದು ಸ್ಪೀಸೀಸ್ ಇವನ್ನೆಸ್ ತೋರ್ತಾ ಇದೆ, ಹ್ಯಾಬಿಟ್ಯಾಟ್ ಎ ಸ್ಪೀಸೀಸ್ ಅನ್ಇವನ್ನೆಸ್ ತೋರಿಸ್ತಾ ಇದೆ. And in both these habitat, ನಾನು ಇಲ್ಲಿ ಎಕ್ಸ್ಟ್ರಾ ಬರಿತಾ ಇದ್ದೀನಿ, both habitat they show the same species richness. Species richness same in both habitat. Species richness same in the both habitat. ನೆಕ್ಸ್ಟ್ ನೋಡೋಣ ಎಕಾಲಜಿಕಲ್ ಥರ್ಡ್ ಲೆವೆಲ್ ಆಫ್ ಡೈವರ್ಸಿಟಿ ನೋಡಬೇಕಾಗಿದೆ. ಎಕಾಲಜಿಕಲ್ ಡೈವರ್ಸಿಟಿ ಆರ್ ಕಮ್ಯುನಿಟಿ ಡೈವರ್ಸಿಟಿ ಅಂತ ಹೇಳ್ತೀವಿ. ಅಗೇನ್ ಇನ್ ದಿ ಎಕಾಲಜಿಕಲ್ ಡೈವರ್ಸಿಟಿಯಲ್ಲಿ 3 ಟೈಪ್ಸ್ ಬರುತ್ತೆ ಅಟ್ ದಿ ಕಮ್ಯುನಿಟಿ ಲೆವೆಲ್. ವಾಟ್ ಆರ್ ದಿ 3 ಟೈಪ್ಸ್? ಒಂದು ಗಾಮಾ ಡೈವರ್ಸಿಟಿ, ಬೀಟಾ ಡೈವರ್ಸಿಟಿ ಆ್ಯಂಡ್ ಅಲ್ಫಾ ಡೈವರ್ಸಿಟಿ. ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ ಡೈವರ್ಸಿಟಿ, ಇದು 3 ಬರುತ್ತೆ. ಏನು ಹಾಗಾದರೆ ಇದು? ಅಲ್ಫಾ ಡೈವರ್ಸಿಟಿ ಅಂದರೆ ಡೈವರ್ಸಿಟಿ ವಿದಿನ್ ದಿ ಕಮ್ಯುನಿಟಿ ಆರ್ ವಿದಿನ್ ಲೋಕಲ್ ಲೆವೆಲ್. ಓಕೆ, ಡೈವರ್ಸಿಟಿ ವಿದಿನ್ ದಿ ಕಮ್ಯುನಿಟಿ ಲೆವೆಲ್ ಅಂತ ಹೇಳ್ತೀವಿ, ಅಥವಾ ಇದನ್ನು ಲೋಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಲಾರ್ಜ್ ಪಾಂಡ್ ಏರಿಯಾ ಕನ್ಸಿಡರ್ ಮಾಡೋಣ, ಆರ್ ದರ್ ಇಸ್ ಒಂದು ರಿವರ್ ಅಥವಾ ಲಾರ್ಜ್ ಪಾಂಡ್ ಏರಿಯಾ ಅಂತ ಕನ್ಸಿಡರ್ ಮಾಡೋಣ. ಆ ಪಾಂಡ್ ಅಲ್ಲಿ ಏನು ಸ್ಪೀಸೀಸ್ ಡೈವರ್ಸಿಟಿ ಇದೆಯಲ್ಲ ಅದು ಅಲ್ಫಾ ಡೈವರ್ಸಿಟಿ ಅಂತ ಕನ್ಸಿಡರ್ ಆಗುತ್ತೆ. whatever the species are present in that water body or in that pond area, that we can say it is alpha diversity anta agutte. Diversity within the community level or local diversity, that is a alpha diversity anta aitu. The next beta diversity andre enu? Diversity between 2 communities, 2 community madhya. ಫಸ್ಟ್ ಇಲ್ಲಿ ಏನು ಕನ್ಸಿಡರ್ ಮಾಡಿದ್ದೀವಿ, ಒಂದು ಲಾರ್ಜ್ ಪಾಂಡ್ ಏರಿಯಾ, ಅದು ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಆಯಿತು. ಈಗ ಅದರ ಜೊತೆಗೆ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಜೊತೆಗೆ ಅದರ ಸುತ್ತಮುತ್ತ ಇರುವಂಥ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಇದೆಯಲ್ಲ, ಅದರಲ್ಲಿ ಯಾವ್ಯಾವ ಸ್ಪೀಸೀಸ್ ಇದೆ ಅದನ್ನು ಕೂಡ ಕನ್ಸಿಡರ್ ಮಾಡೋದು, 2 ಕಂಪೇರ್ ಮಾಡೋದು. ದ ಟೆರೆಸ್ಟ್ರಿಯಲ್ ಸ್ಪೀಸೀಸ್ ಪ್ರೆಸೆಂಟ್ ಇನ್ ದಿ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂಡ್ ಸ್ಪೀಸೀಸ್ ಪ್ರೆಸೆಂಟ್ ಇನ್ ದಿ ದಟ್ ಗಿವನ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್, ಎರಡೂ ಕೂಡ ಕಂಪೇರ್ ಮಾಡಿ ಸ್ಟಡಿ ಮಾಡ್ತೀವಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬೀಟಾ ಡೈವರ್ಸಿಟಿ ಅಂತ ಹೇಳ್ತೀವಿ. ಆರ್ ಅದರ್ವೈಸ್ ನಾವು ಈ ರೀತಿನೂ ಕೂಡ ಕನ್ಸಿಡರ್ ಮಾಡಬಹುದು. ಸ್ಪೀಸೀಸ್ ಡೈವರ್ಸಿಟಿ ಆಫ್ ವೆಸ್ಟರ್ನ್ ಘಾಟ್ ಆಫ್ ಕರ್ನಾಟಕ
ಅಂಡ್ ಸ್ಪೀಸೀಸ್ ಡೈವರ್ಸಿಟಿ ಆಫ್ ವೆಸ್ಟರ್ನ್ ಘಾಟ್ ಆಫ್ ಕೇರಳ. ಎರಡು ಕಂಪೇರ್ ಮಾಡಿ ಹೇಳ್ತೀವಲ್ಲ, ಅದು ಬೀಟಾ ಡೈವರ್ಸಿಟಿ. ಒಂದು ಯಾವುದಾದ್ರೂ ಲೊಕ್ಯಾಲಿಟಿ, ಒಂದು ಝೋನ್ ತಗೊಂಡ್ರೆ ಸ್ಪೀಸೀಸ್ ಡೈವರ್ಸಿಟಿ ಆಫ್ ಫಾರೆಸ್ಟ್ ಏರಿಯಾ ಆಫ್ ಶಿವಮೊಗ್ಗ ಅಂತ ಕನ್ಸಿಡರ್ ಮಾಡಿದರೆ ಅದು ಗಾಮಾ ಡೈವರ್ಸಿಟಿ, ಅಲ್ಫಾ ಡೈವರ್ಸಿಟಿಯಲ್ಲಿ ಬರುತ್ತೆ. ಅಂದರೆ ಸ್ವಲ್ಪ ಅಲ್ಲಿ ಕಂಪ್ಲೀಟ್ ಶಿವಮೊಗ್ಗ ಅಂತ ತಗೋದು ಬೇಡ, ಒಂದು ಯಾವುದಾದ್ರೂ ಒಂದು ಲಾರ್ಜ್ ವಾಟರ್ ಬಾಡಿ, ದಟ್ ಇಸ್ ಎ ಬ್ಯಾಕ್ ವಾಟರ್ ಏರಿಯಾ ಆಫ್ ಭದ್ರಾವತಿ ರಿವರ್, ಭದ್ರಾ ರಿವರ್, ಬ್ಯಾಕ್ ವಾಟರ್ ಏರಿಯಾ ಆಫ್ ಶರಾವತಿ ರಿವರ್, ಈ ರೀತಿ ಕನ್ಸಿಡರ್ ಮಾಡ್ತಾ ಹೋದ್ರೆ ಅದು ಅಲ್ಫಾ ಡೈವರ್ಸಿಟಿ, ಬೀಟಾ ಡೈವರ್ಸಿಟಿ ಅಂತ ಆಗ್ತಾ ಹೋಗುತ್ತೆ. ಅಂದ್ರೆ ಎರಡು ಕಮ್ಯುನಿಟಿ ಮಧ್ಯೆ ಕಂಪೇರ್ ಮಾಡೋದಾಗಿದ್ರೆ, ಎರಡು ಕಮ್ಯುನಿಟಿ ಅಟ್ ಎ ಟೈಮ್ ಸ್ಟಡಿ ಮಾಡೋದಾಗಿದ್ರೆ ಬೀಟಾ ಡೈವರ್ಸಿಟಿ, ಒಂದೇ ಒಂದು ಕಮ್ಯುನಿಟಿ ಅಟ್ ಎ ಟೈಮ್ ಸ್ಟಡಿ ಮಾಡೋದಾಗಿದ್ರೆ ಅದು ಅಲ್ಫಾ ಡೈವರ್ಸಿಟಿ. ನೆಕ್ಸ್ಟ್ ಗಾಮಾ ಡೈವರ್ಸಿಟಿ ಅಂದ್ರೆ ಏನು ನೋಡಿ. ಗಾಮಾ ಡೈವರ್ಸಿಟಿ ಇಟ್ ಇಸ್ ದ ಡೈವರ್ಸಿಟಿ ಆಫ್ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ. ಒಂದು ಲಾರ್ಜ್ ಲ್ಯಾಂಡ್ಸ್ಕೇಪ್ ತಗೊಂಡಿದ್ದೀವಿ, ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಕನ್ಸಿಡರ್ ಮಾಡಿದ್ದೀವಿ. ಸೊ ಅದರ ಡೈವರ್ಸಿಟಿ ನೋಡಬೇಕು, ದಟ್ ವಿ ಕ್ಯಾನ್ ಸೆಡ್ ದ ಗಾಮಾ ಡೈವರ್ಸಿಟಿ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಕಂಪ್ಲೀಟ್ ಡೈವರ್ಸಿಟಿ ಆಫ್ ಪ್ಯಾನ್ ಇಂಡಿಯಾ. ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಡೈವರ್ಸಿಟಿ ನೋಡಬೇಕಾದ್ರೆ ಅದು ಗಾಮಾ ಡೈವರ್ಸಿಟಿ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಕೂಡ ಬರಿತಾ ಇದ್ದೀನಿ ನೋಡಿ. ಡೈವರ್ಸಿಟಿ ಆಫ್ ಇಂಡಿಯಾ ಈಸ್ ಗ್ರೇಟರ್ ದೆನ್ ನಾರ್ವೆ. ಡೈವರ್ಸಿಟಿ ಆಫ್ ಇಂಡಿಯಾ greater than Norway. Diversity of India is greater than the Norway ಅಂತ ಹೇಳ್ತೀವಿ. ನಾರ್ವೆ ಇಸ್ ಎನ್ ಯುರೋಪಿಯನ್ ಕಂಟ್ರಿ, ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಕೂಡ ಅಂತ ಹೇಳ್ತೀವಿ ಇದನ್ನು. ಅದು ಟೆಂಪರೇಟ್ ಪಾರ್ಟ್ ಅಲ್ಲಿ ಬರುತ್ತೆ. ಇಂಡಿಯಾ ಈಸ್ ಎ ಟ್ರಾಪಿಕಲ್ ರೀಜನ್. ಸೊ ಇಲ್ಲಿ ಡೈವರ್ಸಿಟಿ ಹೆಚ್ಚಾಗಿದೆ. ಸೊ ಈ ರೀತಿ ಕಂಪೇರ್ ಮಾಡ್ತೀವಿ, ಅದು ಗಾಮಾ ಡೈವರ್ಸಿಟಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಹೌ ಮೆನಿ ಸ್ಪೀಸೀಸ್ ಪ್ರೆಸೆಂಟ್ ಆನ್ ಅರ್ತ್. ಈ ಅರ್ತ್ ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಪೀಸೀಸ್ ಎಷ್ಟಿದೆ? ದರ್ ಮೆನಿ ಸೈಂಟಿಸ್ಟ್ ದೇ ಗಿವನ್ ದೇರ್ ಎಸ್ಟಿಮೇಷನ್. ಸೊ ಅದರಲ್ಲಿ ಕೆಲವೊಂದು ಎಸ್ಟಿಮೇಷನ್ಸ್ ನಾವು ನೋಡೋಣ. ಫಸ್ಟ್ ಒನ್, ಅಕಾರ್ಡಿಂಗ್ ಟು ದಿ IUCN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಎವ್ರಿ ಇಯರ್ ದೇ ವಿಲ್ ಪಬ್ಲಿಷ್ ಎ ಬುಕ್, ದಟ್ ಇಸ್ ಎ ರೆಡ್ ಡೇಟಾ ಬುಕ್ ಅಂತ ಹೇಳ್ತೀವಿ. The book which is published in the year 2004, 2004ರಲ್ಲಿ ಪಬ್ಲಿಷ್ ಆಗಿರುವ ಬುಕ್ ಪ್ರಕಾರ, 2004ರಲ್ಲಿ ಪಬ್ಲಿಷ್ ಆಗಿರುವ ಬುಕ್ ಪ್ರಕಾರ, the discovered on the present earth, the discovered and described species were there more than 1.5 million species. The discovered and described species were more than 1.5 million species ಇದೆ. ಯಾರ ಪ್ರಕಾರ? ಇದು ಅಕಾರ್ಡಿಂಗ್ ಟು IUCN ಎಸ್ಟಿಮೇಟ್ ಪ್ರಕಾರ. ವಾಟ್ ಈಸ್ IUCN? ಅದರ ಫುಲ್ ಫಾರ್ಮ್ ಕೂಡ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಅವರ ಪ್ರಕಾರ ಈ ಪ್ಲಾನೆಟ್ ಅರ್ತ್ ಅಲ್ಲಿ ಮೋರ್ ದೆನ್ 1.5 ಮಿಲಿಯನ್ ಸ್ಪೀಸೀಸ್ ಇದೆ. ದ ನೆಕ್ಸ್ಟ್ ಕೆಲವೊಂದು ಬೇರೆ ಎಸ್ಟಿಮೇಟ್ ಏನು ಹೇಳ್ತೀನಿ ನೋಡಿ. ಅಕಾರ್ಡಿಂಗ್ ಟು ಸೈಂಟಿಸ್ಟ್ ಎಸ್ಟಿಮೇಟ್, ಕೆಲವರು ಸೈಂಟಿಸ್ಟ್ ಕೂಡ ಒಟ್ಟಿಗೆ ಸೇರಿ ಅವರದೇ ಆದಂಥ ಒಂದು ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದು ಅಂದಾಜ್ ಹೇಳಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಸೈಂಟಿಸ್ಟ್ ಎಸ್ಟಿಮೇಟ್ ದ ಟೋಟಲ್ ಡೈವರ್ಸಿಟಿ ಆನ್ ಅರ್ತ್ ಇಟ್ ಈಸ್ ಅಬೌಟ್ 20 to 50 ಮಿಲಿಯನ್ ಸ್ಪೀಸೀಸ್. ದೆನ್ ಅಕಾರ್ಡಿಂಗ್ ಟು ರಾಬರ್ಟ್ ಮೇಸ್ ಕನ್ಸರ್ವೇಟಿವ್ ಎಸ್ಟಿಮೇಟ್ ಅಂತ ಹೇಳ್ತೀವಿ. ರಾಬರ್ಟ್ ಮೇ ಕಟ್ಟಿರುವಂಥ ಎಸ್ಟಿಮೇಟ್ ಇದೆಯಲ್ಲ, ಇಟ್ ಇಸ್ ಮೋಸ್ಟ್ ಅಕ್ಸೆಪ್ಟೆಡ್ ಎಸ್ಟಿಮೇಟ್ ಅಂತ ಹೇಳ್ತೀವಿ. ಇಟ್ ಇಸ್ ಮೋಸ್ಟ್ ಅಕ್ಸೆಪ್ಟೆಡ್ ಎಸ್ಟಿಮೇಟ್ ಅಕಾರ್ಡಿಂಗ್ ಟು ರಾಬರ್ಟ್ ಮೇ ಒಬ್ರು ಸೈಂಟಿಸ್ಟ್. ಅವರ ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ, ಅಕಾರ್ಡಿಂಗ್ ಟು ರಾಬರ್ಟ್ ಮೇಸ್ ಕನ್ಸರ್ವೇಟಿವ್ ಎಸ್ಟಿಮೇಟ್, there are 7 million species were present on this planet earth or on this globe. ಸೊ ಅದನ್ನ ನಾವು ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು, ನೆನಪಿಟ್ಟುಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ ಇದು, ಅಕಾರ್ಡಿಂಗ್ ಟು ರಾಬರ್ಟ್ ಮೇಸ್ ಕನ್ಸರ್ವೇಟಿವ್ ಎಸ್ಟಿಮೇಟ್, there are 7 million species were present on this planet earth, or we can say it is a global species diversity ಅಂತ ಹೇಳ್ತೀವಿ. And among these 7 million species, total 7 million species ಇದೆಯಲ್ಲ, among these 7 million species, more than 70% of species were animals and nearly 22% of species there belongs to the kingdom Plantae kingdom ಗೆ ಇವು ಬಿಲಾಂಗ್ ಆಗುತ್ತೆ. Then in this
ಈ ಮೋರ್ ದೆನ್ 70% ಎನಿಮಲ್ಸ್ ಇದೆಯಲ್ಲ, ಅಮಂಗ್ ದೆಮ್ ಅರೌಂಡ್ 70% ವೇರ್ ಇನ್ಸೆಕ್ಟ್ಸ್ ಓನ್ಲಿ, ಬಿಕಾಸ್ ಆನ್ ದಿಸ್ ಪ್ಲಾನೆಟ್ ಅರ್ತ್ ಅತಿ ಹೆಚ್ಚಿಗೆ ಡೈವರ್ಸ್ಡ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದಂದ್ರೆ ಅದು ಇನ್ಸೆಕ್ಟ್ಸ್ ಓನ್ಲಿ, ಬಿಕಾಸ್ ಪ್ರೆಸೆನ್ಸ್ ಆಫ್ ಖೈಟಿನೇಷಿಯಸ್ ಎಕ್ಸೋಸ್ಕೆಲೆಟನ್ ಆನ್ ದೆಮ್. ಅವುಗಳ ಮೇಲೆ ಖೈಟಿನೇಷಿಯಸ್ ಎಕ್ಸೋಸ್ಕೆಲೆಟನ್ ಇದೆ, ಅದರಿಂದ ಅವರಲ್ಲಿ ಸರ್ವೈವಬಿಲಿಟಿ ಜಾಸ್ತಿ ಇದೆ. ಓಕೆ, ಆ್ಯಂಡ್ ಮ್ಯೂಟೇಷನ್ ರೇಟ್ ಇಸ್ ಆಲ್ಸೋ ವೆರಿ ಫಾಸ್ಟ್. ಅಡಪ್ಟಬಿಲಿಟಿ character is also very better compared to the other organisms in the insects. So therefore insects are highly diverse on the planet earth. 70 among the more than 70% of animals only 70% were insects and rest of the other animals are present. Then ee diversity study ಮಾಡ್ತೀವಲ್ಲ, 7 million species diversity, global species diversity ಅಂತ ಹೇಳ್ತೀವಿ. ಇಲ್ಲೊಂದು ಕ್ವಶನ್ ಬರ್ದಿದೆ ನೋಡಿ, ಆರ್ ಯು ನೋ ವೈ ಮೈಕ್ರೋಬ್ಸ್ ಆರ್ ನಾಟ್ ಕನ್ಸಿಡರ್ಡ್ ಇನ್ ದಿ ಪ್ರೆಸೆಂಟ್ ಬಯೋಡೈವರ್ಸಿಟಿ ಸ್ಟಡೀಸ್? ನಾವು ಇದೇನು ಪ್ರೆಸೆಂಟ್ ಬಯೋಡೈವರ್ಸಿಟಿ ಸ್ಟಡಿ ಅಂತ ಮಾಡ್ತೀವಲ್ಲ, ಇಲ್ಲಿ ಇದರಲ್ಲಿ ಮೈಕ್ರೋಬ್ಸ್ ಡೈವರ್ಸಿಟಿ ನಾವು ಕನ್ಸಿಡರ್ ಮಾಡ್ತೀವಾ? ನೋ, ವಿ ನಾಟ್ ಕನ್ಸಿಡರ್ ದ ಮೈಕ್ರೋಬಿಯಲ್ ಡೈವರ್ಸಿಟಿ. ಹಾಗಾದ್ರೆ ಕ್ವಶನ್ ಬರುತ್ತೆ, ವೈ ನಾಟ್ ವಿ ಕನ್ಸಿಡರ್ ಮೈಕ್ರೋಬಿಯಲ್ ಡೈವರ್ಸಿಟಿ? ನಾವು ಮೈಕ್ರೋಬಿಯಲ್ ಡೈವರ್ಸಿಟಿಯನ್ನ ಎಂತಕ್ಕೆ ಕನ್ಸಿಡರ್ ಮಾಡೋದಿಲ್ಲ? ಬಿಕಾಸ್ ಅದಕ್ಕೆ ರೀಸನ್ ಏನಿದೆ ನೋಡಿ, ಬಿಕಾಸ್ ದ ಪ್ರೆಸೆಂಟ್ ಟ್ಯಾಕ್ಸಾನಮಿಕ್ ಸ್ಟಡೀಸ್ ವೇರ್ ನಾಟ್ ಸುಟೇಬಲ್ ಫಾರ್ ದಿ ಮೈಕ್ರೋಬಿಯಲ್ ಸ್ಟಡಿ, ಮೈಕ್ರೋಬಿಯಲ್ ಡೈವರ್ಸಿಟಿ ಸ್ಟಡಿ. ನಾವೇನು ಪ್ರೆಸೆಂಟ್ ಟ್ಯಾಕ್ಸಾನಮಿಕ್ ಸ್ಟಡಿ ಮಾಡ್ತೀವಲ್ಲ, ಈ ಮೆಥಡ್ಸ್ಗಳು ಮೈಕ್ರೋಬಿಯಲ್ ಸ್ಟಡಿಗಾಗಿ ಪರ್ಫೆಕ್ಟ್ ಆಗಿಲ್ಲ. ಅಂಡ್ ಮೆನಿ ಮೈಕ್ರೋಬ್ಸ್ ವೇರ್ ಅನೇಬಲ್ ಟು ಕಲ್ಚರ್ ಇನ್ ದಿ ಲ್ಯಾಬ್ ಕಂಡೀಷನ್. ಬಹಳಷ್ಟು ಮೈಕ್ರೋಬ್ಸ್ಗಳು ಲ್ಯಾಬ್ ಕಂಡೀಷನಲ್ಲಿ ಕಲ್ಚರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲ್ಯಾಬ್ ಕಂಡೀಷನ್, ನಾವು ಅದರಲ್ಲಿ ಲ್ಯಾಬ್ ಕಂಡೀಷನಲ್ಲಿ ಅವುಗಳನ್ನ ಕಲ್ಚರ್ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಅವುಗಳ ಪರ್ಫೆಕ್ಟ್ ಲೈಫ್ ಸೈಕಲ್ ನಮಗೆ ಗೊತ್ತಿಲ್ಲ ಅಂತ. ಸೊ ಬಿಕಾಸ್ ಆಫ್ ದ್ಯಾಟ್, ಇನ್ ದಿ ಪ್ರೆಸೆಂಟ್ ಬಯೋಡೈವರ್ಸಿಟಿ ಸ್ಟಡೀಸ್ ಆರ್ ಇನ್ ದಿ ಪ್ರೆಸೆಂಟ್ ಬಯೋಡೈವರ್ಸಿಟಿ ಎಸ್ಟಿಮೇಷನ್ಸ್, ಮೈಕ್ರೋಬ್ಸ್ ವೇರ್ ನಾಟ್ ಎಟ್ ಆಲ್ ಕನ್ಸಿಡರ್ಡ್. ಸೊ ಇದಾಯಿತು. ನೆಕ್ಸ್ಟ್ ನೋಡೋಣ, ಇದಾಯಿತು ರಾಬರ್ಟ್ ಮೇಜ್ ಕನ್ಸರ್ವೇಟಿವ್ ಎಸ್ಟಿಮೇಟ್. ಆ್ಯಂಡ್ ಬಿಫೋರ್ ದ್ಯಾಟ್ ಇಲ್ಲೊಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ ನೋಡಿ, ಇನ್ ದಿ NCERT ಬುಕ್ ಕೂಡ ಈ ಪೈ ಚಾರ್ಟ್ ಕೊಟ್ಟಿದ್ದಾರೆ. ದೀಸ್ ಪೈ ಚಾರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವುಗಳಿಂದ ಪದೇ ಪದೇ ಎಕ್ಸಾಮಲ್ಲಿ ಕ್ವಶನ್ ಬರ್ತಾ ಇರುತ್ತೆ. ಫಸ್ಟು, ಆನ್ ದಿ ಪ್ಲಾನೆಟ್ ಅರ್ತ್ ಇನ್ ವರ್ಟಬ್ರೇಟ್ ಡೈವರ್ಸಿಟಿ ಎಷ್ಟಿದೆ, ವರ್ಟಬ್ರೇಟ್ ಡೈವರ್ಸಿಟಿ ಎಷ್ಟಿದೆ, ಪ್ಲಾಂಟ್ ಡೈವರ್ಸಿಟಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇನ್ ದಿ ಇನ್ವರ್ಟಬ್ರೇಟ್ ಡೈವರ್ಸಿಟಿಯಲ್ಲಿ ಮ್ಯಾಕ್ಸಿಮಮ್ ಸ್ಪೀಸೀಸ್ ಡೈವರ್ಸಿಟಿ ಇರೋದು ಇನ್ಸೆಕ್ಟ್. ಓಕೆ, ಮ್ಯಾಕ್ಸಿಮಮ್ ಸ್ಪೀಸೀಸ್ ಡೈವರ್ಸಿಟಿ ಯಾವುದಿದೆ ನೋಡಿ, ದಟ್ಸ್ ಅಬೌಟ್ ದಿ ಇನ್ಸೆಕ್ಟ್. ಇನ್ಸೆಕ್ಟ್ ಮ್ಯಾಕ್ಸಿಮಮ್ ಸ್ಪೀಸೀಸ್ ಡೈವರ್ಸಿಟಿ ಇದೆ. ಸೆಕೆಂಡ್ ಹೈಯೆಸ್ಟು ಮಾಲುಸ್ಕನ್ಸ್, ಥರ್ಡ್ ಕ್ರಸ್ಟೇಷಿಯನ್ಸ್, ಅಂಡ್ ಫೋರ್ತ್ ಬರುತ್ತೆ ಅದರ್ ಅನಿಮಲ್ ಗ್ರೂಪ್ಸ್. ಅದರ್ ಅನಿಮಲ್ ಗ್ರೂಪ್ಸ್ ಅಂದರೆ ಅದರಲ್ಲಿ ಪೋರಿಫೆರನ್ಸ್, ಸಿಲೆಂಟ್ರೇಟ್ಸ್, ಸ್ಕೆಲ್ಮೆಂಥಸ್, ಪ್ಲಾಟಿಹೆಲ್ಮೆಂಥಸ್, ಎಕಾನೋಡರ್ಮ್ಸ್ ಎಲ್ಲ ಕೂಡ ಇದರಲ್ಲಿ ಬಂದ್ಬಿಡುತ್ತೆ. ಅದರ್ ರಿಮೈನಿಂಗ್ ಇನ್ವರ್ಟಬ್ರೇಟ್ಸ್. ದೆನ್ ವರ್ಟಬ್ರೇಟ್ ಅಲ್ಲಿ ನೋಡ್ತಾ ಹೋದ್ರೆ ಫಿಶಸ್ ಡೈವರ್ಸಿಟಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಇದೆ. ನೆಕ್ಸ್ಟ್ ಟು ದಿ ಫಿಶಸ್ ಬರ್ಡ್ಸ್ ಹೆಚ್ಚಾಗಿದೆ, ಬರ್ಡ್ಸ್ ಡೈವರ್ಸಿಟಿ ಹೆಚ್ಚಿಗೆ ಇದೆ. ದೆನ್ ನೆಕ್ಸ್ಟ್ ಟು ದ್ಯಾಟ್ ರೆಪ್ಟೈಲ್ಸ್ ಡೈವರ್ಸಿಟಿ ಹೆಚ್ಚಾಗಿದೆ. ನೆಕ್ಸ್ಟ್ ಟು ದ್ಯಾಟ್ ಅಂಫಿಬಿಯನ್ಸ್ ಡೈವರ್ಸಿಟಿ ಹೆಚ್ಚಾಗಿದೆ. ಅಂಡ್ ಲೀಸ್ಟ್ ಡೈವರ್ಸಿಟಿ ಬಿಲಾಂಗ್ಸ್ ಟು ದ ಮ್ಯಾಮಲ್ಸ್. ಈ ರೀತಿ ವರ್ಟಬ್ರೇಟ್ ಡೈವರ್ಸಿಟಿ ಬರುತ್ತೆ. ಅದೇ ಪ್ಲಾಂಟ್ ಡೈವರ್ಸಿಟಿ ನೋಡ್ತಾ ಹೋದ್ರೆ ಫಂಗೈ ಹ್ಯಾವಿಂಗ್ ದಿ ಮ್ಯಾಕ್ಸಿಮಮ್ ಡೈವರ್ಸಿಟಿ. ದೆನ್ ಬಿಕಾಸ್ ಫಂಗಾಯನ್ನ ಪ್ಲಾಂಟ್ ಜೊತೆಗೆ ಸ್ಟಡಿ ಮಾಡಲಾಗುತ್ತೆ, ಅದಕ್ಕೆ ಇಲ್ಲಿ ನಾವು ಕನ್ಸಿಡರ್ ಮಾಡೋಣ. ಫಂಗೈ ಹ್ಯಾವ್ ದಿ ಮ್ಯಾಕ್ಸಿಮಮ್ ಡೈವರ್ಸಿಟಿ. ನೆಕ್ಸ್ಟ್ ಟು ದ್ಯಾಟ್ ಆಂಜಿಯೋಸ್ಪರ್ಮ್ಸ್ ಹ್ಯಾವ್ ದಿ ನೆಕ್ಸ್ಟ್ ಹೈಯೆಸ್ಟ್ ಡೈವರ್ಸಿಟಿ. ದೆನ್ ಆಲ್ಗೆ ಥರ್ಡ್ ಗ್ರೂಪ್ ಅಲ್ಲಿ ಬರುತ್ತೆ, ಥರ್ಡ್ ನಂಬರ್ ಅಲ್ಲಿ. ದೆನ್ ಮಾಸಿಸ್, ದಟ್ ಈಸ್ ಮಾಸಿಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ ಬ್ರಯೋಫೈಟ್ಸ್ ಅಂತ ಹೇಳ್ತೀವಿ. ಓಕೆ, ಬ್ರಯೋಫೈಟ್ಸ್ ಗ್ರೂಪ್ಗೆ ಬರುತ್ತೆ. ಸೊ ಮಾಸಿಸ್ ಆರ್ ಇನ್ ಥರ್ಡ್ ನಂಬರ್. ದೆನ್ ಫರ್ನ್ಸ್ ಅಂಡ್ ಅಲೈಸ್, ಫರ್ನ್ಸ್ ಅಂಡ್ ಅಲೈಸ್ ನಥಿಂಗ್ ಬಟ್ ಫರ್ನ್ಸ್ ಅಂಡ್ ಜಿಮ್ನೋಸ್ಪರ್ಮ್ಸ್ ಅಂತ ಹೇಳ್ಬೋದು, ಟೆರಡೋಫೈಟ್ ಅಂಡ್ ಜಿಮ್ನೋಸ್ಪರ್ಮ್ಸ್ ಇಲ್ಲಿ ಬಂತು. ಅಂಡ್ ಲಾಸ್ಟ್ ನಂಬರ್ ಈಸ್ ಲೈಕೇನ್ಸ್. ಲೈಕೇನ್ಸ್ ಆರ್ ಆಲ್ಸೋ ಫೋಟೋಸಿಂಥೆಟಿಕ್ ಇನ್ ನೇಚರ್. ಸೊ ಅವುಗಳನ್ನು ಕೂಡ ಪ್ಲಾಂಟೇಜ್ ಜೊತೆಗೆ ಸ್ಟಡಿ ಮಾಡಲಾಗುತ್ತೆ. ಸೊ ಇಟ್ ಈಸ್ ಅಬೌಟ್ ದಿ ಪ್ಲಾಂಟ್ ಡೈವರ್ಸಿಟಿ. ನೆಕ್ಸ್ಟ್ ನೋಡೋಣ ಹಾಗಾದ್ರೆ ಇದರ ಜೊತೆಗೆ ಬಯೋಡೈವರ್ಸಿಟಿ ಆಫ್ ಇಂಡಿಯಾ. ಇಲ್ಲಿವರೆಗೆ ನಾವು ಕಂಪ್ಲೀಟ್ ವರ್ಲ್ಡ್ ಬಯೋಡೈವರ್ಸಿಟಿ ಸಿನಾರಿಯೋ ಏನಿದೆ, ವರ್ಲ್ಡ್ ಅಲ್ಲಿ ಟೋಟಲ್ ನಂಬರ್ ಆಫ್ ಎಷ್ಟು ಸ್ಪೀಸೀಸ್ ಇದೆ ಅದನ್ನು ನೋಡಿ ಆಯಿತು. ಸೊ ಹಾಗಾದ್ರೆ ಈಗ ಇಂಡಿಯಾದಲ್ಲಿ ಎಷ್ಟು ಸ್ಪೀಸೀಸ್ ಇದೆ, ಎಷ್ಟು ಡಿಸ್ಕವರಿ ಆಗಿದೆ, ಇನ್ನು ಎಷ್ಟು ಡಿಸ್ಕವರಿ ಆಗಬೇಕು ಅದನ್ನೆಲ್ಲ ನೋಡೋಣ. ಇಫ್ ಯು ವಾಂಟ್ ಟು ಸಿ ಅಬೌಟ್ ದಿ ಬಯೋಡೈವರ್ಸಿಟಿ ಆಫ್ ಇಂಡಿಯಾ, 2.4% of area covered by India of the whole world. The complete world ಏನಿದೆಯಲ್ಲ,
ಕಂಪ್ಲೀಟ್ ಗ್ಲೋಬ್ ಅಥವಾ ಕಂಪ್ಲೀಟ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ತೀವಿ. ದ ಕಂಪ್ಲೀಟ್ ಪ್ಲಾನೆಟ್ ಅರ್ತ್ ಏನಿದೆಯಲ್ಲ ಅಥವಾ ವರ್ಲ್ಡ್ ಇದೆಯಲ್ಲ, ಅದರ ಕಂಪ್ಲೀಟ್ ಏರಿಯಾದಲ್ಲಿ 2.4% ಏರಿಯಾ ಏನಿದೆ ಅದು ಇಂಡಿಯಾದಲ್ಲಿ ಬರುತ್ತೆ. 2.4% ಆಫ್ ಏರಿಯಾ ಇಟ್ ಈಸ್ ಕವರ್ಡ್ ಬೈ ಇಂಡಿಯಾ. ಹಾಗಾದ್ರೆ ಇಂಡಿಯಾದ ಟೋಟಲ್ ಅರ್ತ್ ಸರ್ಫೇಸ್ ಏರಿಯಾ ಇದೆ ಅದು ಬಹಳ ಕಡಿಮೆ ಇದೆ. ಬಟ್ ಅದನ್ನ ಕಂಪೇರ್ ಮಾಡಿದ್ರೆ it contributes about 8.1% of diversity to the world diversity. ಸೊ ಏರಿಯಾ ಕಡಿಮೆ ಇದೆ, ಬಟ್ ಇದು ಕಾಂಟ್ರಿಬ್ಯೂಟ್ ಮಾಡ್ತಿರೋ ಡೈವರ್ಸಿಟಿ ಅದಕ್ಕಿಂತಲೂ ಬಹಳಷ್ಟು ಹೆಚ್ಚಾಗಿದೆ. 8.1% ಆಫ್ ಡೈವರ್ಸಿಟಿ ಇಟ್ ವಿಲ್ ಕಾಂಟ್ರಿಬ್ಯೂಟ್ ಟು ದಿ ವರ್ಲ್ಡ್ಸ್ ಡೈವರ್ಸಿಟಿ. ಸೊ ಬಿಕಾಸ್ ಆಫ್ that we can say India is highly diverse country. ಸೊ ಅದಕ್ಕಾಗಿ ಹೇಳ್ತಾರೆ ನೋಡಿ, ಇಂಡಿಯಾ ಕನ್ಸಿಡರ್ಡ್ ಒನ್ ಅಮಂಗ್ ದಿ 12 ಮೆಗಾ ಬಯೋಡೈವರ್ಸಿಟಿ ಕಂಟ್ರಿ. ವರ್ಲ್ಡ್ ಅಲ್ಲಿ ಟೋಟಲ್ 12 ಕಂಟ್ರೀಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ದೇ ಹ್ಯಾವ್ ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ ಅಂಡ್ ಇನ್ ದ್ಯಾಟ್ ಇಂಡಿಯಾ ಈಸ್ 8th ರ್ಯಾಂಕ್. 12 ಮೆಗಾ ಬಯೋಡೈವರ್ಸಿಟಿ ಕಂಟ್ರೀಸ್ ಇದೆಯಲ್ಲ ಅವುಗಳಲ್ಲಿ ಇಂಡಿಯನ್ ರ್ಯಾಂಕ್ ಇದೆ, ಅದು 8th ರ್ಯಾಂಕ್ ಇದೆ. ಸೊ ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ ಯಾವ ಕಂಟ್ರಿಯಲ್ಲಿದೆ? ದಟ್ ಈಸ್ ಬ್ರಾಝೀಲ್. ನಾನು ಇಲ್ಲಿ ಬರಿತಾ ಇದ್ದೀನಿ, ಅಡಿಷನಲ್ ಪಾಯಿಂಟ್ ನೋಡ್ಕೊಳ್ಳಿ, ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಬ್ರಾಝೀಲ್ have the maximum biodiversity. Brazil have the maximum biodiversity or maximum forest area. ಎಂತಕ್ಕೆ? Because Amazon rain forest ಇದೆಯಲ್ಲ, maximum part of Amazon rain forest is comes under this Brazil only. So therefore Brazil have the maximum biodiversity. So India considered one among the 12 mega biodiversity countries. What are these 12 mega biodiversity countries? ಅದರಲ್ಲಿ ಯಾವ್ದು ಬರುತ್ತೆ ನೋಡಿ, ಬ್ರಾಝೀಲ್, ಕೊಲಂಬಿಯಾ, ಇಕ್ವೆಡೋರ್, ಮಡಗಾಸ್ಕರ್, ಇಂಡಿಯಾ, ಆಫ್ರಿಕಾ ಇವೆಲ್ಲವೂ ಬರುತ್ತೆ ಅದರಲ್ಲಿ. ಸೊ ದೀಸ್ ಆರ್ ದಿ ಟೋಟಲ್ 12 mega biodiversity countries and among them Brazil having the maximum biodiversity and India among them it have the rank 8th. If we consider the Robert Mays global species diversity, ರಾಬರ್ಟ್ ಮೇಸ್ ಪ್ರಕಾರ ಏನು ಹೇಳ್ತಾರೆ ಅವರು, ವರ್ಲ್ಡ್ ಅಲ್ಲಿ 7 ಮಿಲಿಯನ್ ಸ್ಪೀಸೀಸ್ ಡೈವರ್ಸಿಟಿ ಇದೆ ಅಂತ. ಸೊ ಅವರ ಪ್ರಕಾರ ಅಕಾರ್ಡಿಂಗ್ ಟು ರಾಬರ್ಟ್ ಮೇಸ್ ಕನ್ಸರ್ವೇಟಿವ್ ಎಸ್ಟಿಮೇಷನ್ ಆಫ್ ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಓನ್ಲಿ 22% ಆಫ್ ಸ್ಪೀಸೀಸ್ ವೇರ್ ಡಿಸ್ಕವರ್ಡ್. ಇಲ್ಲಿವರೆಗೆ ಎಲ್ಲಿ? ಇನ್ ಇಂಡಿಯಾ. ಇದು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ. ಇನ್ ಇಂಡಿಯಾ ಓನ್ಲಿ 22% ಸ್ಪೀಸೀಸ್ ವೇರ್ ಡಿಸ್ಕವರ್ಡ್ ಅಂಡ್ ಡಿಸ್ಕ್ರೈಬ್ಡ್ ಸೈಂಟಿಫಿಕಲಿ. ಸೊ ಡಿಸ್ಕವರ್ಡ್ ಸ್ಪೀಸೀಸ್ ಎಷ್ಟಿದೆ ನೋಡಿ, ಪ್ಲಾಂಟ್ಸ್ ದ 45,000 ಡಿಸ್ಕವರ್ ಆಗಿದೆ, ಅನಿಮಲ್ಸ್ ನಿಯರ್ಲಿ 91,000 ಸ್ಪೀಸೀಸ್ ಡಿಸ್ಕವರಿ ಆಗಿದೆ. ಅಂಡ್ ಯೆಟ್ ಟು ಬಿ ಡಿಸ್ಕವರ್, ಇನ್ನು ಎಷ್ಟು ಸ್ಪೀಸೀಸ್ ಡಿಸ್ಕವರಿ ಆಗಬೇಕು ನೋಡಿ, ದಟ್ ಇಸ್ ಮೋರ್ ದೆನ್ 1 lakh ಸ್ಪೀಸೀಸ್ ಯೆಟ್ ಟು ಬಿ ಡಿಸ್ಕವರ್ಡ್ ಅಂಡ್ ಮೋರ್ ದೆನ್ 3 lakh ಸ್ಪೀಸೀಸ್ ಆಫ್ ಅನಿಮಲ್ಸ್. ಇದು ಪ್ಲಾಂಟ್ಸ್ ಆಯ್ತಾ, more than 1 lakh species of plants and more than 3 lakh species of animals yet to be discovered in India. ನೆಕ್ಸ್ಟ್ ನೋಡೋಣ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್. ಈ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ನೋಡೋಕ್ಕಿಂತ ಮುಂಚೆ ಆಕ್ಚುಲಿ ಪ್ಯಾಟರ್ನ್ ಆಫ್ ಗ್ರೇಡಿಯಂಟ್ ಏನಿದೆ ಅಂತ ನೋಡೋಣ. ಫಸ್ಟ್ ವಿ ಹ್ಯಾವ್ ಟು ಸಿ ವಾಟ್ ಈಸ್ ಅಬೌಟ್ ದಿಸ್ ಪ್ಯಾಟರ್ನ್ ಆಫ್ ಗ್ರೇಡಿಯಂಟ್. ಕನ್ಸಿಡರ್ ಮಾಡೋಣ. ಇಲ್ಲಿ ನೋಡಿ, ಕನ್ಸಿಡರ್ ದಿಸ್ ಇಸ್ ದಿ ಪ್ಲಾನೆಟ್ ಅರ್ತ್. ಇದೆಯಲ್ಲ, ಇದು ಪ್ಲಾನೆಟ್ ಅರ್ತ್ ಇದೆ. ಓಕೆ, ಸೊ ಇನ್ ದಿಸ್ ಪ್ಲಾನೆಟ್ ಅರ್ತ್ ಅಲ್ಲಿ ಯೂಶುವಲಿ ಸೊ ಇಲ್ಲಿ 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್ ಇದೆ. ದಿಸ್ ಇಸ್ ದಿ 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್. ದಿಸ್ ಇಸ್ ದಿ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ದಿ ಸೌತ್ ಪೋಲ್. 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್ ಇಂದ ಹಿಯರ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಇಸ್ ದಿ 20 ಡಿಗ್ರಿ ಸೌತ್, then 40 ಡಿಗ್ರಿ ಸೌತ್, then here it is a 60 ಡಿಗ್ರಿ ಸೌತ್. ಸಾರಿ, ಸೌತ್ ಆಯ್ತು, ಕರೆಕ್ಟ್ ಇದೆ. ದೆನ್ ಅದಾದ ನಂತರ ಇಲ್ಲಿ 20 ಡಿಗ್ರಿ ನಾರ್ತ್, ದೆನ್ ಇಲ್ಲಿ 40 ಡಿಗ್ರಿ ನಾರ್ತ್, 60 ಡಿಗ್ರಿ ನಾರ್ತ್, ಆಮೇಲೆ ನೆಕ್ಸ್ಟ್ ನಾರ್ತ್ ಪೋಲಾರ್ ರೀಸನ್, ಈ ರೀತಿ ಬರುತ್ತೆ. ಸೊ ಇನ್ ದಿಸ್ ಏರಿಯಾ ಯೂಶುವಲಿ ಇದು 20 ಡಿಗ್ರಿ ಏರಿಯಾ ಇದೆಯಲ್ಲ, ಇನ್ ದಿಸ್ ಏರಿಯಾ ವಿ ಕ್ಯಾನ್ ಸೇ ದಿಸ್ ಇಸ್ ದಿ ಟ್ರಾಪಿಕಲ್ ರೀಸನ್. ಈ ರೀಸನ್ ನ ಟ್ರಾಪಿಕಲ್ ರೀಸನ್ ಅಂತ ಹೇಳ್ತೀವಿ. ಇವನ್ ಸೌತ್ ಪೋಲ್ ಅಲ್ಲೂ ಕೂಡ ಇದು ಕೂಡ ಟ್ರಾಪಿಕಲ್. 20 ಡಿಗ್ರಿ ನಾರ್ತ್ ಆಗಲಿ, 20 ಡಿಗ್ರಿ ಸಾರಿ ನಾನು ತಪ್ಪು ಬರ್ತಿದ್ದೀನಿ ಇಲ್ಲಿ, 1 minute.
ಓಕೆ, ಇಲ್ಲಿ ಬರೀಬೇಕು, ನಾನು ಬರಿತಾ ಇದ್ದೀನಿ ಇನ್ನೊಂದು. ಇಲ್ಲಿ ನೋಡಿ, 0 to 20 ಡಿಗ್ರಿ ಈ ಏರಿಯಾ ಇದೆಯಲ್ಲ, ಇದು ಮತ್ತು ಇದು, ಇವು ಎರಡು ಟ್ರಾಪಿಕಲ್ ಆಗುತ್ತೆ, ಟ್ರಾಪಿಕಲ್ ರೀಸನ್, ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ ಟ್ರಾಪಿಕಲ್ ರೀಸನ್. 20 ಡಿಗ್ರಿ ನಾರ್ತ್ ಆ್ಯಂಡ್ 20 ಡಿಗ್ರಿ ಸೌತ್, ದೀಸ್ ಆರ್ ದಿ ಟ್ರಾಪಿಕಲ್ ರೀಸನ್ಸ್ ಆಗುತ್ತೆ. ಸೊ 20 to 40 ಡಿಗ್ರಿ ಏರಿಯಾ ಇದೆಯಲ್ಲ, ಇದು ಸಬ್ ಟ್ರಾಪಿಕಲ್ ಅಂತ ಹೇಳ್ತೀವಿ. ಸಬ್ ಟ್ರಾಪಿಕಲ್, ಇದು ಕೂಡ ಸಬ್ ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ರೀಸನ್. ದೆನ್ 40 to 60 ಡಿಗ್ರಿ ಇದೆಯಲ್ಲ, ಇದನ್ನ ಟೆಂಪರೇಟ್ ರೀಸನ್ ಅಂತ ಹೇಳ್ತೀವಿ. ಅಂಡ್ 40 to 60 ಡಿಗ್ರಿ ಸೌತ್ ಇದೆಯಲ್ಲ, ಇದು ಕೂಡ ಟೆಂಪರೇಟ್ ರೀಸನ್ನೇ, ಇಟ್ ಇಸ್ ಎ ಟೆಂಪರೇಟ್ ರೀಸನ್. ದೆನ್ 60 ಡಿಗ್ರಿ ಅಂಡ್ ಫರ್ದರ್ ಸೌತ್ ಪೋಲ್, ಇದು ಸೌತ್ ಅಲ್ಲಿ ಅಂಟಾರ್ಟಿಕ್ ರೀಸನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಅಂಟಾರ್ಟಿಕ್ ರೀಸನ್. 60 ಡಿಗ್ರಿ ಮತ್ತೆ ಮೇಲೆ ನಾರ್ತ್ ಪೋಲ್ ಸೈಡ್ ಅಲ್ಲಿ ಇದು ಆರ್ಕ್ಟಿಕ್ ರೀಸನ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ಇಟ್ ಇಸ್ ಎ ಆರ್ಕ್ಟಿಕ್ ರೀಸನ್. ಸೊ ಈ ರೀತಿ ಗ್ರೇಡಿಯೇಷನ್ ಮಾಡೋದಿದೆಯಲ್ಲ, ಬಯೋಡೈವರ್ಸಿಟಿಯನ್ನು ಈ ರೀತಿ ವೇರಿಯೇಷನ್ ಆಗಿ ಗ್ರೇಡಿಯೇಷನ್ ಮಾಡೋದಿದೆ, ಅದು ಲ್ಯಾಟಿಟ್ಯೂಡಿನಲ್ ಗ್ರೇಡಿಯೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯೇಷನ್ ಅಂತ ಹೇಳ್ತೀವಿ. ಅದೇ ಅಲ್ಟಿಟ್ಯೂಡಿನಲ್ ಗ್ರೇಡಿಯಂಟ್ ಅಂದ್ರೆ ಏನು? ದಟ್ ಇಸ್ ಎ ಹೈಟ್ ಫ್ರಾಮ್ ಸಿ ಲೆವೆಲ್. ಇದು ಒಂದು ಮೌಂಟನ್ ಇದೆ, ಹಿಯರ್ ಇಟ್ ಇಸ್ ಎ ಒಂದು ಮೌಂಟನ್ ಇದೆ. ಓಕೆ, ಸೊ ಮೌಂಟನ್ ಅಲ್ಲಿ ಒಂದು ಹಿಲ್ ಏರಿಯಾ ಇದೆ, ಮೌಂಟನ್ ಇದೆ, ಇಲ್ಲಿ ಬೇರೆ ತರದ ಸ್ಪೀಸೀಸ್ ಇರುತ್ತೆ. ಓಕೆ, ಇಲ್ಲಿ ಬೇರೆ ಬೇರೆ ತರದ ಸ್ಪೀಸೀಸ್ ಇರುತ್ತೆ, ಇಲ್ಲೇ ಸ್ಪೀಸೀಸ್ ಬೇರೆ ಇರುತ್ತೆ, ಇದು ಒಂದು ರೇಂಜ್ ಆಯಿತು. ಇಲ್ಲಿಂದ ಇಲ್ಲಿವರೆಗೆ ಒಂದು ರೇಂಜು, ಇಲ್ಲಿಂದ ಇಲ್ಲಿವರೆಗೆ ಒಂದು ರೇಂಜ್ ಆಯಿತು. ಇಲ್ಲಿ ಹಿಲ್ ಟಾಪ್ ಬಂತು, ಮೀನ್ಸ್ ನೋಡಿ ಇದೇ ಬೇರೆ ರೇಂಜು, ಇದೇ ಬೇರೆ ರೇಂಜು, ಇದೇ ಬೇರೆ ರೇಂಜು. ಇಲ್ಲಿರೋ ಸ್ಪೀಸೀಸ್ ಡೈವರ್ಸಿಟಿ ಕೂಡ ಬೇರೆ ಇರುತ್ತೆ. ಆ್ಯಂಡ್ ಹಿಲ್ ಟಾಪ್ ಅಲ್ಲಿ ಹೋದರೆ ಅಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಬೇರೆನೇ ಇರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಆಲ್ಟಿಟ್ಯೂಡ್ ಅಂತ, ಆಲ್ಟಿಟ್ಯೂಡ್ನಲ್ ಪ್ಯಾಟರ್ನ್ ಗ್ರೇಡಿಯಂಟ್, ಆಲ್ಟಿಟ್ಯೂಡಿನಲ್ ಗ್ರೇಡಿಯಂಟ್ಸ್ ಅಂತ ಹೇಳ್ತೀವಿ. ಆಲ್ಟಿಟ್ಯೂಡ್ನಲ್ ಗ್ರೇಡಿಯಂಟ್ಸ್ ಆರ್ ಆಲ್ಟಿಟ್ಯೂಡ್ ಅಂದ್ರೆ ಏನು? ದಟ್ ಇಸ್ ಹೈಟ್ ಫ್ರಾಮ್ ಸಿ ಲೆವೆಲ್. ಇಟ್ ಇಸ್ ಹೈಟ್ ಫ್ರಾಮ್ ಸಿ ಲೆವೆಲ್. ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ಆಗಿದೆ ಅಂತ ಹೇಳ್ತೀವಲ್ಲ, ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಆಲ್ಟಿಟ್ಯೂಡಿನಲ್ ಗ್ರೇಡಿಯಂಟ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಪ್ಯಾಟರ್ನ್ಸ್ ಅನ್ನ ಬೇರೆ ಬೇರೆ ರೇಂಜಲ್ಲಿ, ಡೈವರ್ಸಿಟಿ ಪ್ಯಾಟರ್ನ್ಸ್ ಅನ್ನ ಬೇರೆ ಬೇರೆ ರೇಂಜಲ್ಲಿ ಡಿವೈಡ್ ಮಾಡ್ತಿರ್ತಾರೆ. ಸೊ ಇಲ್ಲಿ ನೋಡೋಣ, ಇಲ್ಲಿ ನೋಡಿ, ಇಲ್ಲೆಲ್ಲ ಇಲ್ಲಿದೆ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಸ್ಟಡಿ ಮಾಡುವುದು? ಮೇನ್ಲಿ ಟು ಮೇಜರ್ ಗ್ರೇಡಿಯಂಟ್ಸ್, ಒಂದು ಲ್ಯಾಟಿಟ್ಯೂಡ್ನಲ್ ಅಂಡ್ ಆಲ್ಟಿಟ್ಯೂಡ್ನಲ್. ಅಷ್ಟೇ ಅಲ್ಲ, ಸಮ್ ಅದರ್ ಗ್ರೇಡಿಯಂಟ್ಸ್ ಆರ್ ಟೋಪೋಗ್ರಾಫಿ, ಅಲ್ಲಿ ಸಾಯಿಲ್ ಟೆಕ್ಸ್ಚರ್ ಹೆಂಗಿದೆ, ಲ್ಯಾಂಡ್ಸ್ಕೇಪ್ ಯಾವ ರೀತಿ ಇದೆ, ಜಾಗ್ರಫಿ ಹೆಂಗಿದೆ, ಅಲ್ಲಿ ಹ್ಯುಮಿಡಿಟಿ ಅಥವಾ ರೇನ್ ಫಾಲ್ ಎಷ್ಟಿದೆ. ಸೊ ಅದರ ಆಧಾರ ಮೇಲೆ ಕೂಡ ಬೇರೆ ಬೇರೆ ಬಯೋಡೈವರ್ಸಿಟಿ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಬಟ್ ಅಮಂಗ್ ಆಲ್ ದೀಸ್, ಈ ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಇದೆಯಲ್ಲ, ಇಟ್ ಇಸ್ ದಿ ಮೇಜರ್ ಗ್ರೇಡಿಯಂಟ್ ಆರ್ ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಗ್ರೇಡಿಯಂಟ್ ಆಫ್ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ. ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಇಸ್ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಗ್ರೇಡಿಯಂಟ್. ಸೊ ನಾವು ಇದನ್ನು ನೋಡೋಣ ಡೀಟೇಲ್ ಆಗಿ. ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ಸ್. ಇದಕ್ಕೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ಬರ್ಡ್ ಸ್ಪೀಸೀಸ್ ಡೈವರ್ಸಿಟಿ. ಒಂದು ಎಕ್ಸಾಂಪಲ್ ನೋಡೋಣ, ದಟ್ಸ್ ಅಬೌಟ್ ದಿ ಬರ್ಡ್ ಸ್ಪೀಸೀಸ್ ಡೈವರ್ಸಿಟಿ. So usually if you want to see the bird species diversity in some specific countries in their different zones, that is a tropical zone, subtropical zone, then temperate zone ಅಲ್ಲಿ ಹೆಂಗಿರುತ್ತೆ ಅದನ್ನ ನಾವು ನೋಡ್ತಾ ಹೋದ್ರೆ, ಒಂದು ಎಕ್ಸಾಂಪಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊಲಂಬಿಯಾ, ಇಟ್ ಈಸ್ ಪ್ರೆಸೆಂಟ್ ನಿಯರ್ ಟು ದಿ ಇಕ್ವೇಟರ್. ಕೊಲಂಬಿಯಾ ಇಟ್ ಇಸ್ ಅ ಪಾರ್ಟ್ ಆಫ್ ಅಮೆಜಾನ್ ಫಾರೆಸ್ಟ್. ಕೊಲಂಬಿಯಾ ಕಂಟ್ರೀಸಲ್ಲೂ ಅಮೆಜಾನ್ ಫಾರೆಸ್ಟ್ ಬರುತ್ತೆ. ಸೊ ಕೊಲಂಬಿಯಾ ಇಟ್ ಇಸ್ ನಿಯರ್ ಟು ದಿ ಇಕ್ವೆಟೋರಿಯಲ್ ರೀಜನ್, ಅಂದ್ರೆ ಏನಾಯ್ತು? ಟ್ರಾಪಿಕಲ್ ರೀಜನ್ ಆಯ್ತು. So there you will find 1400 species of birds. ಅದೇ ಸ್ವಲ್ಪ ನಾರ್ತ್ ಪೋಲಾರ್ ರೀಜನ್ ಮೇಲೆ ಹೋದ್ರೆ ನ್ಯೂಯಾರ್ಕ್ ಬರುತ್ತೆ. ಇದರ ರೇಂಜ್ ಎಷ್ಟು? 41 ಡಿಗ್ರಿ ನಾರ್ತ್ ಅಲ್ಲಿ ಇದೆ. ಇದು ದಟ್ ಇಸ್ ಎ ಟೆಂಪರೇಟ್ ರೀಜನ್ ಬರುತ್ತೆ. 40 to 60 ಏನಾಯ್ತು? ದಟ್ ಇಸ್ ಎ ಟೆಂಪರೇಟ್ ರೀಜನ್. ಸೊ ಟೆಂಪರೇಟ್ ರೀಜನ್ ಅಲ್ಲಿ ಬಂತು, ದಟ್ ಇಸ್ ಎ 105 ಸ್ಪೀಸೀಸ್ ಆಫ್ ಬರ್ಡ್ಸ್ ಇದೆ. ಅದೇ ಗ್ರೀನ್ಲ್ಯಾಂಡ್ ಅಲ್ಲಿ ಹೋದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಪೋಲಾರ್ ಸೈಡ್ ಅಲ್ಲಿ ಹೋಯ್ತಿದ್ದು. That is a 71 degree north ಅಲ್ಲಿ, that is the Arctic region ಅಲ್ಲಿ ಬಂತು. There you will find only 56 species of birds. ಅದೇ ರೀತಿ ಇನ್ನೊಂದು ಬೇಕಾದ್ರೆ ಎಕ್ಸಾಂಪಲ್ ತಗೊಳ್ಳಿ. ನಮ್ಮ ಇಂಡಿಯಾ ಇದೆ, ನಮ್ಮ ಭಾರತ ಇದೆ, ಅದರ ಎಕ್ಸಾಂಪಲ್ ತಗೊಳ್ಳಿ. ದಟ್ ಇಸ್ ಇಂಡಿಯಾ, ಇಟ್ ಇಸ್ ಎ ಪಾರ್ಟ್ ಆಫ್ ಟ್ರಾಪಿಕಲ್ ರೀಜನ್. ಇಂಡಿಯಾ ಇಸ್ ಎ ಟ್ರಾಪಿಕಲ್ ಕಂಟ್ರಿ ಇದೆ.
ಸೊ ಟ್ರಾಪಿಕಲ್ ಕಂಟ್ರಿ ಇದೆ ಅಂದರೆ ಇಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಜಾಸ್ತಿ ಬೇಕು, ಬರ್ಡ್ ಸ್ಪೀಸೀಸ್ ಡೈವರ್ಸಿಟಿ ಹೆಚ್ಚಿಗೆ ಬೇಕು. ದಟ್ ಈಸ್ ಮೋರ್ ದೆನ್ 1200 ಸ್ಪೀಸೀಸ್ ಆಫ್ ಬರ್ಡ್ಸ್ ವೇರ್ ಆಲ್ಸೋ ಪ್ರೆಸೆಂಟ್ ಹಿಯರ್. ಸೊ ದ್ಯಾಟ್ಸ್ ಅಬೌಟ್ ದಿ ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್. ನೆಕ್ಸ್ಟ್ ನೋಡಿ ಇಲ್ಲಿ ಅಮೆಜಾನ್ ರೈನ್ ಫಾರೆಸ್ಟ್, ದಟ್ ಇಸ್ ದ ಟ್ರಾಪಿಕಲ್ ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅಮೆಜಾನ್ ರೈನ್ ಫಾರೆಸ್ಟ್ ಯಾವ್ದು ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ. ಅಮೆಜಾನ್ ರೈನ್ ಫಾರೆಸ್ಟ್ ಅಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಬಯೋಡೈವರ್ಸಿಟಿ ನಮಗೆ ಸಿಗುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ದಿ ಲಂಗ್ಸ್ ಆಫ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ತೀವಿ. ಅಮೆಜಾನ್ ರೈನ್ ಫಾರೆಸ್ಟ್ ಅನ್ನ ನಾವು ಲಂಗ್ಸ್ ಆಫ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ತೀವಿ. ಈ ರೀತಿ ಅಂತ ಕೇಳ್ತೀವಿ ಬಿಕಾಸ್ ದ ಅಮೆಜಾನ್ ರೈನ್ ಫಾರೆಸ್ಟ್ ಇದೆಯಲ್ಲ, ಇಟ್ ಕಂಟ್ರಿಬ್ಯೂಟ್ 20% ಆಫ್ ಆಕ್ಸಿಜನ್ ಟು ದಿಸ್ ಅರ್ತ್. ಈ ಅರ್ತ್ ಅಲ್ಲಿ ಫೋಟೋಸಿಂಥೆಸಿಸ್ ಇಂದ ಏನು ಆಕ್ಸಿಜನ್ ಜನರೇಟ್ ಆಗುತ್ತೆ ಅದರಲ್ಲಿ 20% ಆಫ್ ಆಕ್ಸಿಜನ್ ಕಮ್ಸ್ ಫ್ರಮ್ ದಿಸ್ ಅಮೆಜಾನ್ ಫಾರೆಸ್ಟ್ ಓನ್ಲಿ. ಸೊ ಇದು ಏನ್ ಮಾಡುತ್ತೆ ನೋಡಿ, ಇಟ್ ಕಂಟ್ರಿಬ್ಯೂಟ್ 20% of oxygen to earth. It contribute the 20% of oxygen to planet earth. Next, ಹಾಗಾದ್ರೆ ನಾವು ಡೀಟೇಲ್ ನೋಡೋಣ. ದ ಬಯೋಡೈವರ್ಸಿಟಿ ಆಫ್ ಅಮೆಜಾನ್ ಫಾರೆಸ್ಟ್, ದ ಟ್ರಾಪಿಕಲ್ ರೈನ್ ಫಾರೆಸ್ಟ್, ಆ ಟ್ರಾಪಿಕಲ್ ಅಮೆಜಾನ್ ಫಾರೆಸ್ಟ್. ನಂಬರ್ ಆಫ್ ಸ್ಪೀಸೀಸ್ ಎಷ್ಟಿದೆ ಮತ್ತೆ ಯಾವ್ಯಾವ ಟ್ಯಾಕ್ಸಾದಲ್ಲಿ ಎಷ್ಟು ಸ್ಪೀಸೀಸ್ ಇದೆ ಅದು ನೋಡೋಣ. ಪ್ಲಾಂಟ್ ಸ್ಪೀಸೀಸ್ ಇನ್ ದಿ ಅಮೆಜಾನ್ ರೈನ್ ಫಾರೆಸ್ಟ್, ಪ್ಲಾಂಟ್ ಸ್ಪೀಸೀಸ್ ಮೋರ್ ದೆನ್ 40,000. ಫಿಶಸ್ ಅರೌಂಡ್ 3,000 ಸ್ಪೀಸೀಸ್ ವೇರ್ ರಿಪೋರ್ಟೆಡ್. ಇದು ಜಸ್ಟ್ ರಿಪೋರ್ಟ್ ಆಗಿರೋದು ಸೈಂಟಿಫಿಕಲಿ. ಇನ್ನು ರಿಪೋರ್ಟ್ ಆಗದೇ ಇರುವಂತ ಬಹಳಷ್ಟು ಸ್ಪೀಸೀಸ್ ಅಲ್ಲಿ ಇದೆ. ಓಕೆ, ಬರ್ಡ್ಸ್ ಅರೌಂಡ್ 1,300 ಸ್ಪೀಸೀಸ್, ಮ್ಯಾಮಲ್ಸ್ 427 ಸ್ಪೀಸೀಸ್, amphibians 427 ಸ್ಪೀಸೀಸ್, reptiles 378 ಸ್ಪೀಸೀಸ್ and invertebrates 1,25,000 species were reported. And it is estimated that in these Amazon forest, ಇಲ್ಲಿ ನಾನು invertebrate ಹೇಳಿದೆ 1,25,000 species, but till more than 2 million of insects were yet to describe. ಅಲ್ಲಿ ಇನ್ಸೆಕ್ಟ್ ಡೈವರ್ಸಿಟಿ ಬಹಳಷ್ಟು ಹೆಚ್ಚಾಗಿದೆ, ಇನ್ನು ಅವುಗಳಿಗೆ ಸೈಂಟಿಫಿಕಲಿ ಡಿಸ್ಕವರ್ ಮಾಡಿ ಡಿಸ್ಕ್ರೈಬ್ ಮಾಡೋದು ಬಾಕಿ ಇದೆ. ಹೌ ಮೆನಿ? more than 2 million insect species are yet to describe in the Amazon rainforest. Next, why biodiversity rich in the tropics? ನೋಡಿ, Amazon rainforest tropical region ಅಲ್ಲಿ ಬರುತ್ತೆ, ಇಂಡಿಯಾ ಟ್ರಾಪಿಕಲ್ ರೀಜನ್ ಅಲ್ಲಿ ಬರುತ್ತೆ, ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ಆಫ್ರಿಕಾ ಟ್ರಾಪಿಕಲ್ ರೀಜನ್ ಅಲ್ಲಿ ಬರುತ್ತೆ. ಸೊ ಈ ಟ್ರಾಪಿಕಲ್ ರೀಜನ್ ಅಲ್ಲಿ ಬಯೋಡೈವರ್ಸಿಟಿ ಎಂತಕ್ಕೆ ಹೆಚ್ಚಿದೆ? Why the biodiversity is very high in the tropics or tropical region? Mainly because of 5 reasons. ಅದಕ್ಕೆ ನಾವು 5 ಕಾರಣಗಳನ್ನು ಕೊಡಬಹುದು. ಯಾವ ಕಾರಣ ನೋಡಿ, ಒಂದು, ಇನ್ ದಿ ಟ್ರಾಪಿಕಲ್ ರೀಜನ್ ಇಕೋಸಿಸ್ಟಮ್ ಈಸ್ ಆರ್ ಎನ್ವೈರನ್ಮೆಂಟ್ ಇದೆಯಲ್ಲ, ಅನ್ಡಿಸ್ಟರ್ಬ್ಡ್ ಎನ್ವೈರನ್ಮೆಂಟ್ ಇದೆ. ಇಟ್ ಇಸ್ ಅನ್ಡಿಸ್ಟರ್ಬ್ಡ್ ಎನ್ವೈರನ್ಮೆಂಟ್. ಅಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಡಿಸ್ಟರ್ಬೆನ್ಸ್ ಅಂದರೆ ನ್ಯಾಚುರಲ್ ಡಿಸ್ಟರ್ಬೆನ್ಸ್ ಹೇಳ್ತಾ ಇದ್ದೀನಿ, ಲೈಕ್ ವಲ್ಕ್ಯಾನಿಕ್ ಎರಪ್ಷನ್ಸ್ ಆಯಿತು, ಅಥವಾ ಸೈಕ್ಲೋನ್ಸ್ ಆಯಿತು, ಫ್ಲಡ್ ಆಯಿತು, ಇಂಥ ಜಾಸ್ತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಇನ್ ದಿ ಟ್ರಾಪಿಕಲ್ ರೀಜನ್ ಅಲ್ಲಿ. ಸೊ ಎನ್ವೈರನ್ಮೆಂಟ್ ಈಸ್ ರಿಮೇನ್ಸ್ ಅನ್ಡಿಸ್ಟರ್ಬ್ಡ್ ಇನ್ ದಿ ಟ್ರಾಪಿಕ್ಸ್. ಬಿಕಾಸ್ ಆಫ್ ದ್ಯಾಟ್ ದ ಟ್ರಾಪಿಕಲ್ ರೀಜನ್ ಗೆಟ್ ದಿ ಲಾರ್ಜರ್ ಯೂಲ್ಯೂಷನರಿ ಪೀರಿಯಡ್. ಅಲ್ಲಿ ಡಿಸ್ಟರ್ಬೆನ್ಸೇ ಆಗ್ತಿಲ್ಲ, ಸೊ ಆರ್ಗ್ಯಾನಿಸಮ್ಸ್ಗೆ ಯೂಲ್ಯೂಷನ್ ಆಗಲಿಕ್ಕೆ ಬಹಳಷ್ಟು ಹೆಚ್ಚು ಸಮಯ ಸಿಗ್ತಾ ಇದೆ, ಹೊಸ ಹೊಸ ಸ್ಪೀಸಿಯೇಷನ್ ಆಗ್ತಾ ಇದೆ, ಡೈವರ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಎನ್ವೈರನ್ಮೆಂಟ್ ಆಫ್ ಟ್ರಾಪಿಕ್ಸ್ ಈಸ್ ಕಾನ್ಸ್ಟೆಂಟ್ ಇರುತ್ತೆ. ಟ್ರಾಪಿಕಲ್ ರೀಜನ್ ಅಲ್ಲಿ ಎನ್ವೈರನ್ಮೆಂಟ್ ಕಾನ್ಸ್ಟೆಂಟ್ ಇದೆ, ಪ್ರೆಡಿಕ್ಟೇಬಲ್ ಇದೆ ಅಂಡ್ ಲೆಸ್ ಸೀಸನಬಲ್ ಇದೆ. ಪ್ರೆಡಿಕ್ಟೇಬಲ್ ಅಂದ್ರೆ ಏನು? ಟ್ರಾಪಿಕಲ್ಲಿ ಆಸ್ ವಿ ಹ್ಯೂಮನ್ ಪ್ರೆಡಿಕ್ಟ್ ಆಸ್ ಲೈಕ್ ದಟ್ ಸೇಮ್ ವೇ ಇವನ್ ಅನಿಮಲ್ಸ್ ಆಲ್ಸೋ ಪ್ರೆಡಿಕ್ಟ್. ಸಮ್ಮರ್ ಸೀಸನ್ ನಂತರ ರೈನಿ ಸೀಸನ್ ಬರುತ್ತೆ, ರೈನಿ ಸೀಸನ್ ನಂತರ ಕೋಲ್ಡ್ ಸೀಸನ್ ಬರುತ್ತೆ, ಕೋಲ್ಡ್ ಸೀಸನ್ ನಂತರ ಅಗೇನ್ ಸಮ್ಮರ್ ಸೀಸನ್ ಬರುತ್ತೆ ಅಂತ ಎಲ್ಲ ಅನಿಮಲ್ಸ್ ಆರ್ ಸ್ಪೀಸೀಸ್ ಕೂಡ ಪ್ರೆಡಿಕ್ಟ್ ಮಾಡುತ್ತೆ. ಅವಳಿಗೆ ಮುಂಚೆನೇ ಗೊತ್ತಾಗುತ್ತೆ, ಸೊ ಈ ಸೀಸನ್ ನಂತರ ಈ ಸೀಸನ್ ಬರಲೇಬೇಕು, ಈ ರೀತಿ ಪ್ರೆಡಿಕ್ಟ್ ಮಾಡಬಹುದು ಎಲ್ಲಿ? ಟ್ರಾಪಿಕಲ್ ರೀಜನ್ ಅಲ್ಲಿ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿ ಟೆಂಪರೇಟ್ ಅಂಟಾರ್ಟಿಕ್ ಯಾ ಆರ್ಟಿಕ್ ರೀಜನ್ ಅಲ್ಲಿ. ಅದು ಆ ರೀಜನ್ಗಳಲ್ಲಿ ಪಾಸಿಬಲ್ ಇಲ್ಲ. ಸೊ ದೇರ್ ಫೋರ್ ಎನ್ವೈರನ್ಮೆಂಟ್ ಇನ್ ದಿ ಟ್ರಾಪಿಕ್ ಈಸ್ ಕಾನ್ಸ್ಟೆಂಟ್ ಇದೆ, ಯಾವತ್ತು ಕಾನ್ಸ್ಟೆಂಟ್ ಆಗಿರುತ್ತೆ, ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ, ಪ್ರೆಡಿಕ್ಟೇಬಲ್ ಇರುತ್ತೆ, ಮತ್ತೆ ಲೆಸ್ ಸೀಸನಲ್ ಇರುತ್ತೆ, ಜಾಸ್ತಿ ಅದರಲ್ಲಿ ವೇರಿಯೇಷನ್ ಆಗೋದಿಲ್ಲ. ಏನಿರುತ್ತೆ ಪ್ರತಿ ವರ್ಷ ಏನಾಗಬೇಕಲ್ಲ ಅದೇ ರೀತಿ ಆಗ್ತಾ ಇರುತ್ತೆ. ಸಾರಿ. So therefore, survival ability of species in the tropics is very high. Then usually in the tropics warm temperature irutte, high humidity ಇದೆ, because rainfall ಇಲ್ಲಿ ಬಹಳ ಜಾಸ್ತಿ ಆಗುತ್ತೆ ಇರುತ್ತೆ. That also helps to survive the species more and more.
ಲೈಟ್ ಸನ್ಲೈಟ್ ಹೆಚ್ಚಿಗೆ ಇದೆ ಆರ್ ಲೈಟ್ ಇಂಟೆನ್ಸಿಟಿ ಇನ್ ದಿ ಟ್ರಾಪಿಕಲ್ ರೀಜನ್ ಅಲ್ಲಿ ಹೆಚ್ಚಿರುತ್ತೆ, ಅದರಿಂದ ಪ್ಲಾಂಟ್ ಡೈವರ್ಸಿಟಿ ಹೆಚ್ಚಾಗುತ್ತೆ. ಪ್ಲಾಂಟ್ ಡೈವರ್ಸಿಟಿ ಹೆಚ್ಚಿದೆ ಅಂದ್ರೆ ಆಟೋಮೆಟಿಕ್ಲಿ ಅನಿಮಲ್ ಡೈವರ್ಸಿಟಿ ಕೂಡ ಹೆಚ್ಚಾಗುತ್ತೆ. ವೆರಿ ಹೈ ಇನ್ಸೆಕ್ಟ್ ಪಾಪ್ಯುಲೇಷನ್, ಟ್ರಾಪಿಕ್ಸ್ ಅಲ್ಲಿ ಇನ್ಸೆಕ್ಟ್ ಪಾಪ್ಯುಲೇಷನ್ ಹೆಚ್ಚಿದೆ ಅಂದ್ರೆ ಕ್ರಾಸ್ ಪಾಲಿನೇಷನ್ ಚಾನ್ಸಸ್ ಹೆಚ್ಚಾಗುತ್ತೆ. ಕ್ರಾಸ್ ಪಾಲಿನೇಷನ್ ಹೆಚ್ಚಾದ್ರೆ ಜೆನೆಟಿಕ್ ವೇರಿಯಬಿಲಿಟಿ ಹೆಚ್ಚಾಗುತ್ತೆ, ಅದರಿಂದ ಸ್ಪೀಸಿಯೇಷನ್ಸ್ ಆಗುತ್ತೆ, ಡೈವರ್ಸಿಟಿ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಸೊ ಬಿಕಾಸ್ ಆಫ್ ದೀಸ್ 5 ರೀಸನ್ಸ್ ದ ಬಯೋಡೈವರ್ಸಿಟಿ ಇನ್ ದ ಟ್ರಾಪಿಕ್ಸ್ ಈಸ್ ವೆರಿ ಹೈ. ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ನೋಡೋಣ. This concept of species area relationship was given by Alexander von Humboldt. This Alexander von Humboldt, he surveyed, Alexander von Humboldt idarala, he surveyed South American jungles. South American. He surveyed the South American jungles or forest ante ಹೇಳ್ತೀವಿ. He surveyed South American jungles or South American forest. There is Amazon rain forest, Latin American forest ಅಂತ ಹೇಳ್ತೀವಿ. ಅವನ್ನ ಸರ್ವೆ ಮಾಡಿ ಒಂದು ಕಾನ್ಸೆಪ್ಟ್ ಹೇಳಿದ್ರು ಇವರು. ಏನದು? ದಟ್ ಇಸ್ ಎ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್. ಏನು ಹೇಳ್ತಾರೆ? ಅಕಾರ್ಡಿಂಗ್ ಟು ದಿ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ಅಪ್ ಟು ಎ ಸರ್ಟನ್ ಲಿಮಿಟ್, as the area of the habitat or area, the given area will goes on increases. ಏರಿಯಾ ಹೆಚ್ಚಾಗ್ತಾ ಹೋದ್ರೆ ಅಲ್ಲಿ ಸ್ಪೀಸೀಸ್ ರಿಚ್ನೆಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. Species richness will increases as the area will goes on increases. ಅಂದ್ರೆ ಎರಡು species richness and area both they are directly proportional ಅಂತ ಹೇಳ್ತಿರ್ತಾರೆ. ಸೊ ಅದನ್ನೇ ಇವರು ಹೆಂಗೆ ಕೊಟ್ಟಿದ್ದಾರೆ ನೋಡಿ, S is directly proportional to A to the power Z or S is equal to CA to the power Z. ಇದೇ ಫಾರ್ಮುಲಾಗೆ ಲಾಗರಿಥಮ್ ಅಪ್ಲೈ ಮಾಡಿದರೆ ದಟ್ ಇಸ್ log S is equal to log C Z log A ಅಂತ ಹೇಳ್ಬೋದು. ಸೊ ಈ ಇಕ್ವೇಶನ್ ಅಲ್ಲಿ ಎಸ್ ಅಂದ್ರೆ ಏನು? ಎಸ್ ಈಸ್ ನಥಿಂಗ್ ಬಟ್ ಸ್ಪೀಸೀಸ್ ರಿಚ್ನೆಸ್, ಸಿ ಈಸ್ ನಥಿಂಗ್ ಬಟ್ ವೈ ಇಂಟರ್ಸೆಪ್ಟ್, ಗ್ರಾಫ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡೋಣ ಅದನ್ನ. ಜೆಡ್ ಈಸ್ ನಥಿಂಗ್ ಬಟ್ ದಟ್ ಇಸ್ ಅ ಸ್ಲೋಪ್ ಲೈನ್ ಆರ್ ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಎ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಏರಿಯಾ. ಬೈ ಯೂಸಿಂಗ್ ದೀಸ್ ಇಕ್ವೇಶನ್ಸ್, ಈ ಇಕ್ವೇಶನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರು ಇಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಕೊಟ್ಟು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫಸ್ಟ್ ನೋಡಿ ಇಲ್ಲಿದೆ ಎಸ್ ಈಸ್ ಈಕ್ವಲ್ ಟು ಸಿ ಎ ಟು ದಿ ಪವರ್ ಜೆಡ್ ಇದೆ. So ಇಲ್ಲಿ in the y-axis he considered, Alexander von Humboldt, he considered the species richness. In the y-axis he considered the species richness and in the x-axis he considered the area. Species richness ಮತ್ತೆ area value consider ಮಾಡಿದಾಗ as area increase ಆಗ್ತಾ ಹೋಗ್ತಾ ಇದೆ, species richness ಕೂಡ increase ಆಗ್ತಾ ಹೋಗಿದೆ. ಅಲ್ಲಿ curve ಬಂತು by using this formula S is equal to CA to the power Z. ಸೊ ಇಲ್ಲಿ ಕರ್ವ್ ಬರ್ತಾ ಇದೆ. ದಿಸ್ ಕರ್ವ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ದಿಸ್ ಕರ್ವ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಕರ್ವ್ ಅಂತ ಹೇಳ್ತೀವಿ. ದಿಸ್ ಕರ್ವ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಕರ್ವ್. ನೆಕ್ಸ್ಟ್ ಅದರ ಜೊತೆಗೆ ಮತ್ತೆ ನೋಡಿದ್ರೆ ಇದೇ ಇಕ್ವೇಶನ್, ಈ ಇಕ್ವೇಶನ್ಗೆ ಲಾಗರಿಥಮ್ ಅಪ್ಲೈ ಮಾಡಿದಾಗ ಅದೇನಾಯ್ತು, ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಜೆಡ್ ಇಂಟು ಲಾಗ್ ಎ ಆಯಿತು. ಸೊ ಅದನ್ನು ನೋಡಿದಾಗ ಇಲ್ಲಿ ನಮಗೆ ಸ್ಟ್ರೇಟ್ ಲೈನ್ ಬರ್ತಾ ಇದೆ. ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಜೆಡ್ ಲಾಗ್ ಎ, ಈ ರೀತಿ ಸ್ಟ್ರೇಟ್ ಲೈನ್ ಬರ್ತಾ ಇದೆ. ಸೊ ದ್ಯಾಟ್ಸ್ ಅಬೌಟ್ ದಿ ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್. ನೆಕ್ಸ್ಟ್ ನೋಡೋಣ, ಹಾಗಾದ್ರೆ ಇಲ್ಲಿ ವೈ ಇಂಟರ್ಸೆಪ್ಟ್ ಅಂದ್ರೆ ಏನು? ಈಗ ಒಂದು ಇಲ್ಲಿ ಲೈನ್ ಇದೆ. ಸೊ ಇಲ್ಲೊಂದು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಂಡ್ವಿ. ಸೊ ಇದರ ವೈ ಅಲ್ಲಿ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಅದು ವೈ ಇಂಟರ್ಸೆಪ್ಟ್. ಜೆಡ್ ಲೈನ್ ಅಂದ್ರೆ ಏನು? ರಿಗ್ರೆಷನ್ ಕೋಎಫಿಷಿಯಂಟ್. ಇನ್ ಏರಿಯಾದಲ್ಲಿ ಇಲ್ಲಿ ಪರ್ಟಿಕ್ಯುಲರ್ ಜೆಡ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಸೊ ದಟ್ ಇಸ್ ಎ ಜೆಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ದಟ್ ಇಸ್ ಎ ಸ್ಲೋಪ್ ಲೈನ್ ಆರ್ ರಿಗ್ರೆಷನ್ ಕೋಎಫಿಷಿಯಂಟ್. ಯೂಶುವಲಿ ವ್ಯಾಲ್ಯೂ ಆಫ್ ಜೆಡ್ ಇರುತ್ತಲ್ಲ ನೋಡಿ, ಇಲ್ಲಿ ಜನರಲಿ ವ್ಯಾಲ್ಯೂ ಆಫ್ ಜೆಡ್ ಫಾರ್ ಎನಿ ಸ್ಪೀಸೀಸ್, either it may be ನ್ಯೂಯಾರ್ಕ್ ಆಗಲಿ, either it may be ಗ್ರೀನ್ಲ್ಯಾಂಡ್ ಆಗಲಿ, ಎನಿ ಯುರೋಪಿಯನ್ ರೀಸನ್ ಆಗಲಿ, ಯಾವುದೇ ಬರ್ಡ್ ಆಗಲಿ, ಮ್ಯಾಂಗೋ ಆಗಲಿ, ಯಾವುದೇ ಫ್ರೂಟ್ ಆಗಲಿ, ಫಾರ್ ಎನಿ ಸ್ಪೀಸೀಸ್ ಜನರಲಿ ಜೆಡ್ ವ್ಯಾಲ್ಯೂ ಈಸ್ ವೇರೀಸ್ ಫ್ರಾಮ್ 0.1 to 0.2 ಇನ್ ಎನಿ ಏರಿಯಾ. ವರ್ಲ್ಡ್ ಅಲ್ಲಿ ಯಾವುದೇ ಏರಿಯಾಕ್ಕೆ ಹೋಗಿ ಯಾವುದೇ ಒಂದು ಸ್ಪೀಸೀಸ್ ತಗೊಳ್ಳಿ, ಜೆಡ್ ವ್ಯಾಲ್ಯೂ ಜನರಲಿ ರೇಂಜಸ್ ಫ್ರಾಮ್ 0.1 to 0.2. If we consider species area relationship of very large area, ಬಹಳ ದೊಡ್ಡ ಏರಿಯಾ ನಾವು ಕನ್ಸಿಡರ್ ಮಾಡಿದ್ದೇ ಆದ್ರೆ, ದ ಸ್ಪೀಸೀಸ್ ಏರಿಯಾ, ದೊಡ್ಡ ಏರಿಯಾ ಅಂದ್ರೆ ಒಂದು ಕಂಪ್ಲೀಟ್ ಕಾಂಟಿನೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದೇ ಆದ್ರೆ,
the slope line will be more steeper. ಎಷ್ಟಾಗುತ್ತೆ? ದಟ್ ಈಸ್ ಇಟ್ ಇಸ್ ವೆರೀಸ್ ಫ್ರಮ್ 0.6 to 1.2 ವರೆಗೆ ವೇರಿಯೇಷನ್ ಆಗುತ್ತೆ. ಇಟ್ ಈಸ್ ವೆರೀಸ್ ಫ್ರಮ್ 0.6 to 1.2. ಹೆಂಗಾಗುತ್ತೆ? ದ ಸ್ಲೋಪ್ ಲೈನ್ ವಿಲ್ ಬಿ ಮೋರ್ ಸ್ಟೀಪರ್ ಅಂತ ಹೇಳ್ತೀವಿ. ಯಾವ ರೀತಿ ಆಗುತ್ತೆ ನೋಡಿ, ಈಗ ಇಲ್ಲಿ ಇದು ಸ್ಟ್ರೇಟ್ ಲೈನ್ ಇದೆಯಲ್ಲ, ಅದು ಸ್ಲೋಲಿ ಈ ಕಡೆ ಬರ್ಲಿಕ್ಕೆ ಶುರು ಆಗುತ್ತೆ. ದ ಸ್ಲೋಪ್ ಲೈನ್ ವಿಲ್ ಬಿ ಮೋರ್ ಸ್ಟೀಪರ್ ಇಫ್ the z line is z value considered for a large continent, then its value will be ranges from 0.6 to 1.2. Example ನೋಡಿ, there is a frugivorous birds. Frugivorous birds ಅಂದ್ರೆ fruit eating birds ಅಂತ ಹೇಳ್ತೀವಿ. We can say it is a fruit eating birds. Frugivorous birds, or we can say fruit eating birds, or even mammals of a continent. ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಂಟಿನೆಂಟ್ ಕನ್ಸಿಡರ್ ಮಾಡಿದರೆ ಅದರ ವ್ಯಾಲ್ಯೂ ಬರ್ತಾ ಇದೆ, ದರ್ ಇಸ್ z equal to 1.15. ಸೊ ಈ ರೀತಿ z ವ್ಯಾಲ್ಯೂ ವೇರಿಯೇಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ, ಇಂಪಾರ್ಟೆನ್ಸ್ ಆಫ್ ಸ್ಪೀಸೀಸ್ ಡೈವರ್ಸಿಟಿ ಟು ದಿ ಇಕೋಸಿಸ್ಟಮ್. ಎಂತಕ್ಕೆ ಬಯೋಡೈವರ್ಸಿಟಿ, ಸ್ಪೀಸೀಸ್ ಡೈವರ್ಸಿಟಿ ಬೇಕಾಗುತ್ತೆ ಇಕೋಸಿಸ್ಟಮ್ಗೆ? ನೋಡಿ, ಆಸ್ ದ ಸ್ಪೀಸೀಸ್ ಡೈವರ್ಸಿಟಿ ಇನ್ಕ್ರೀಸಸ್, ಸ್ಪೀಸೀಸ್ ಡೈವರ್ಸಿಟಿ ಇನ್ಕ್ರೀಸ್ ಇತ್ತಂದರೆ, ಓಕೆ, ಆಸ್ ದ ಸ್ಪೀಸೀಸ್ ಡೈವರ್ಸಿಟಿ ಇನ್ಕ್ರೀಸಸ್, the stability also increases. Stability of that ecosystem, stability or sustainability anta heltivi. Sustainability or stability of that ecosystem also increases. With respect to what? With respect to 4 parameters. What are these 4 parameters? The stability of ecosystem increases with respect to productivity, with respect to year to year variation in productivity, with respect to that ecosystem shows resistance to the environmental disturbance, and that ecosystem show the resilience. ಏನಿದಂದ್ರೆ, ಯೂಶಲಿ ಇಫ್ ದರ್ ಇಸ್ ಎ ಹೈ ಬಯೋಡೈವರ್ಸಿಟಿ ಇದೆ, ಏರೋ ಮಾರ್ಕ್ ಮೇಲೆ ಇದೆ ಹೈ, ಓಕೆ, ಇಫ್ ದರ್ ಇಸ್ ಎ ಹೈ ಬಯೋಡೈವರ್ಸಿಟಿ ಇದೆ, ಆ ಇಕೋಸಿಸ್ಟಮ್ ಸ್ಟ್ಯಾಬಿಲಿಟಿ ಹೆಚ್ಚಿದೆ. ಎಂತಕ್ಕೆ? ಬಿಕಾಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಇದೆ ಅದರಲ್ಲಿ. ಓವರ್ ಆಲ್ ಪ್ರೊಡಕ್ಟಿವಿಟಿ ಆಫ್ ದಟ್ ಇಕೋಸಿಸ್ಟಮ್ ಇಸ್ ವೆರಿ ಹೈ, ಓಕೆ. ಇಯರ್ ಟು ಇಯರ್ ವೇರಿಯೇಷನ್ ಇನ್ ಪ್ರೊಡಕ್ಟಿವಿಟಿ ಇಸ್ ವೆರಿ ಲೋ. ಏರೋ ಮಾರ್ಕ್ ನಾನು ಕಡಿಮೆ ಮಾಡಿದ್ದೀನಿ. ಅಂಥ ಜಾಗದಲ್ಲಿ ಇಯರ್ ಟು ಇಯರ್ ವೇರಿಯೇಷನ್ ಇದೆಯಲ್ಲ, ಅದು ಕಡಿಮೆ ಇರುತ್ತೆ. ಇಯರ್ ಟು ಇಯರ್ ವೇರಿಯೇಷನ್ ಆಗಬಾರ್ದು. ಈ ವರ್ಷ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಪ್ರೊಡಕ್ಟಿವಿಟಿ ಇದೆ ಅಂದರೆ ಆ ಏರಿಯಾದಿಂದ, ಇವನ್ ನೆಕ್ಸ್ಟ್ ವರ್ಷ ಕೂಡ ಅದೇ ರೇಂಜಲ್ಲಿ ಇರಬೇಕು, ಅದರ ನೆಕ್ಸ್ಟ್ ವರ್ಷ ಅದೇ ರೇಂಜಲ್ಲಿ ಇರಬೇಕು. ಇಲ್ಲ, ಈ ವರ್ಷ ಅತಿ ಹೆಚ್ಚಾಯಿತು, ನೆಕ್ಸ್ಟ್ ವರ್ಷ ಬಹಳ ಕಡಿಮೆ ಆಯಿತು, ಮತ್ತೆ ಮೀಡಿಯಮ್ ಆಯಿತು, ಮತ್ತೆ ಬಹಳ ಹೆಚ್ಚಾಯಿತು, ಮತ್ತೆ ಕಡಿಮೆ ಆಯಿತು. ಈ ರೀತಿ ವೇರಿಯೇಷನ್ ಆಗೋದು ಬೇಡ. ಆ ರೀತಿ ಆದರೆ ಅದನ್ನು ನಾವು ಸ್ಟೇಬಲ್ ಇಕೋಸಿಸ್ಟಮ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಒಂದೇ ರೇಂಜಲ್ಲಿ ಬರಲಿ, ಬಟ್ ಪ್ರತಿ ವರ್ಷ ಅದೇ ಲಿಮಿಟಲ್ಲಿ ಅದು ಹೋಗ್ತಾ ಇರಲಿ. ಸೊ ದ್ಯಾಟ್ ವಿ ಕ್ಯಾನ್ ಸೇ ದಟ್ ಈಸ್ ಇಫ್ ದ ಇಯರ್ ಟು ಇಯರ್ ವೇರಿಯೇಷನ್ ಇನ್ ಪ್ರೊಡಕ್ಟಿವಿಟಿ ಡಿಕ್ರೀಸಸ್, ವಿ ಕ್ಯಾನ್ ಸೇ ಇಟ್ ಇಸ್ ಎ ಸ್ಟೇಬಲ್ ಇಕೋಸಿಸ್ಟಮ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇಫ್ ದ ಇಕೋಸಿಸ್ಟಮ್ ಈಸ್ ಹೈಲಿ ಸ್ಟೇಬಲ್, ಇಟ್ ವಿಲ್ ಶೋ ದಿ ರೆಸಿಸ್ಟೆಂಟ್ ಟು ದಿ ಎನ್ವೈರನ್ಮೆಂಟಲ್ ಡಿಸ್ಟರ್ಬೆನ್ಸ್. ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್ ಇರುತ್ತೆ, ಸೈಕ್ಲೋನ್ ಇರಲಿ ಅಥವಾ ಫ್ಲಡ್ ಆಗಲಿ, ಇಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಅದು ರೆಸಿಸ್ಟ್ ಮಾಡ್ತಾ ಇರುತ್ತೆ. ಫಾರೆಸ್ಟ್ ಹೆಚ್ಚಿದ್ರೆ ಅಲ್ಲಿ ಫ್ಲಡ್ ಪ್ರಾಬ್ಲಮ್ ಬರೋದಿಲ್ಲ, ಸಾಯಿಲ್ ಎರೋಜನ್ ಪ್ರಾಬ್ಲಮ್ ಬರೋದಿಲ್ಲ, ಡ್ರಾಟ್ ಕಂಡೀಷನ್ ಅಂತ ಪ್ರಾಬ್ಲಮ್ಗಳು ಜನರಲಿ ಬರೋದಿಲ್ಲ. ಸೊ ಇಟ್ ಶೋ ದಿ ರೆಸಿಸ್ಟೆಂಟ್ ಟು ದಿ ಎನ್ವೈರನ್ಮೆಂಟಲ್ ಡಿಸ್ಟರ್ಬೆನ್ಸ್. ಆ್ಯಂಡ್ ರೆಸಿಲಿಯನ್ಸ್, ಹೈ ರೆಸಿಲಿಯನ್ಸ್ ಅಂತ ಹೇಳ್ತೀವಿ. ಹೈ ರೆಸಿಲಿಯನ್ಸ್ ಅಂದ್ರೆ ಏನು? ದಟ್ ಇಸ್ ಎ ಬೌನ್ಸ್ ಬ್ಯಾಕ್ ಕೆಪಾಸಿಟಿ. ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಡ್ಯಾಮೇಜ್ ಆದರೆ ಅದನ್ನು ಮತ್ತೆ ರೀಫಾರ್ಮ್ ಆಗೋ ಕೆಪಾಸಿಟಿ ಅದರಲ್ಲಿ ಬಹಳ ಫಾಸ್ಟ್ ಇರುತ್ತೆ. ಕಂಪ್ಲೀಟ್ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಒಂದು ಫಾರೆಸ್ಟ್ ಫೈರ್ ಆಯಿತು ಇನ್ ಎ ಗಿವನ್ ಫಾರೆಸ್ಟ್ ಏರಿಯಾ, ಒಂದು ಲಾರ್ಜ್ ಫಾರೆಸ್ಟ್ ಫೈರ್ ಇಂದ ಅದು ಕಂಪ್ಲೀಟ್ ಫಾರೆಸ್ಟ್ ಎಲ್ಲ ಡ್ಯಾಮೇಜ್ ಆಗೋಯ್ತು. ವಿದಿನ್ ಎ 2 to 3 years ಮತ್ತೆ ಆ ಫಾರೆಸ್ಟ್ ರೆಡಿ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಹೈ ರೆಸಿಲಿಯನ್ಸ್ ಕೆಪಾಸಿಟಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಬಿಫೋರ್ ದಿ ಪ್ಯಾಂಡಮಿಕ್, ಈಗ 4-5 ವರ್ಷ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಒಂದು ಲಾರ್ಜ್ ಫಾರೆಸ್ಟ್ ಫೈರ್ ಪ್ರಾಬ್ಲಮ್ ಬಂತು. ಬಿಫೋರ್ ದಿ COVID-19 ಪ್ಯಾಂಡಮಿಕ್ ಇಂತ ಮುಂಚೆ ಲಾರ್ಜ್ ಫಾರೆಸ್ಟ್ ಫೈರ್ ಪ್ರಾಬ್ಲಮ್ ಬಂತು ಆಸ್ಟ್ರೇಲಿಯಾದಲ್ಲಿ. ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಎಲ್ಲ ಡ್ಯಾಮೇಜ್ ಆಗಿ ಹೋಯ್ತು. ಬಟ್ ವಿದಿನ್ ಎ 2-3 years ಅಲ್ಲಿ ಮತ್ತೆ ಆಸ್ ಇಟ್ ಈಸ್ ಅಲ್ಲಿ ಫಾರೆಸ್ಟ್ ಡೆವಲಪ್ ಆಗಿದೆ, ಮತ್ತೆ ಹೊಸ ಸ್ಪೀಸೀಸ್ಗಳೆಲ್ಲ ಹುಟ್ಕೊಂಡಿದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರೆಸಿಲಿಯನ್ಸ್ ಕೆಪಾಸಿಟಿ ಅಂತ ಹೇಳ್ತೀವಿ. ದಟ್ ಈಸ್ ರೀಕ್ರಿಯೇಷನ್ ಆಫ್ ಲಾಸ್ಟ್ ಬಯೋಡೈವರ್ಸಿಟಿ ಇವನ್ ಆಫ್ಟರ್ ದಿ ಮ್ಯಾಕ್ಸಿಮಮ್ ಡ್ಯಾಮೇಜ್. ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಕ್ಯಾನ್ ಸೇ the species diversity to the ecosystem is very important to maintain the stability or sustainability. So ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ನೋಡೋಣ, ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ ನೋಡಿ, ಕ್ವಿಕ್ ರೀಕ್ಯಾಪ್ ಅಂತೇಳಿ ಕೆಲವೊಂದು ಕ್ವಶನ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಕ್ವಶನ್ ನೋಡಿ,
ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಹ್ಯಾಸ್ ದಿ ಹೈಯೆಸ್ಟ್ ಬಯೋಡೈವರ್ಸಿಟಿ ಅಮಂಗ್ ದೀಸ್ 4 ಕಂಟ್ರೀಸ್. ಯಾವ ಕಂಟ್ರಿಯಲ್ಲಿ ಅಥವಾ ಯಾವ ಏರಿಯಾ, ಇನ್ಸ್ಟೆಡ್ ಆಫ್ ಕಂಟ್ರಿ ನಾವು ಏರಿಯಾ ಅಂತ ಕನ್ಸಿಡರ್ ಮಾಡೋಣ, ಏರಿಯಾ ಅಥವಾ ಕಾಂಟಿನೆಂಟ್ ಹಿಂಗೆ ಕನ್ಸಿಡರ್ ಮಾಡೋಣ. ಓಕೆ, ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ನಿಮಗೆ ಡೈವರ್ಸಿಟಿ ಬಯೋಡೈವರ್ಸಿಟಿ ಸಿಗುತ್ತೆ? ವೆಲ್ಲಿ ಸೌತ್ ಅಮೆರಿಕಾ, ಸೌತ್ ಆಫ್ರಿಕಾ, ರಷ್ಯಾ ಆ್ಯಂಡ್ ಇಂಡಿಯಾ. ಇಟ್ ಈಸ್ ಇನ್ ಅಫ್ಕೋರ್ಸ್ ಸೌತ್ ಅಮೆರಿಕಾದಲ್ಲಿ, ಬಿಕಾಸ್ ಸೌತ್ ಅಮೆರಿಕಾ ಹ್ಯಾವ್ ದಿ ಟ್ರಾಪಿಕಲ್ ಅಮೆಜಾನ್ ರೈನ್ ಫಾರೆಸ್ಟ್. ದೇ ಆರ್ ಹೈಲಿ ಡೈವರ್ಸ್ ದ ಫಾರೆಸ್ಟ್ ಏರಿಯಾಸ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಅಕೌಂಟ್ಸ್ ಫಾರ್ ದಿ ಗ್ರೇಟರ್ ಎಕಾಲಜಿಕಲ್ ಡೈವರ್ಸಿಟಿ ಇನ್ ಇಂಡಿಯಾ? ಇಂಡಿಯಾದಲ್ಲಿ ಎಕಾಲಜಿಕಲ್ ಡೈವರ್ಸಿಟಿ ಎಂತಕ್ಕೆ ಹೆಚ್ಚಿದೆ? ಬಿಕಾಸ್ ಆಫ್ ರೀಸನ್ ನೋಡಿ, ಒಂದು, ಇಂಡಿಯಾ ಈಸ್ ಟ್ರಾಪಿಕಲ್ ಕಂಟ್ರಿ, ಇದು ಟ್ರಾಪಿಕಲ್ ಕಂಟ್ರಿ ಇದೆ. ಓಕೆ, ದೆನ್ ಇದು ಟ್ರಾಪಿಕಲ್ ಕಂಟ್ರಿ ಇರೋದ್ರಿಂದ ದಟ್ ಇಸ್ ಎ ಲಾಂಗರ್ ಇವ್ಲ್ಯೂಷನರಿ ಪೀರಿಯಡ್ ಇದೆ. ಇಲ್ಲಿ ಸ್ಪೀಸೀಸ್ಗೆ ಲಾಂಗರ್ ಇವ್ಲ್ಯೂಷನರಿ ಪೀರಿಯಡ್ ಸಿಗುತ್ತೆ, ಲಾಂಗರ್ ಇವ್ಲ್ಯೂಷನರಿ ಪೀರಿಯಡ್. Then next ನೋಡಿ ಅಷ್ಟೇ ಅಲ್ಲ, as it they will get the longer evolutionary period, then next to that here they are getting the longer evolutionary period. Then ಅಷ್ಟೇ ಅಲ್ಲ, ಇಲ್ಲಿ ಲೆಸ್ ಸೀಸನಲ್ ಇದೆ, ಪ್ರೆಡಿಕ್ಟೇಬಲ್ ಎನ್ವೈರನ್ಮೆಂಟ್ ಇರುತ್ತೆ, ಲೆಸ್ ಸೀಸನಲ್ ಪ್ರೆಡಿಕ್ಟೇಬಲ್ ಎನ್ವೈರನ್ಮೆಂಟ್, ಪ್ರೆಡಿಕ್ಟೇಬಲ್ ಎನ್ವೈರನ್ಮೆಂಟ್, ENVT ಅಂತ ಬರೀತಾ ಇದ್ದೀನಿ, ಪ್ರೆಡಿಕ್ಟೇಬಲ್ ಎನ್ವೈರನ್ಮೆಂಟ್. ದೆನ್ ಸನ್ಲೈಟ್ ಆ ಲೈಟ್ ಇಂಟೆನ್ಸಿಟಿ, ಸನ್ಲೈಟ್ ಕೂಡ ಇಲ್ಲಿ ಬಹಳ ಹೆಚ್ಚಾಗಿದೆ, ಅದಕ್ಕಾಗಿ ಪ್ಲಾಂಟ್ ಡೈವರ್ಸಿಟಿ ಇಲ್ಲಿ ಹೆಚ್ಚಿದೆ. ಆಸ್ ಪ್ಲಾಂಟ್ ಡೈವರ್ಸಿಟಿ ಹೆಚ್ಚಿದೆ, ಅನಿಮಲ್ ಡೈವರ್ಸಿಟಿ ಹೆಚ್ಚಾಯಿತು, ಇನ್ಸೆಕ್ಟ್ ಡೈವರ್ಸಿಟಿ ಕೂಡ ಅಲ್ಲಿ ಹೆಚ್ಚಾಗಿದೆ. ಬಿಕಾಸ್ ಆಫ್ ದ್ಯಾಟ್ ಇಂಡಿಯಾ ಈಸ್ ಗ್ರೇಟರ್ ಎಕಾಲಜಿಕಲ್ ಬಯೋಡೈವರ್ಸಿಟಿ ಕಂಟೈನಿಂಗ್ ಕಂಟ್ರಿ. ನೆಕ್ಸ್ಟ್, ಪೌಲ್ ಎಲ್ರಿಚ್ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ ನೋಡೋಣ. There is one scientist, Paul Ehrlich. He tried to explain about this concept of biodiversity. And before this, one minute, ಇದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ದ ಪ್ರೊಡಕ್ಟಿವಿಟಿ ಕಾನ್ಸೆಪ್ಟ್ ಇದೆಯಲ್ಲ, ಇನ್ ದೀಸ್ ಇಂಪಾರ್ಟೆನ್ಸ್ ಆಫ್ ಸ್ಪೀಸೀಸ್ ಡೈವರ್ಸಿಟಿ ಟು ಇಕೋಸಿಸ್ಟಮ್, ನಾನು ಮರ್ತು ಬಿಟ್ಟಿದ್ದೆ ಇದನ್ನು, ಇಂಪಾರ್ಟೆಂಟ್ ಇದೆ ಇದು ಕೂಡ. ದ ಪ್ರೊಡಕ್ಟಿವಿಟಿ ಆ್ಯಂಡ್ ಇಯರ್ ಟು ಆಸ್ ದ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸಸ್, ಇಯರ್ ಟು ಇಯರ್ ವೇರಿಯೇಷನ್ ಇನ್ ದಿ ಪ್ರೊಡಕ್ಟಿವಿಟಿ ವಿಲ್ ಡಿಕ್ರೀಸಸ್, ದೆನ್ ವಿ ಕ್ಯಾನ್ ಸೇ ಇಕೋಸಿಸ್ಟಮ್ ಈಸ್ ಹೈಲಿ ಸ್ಟೇಬಲ್. And both these two concepts, ಈ ಎರಡು ಕಾನ್ಸೆಪ್ಟ್ ಅನ್ನ ಪ್ರೊಫೆಸರ್ ಡೇವಿಡ್ ಟಿಲ್ಮನ್, both these features were proved experimentally by David Tillman in his outdoor plot experiment. Outdoor plot experiment ಅಂದ್ರೆ ಏನು? ಯೂಶುವಲಿ ಡೇವಿಡ್ ಟಿಲ್ಮನ್ ಏನು ಮಾಡಿದ್ರು, ಒಂದು ಫಾರೆಸ್ಟ್ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಎರಡು ಸಣ್ಣ ಸಣ್ಣ ಪ್ಲಾಟ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಪ್ಲಾಟ್ ವಿತ್ ಹೈಲಿ ಡೈವರ್ಸ್ಡ್ ಅಂಡ್ ಒನ್ ಪ್ಲಾಟ್ ವಿತ್ ಲೆಸ್ ಡೈವರ್ಸ್ಡ್ ಏರಿಯಾ. ಒಂದು ಪ್ಲಾಟ್ ಇದೆ ಹೈಲಿ ಡೈವರ್ಸ್ಡ್ ಇದೆ, ಒಂದು ಪ್ಲಾಟ್ ಇದೆ ಲೆಸ್ ಡೈವರ್ಸ್ಡ್ ಏರಿಯಾ ಇದೆ. ಆ ಎರಡೂದರಲ್ಲಿ ಪ್ರೊಡಕ್ಟಿವಿಟಿ ಮತ್ತು ಇಯರ್ ಟು ಇಯರ್ ವೇರಿಯೇಷನ್ ಆಗ್ತಾ ಇದ್ರೆ ಏನು ಚೇಂಜಸ್ ಆಗುತ್ತೆ, ಅದು ವೆದರ್ ಇಟ್ ಇಸ್ ಎ ಸ್ಟೇಬಲ್ ಇಕೋಸಿಸ್ಟಮ್ ಆರ್ ಇಟ್ ಇಸ್ ಅನ್ಸ್ಟೇಬಲ್ ಇಕೋಸಿಸ್ಟಮ್ ಅನ್ನೋದನ್ನು ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಔಟ್ಡೋರ್ ಪ್ಲಾಟ್ ಎಕ್ಸ್ಪೆರಿಮೆಂಟ್. ಅಂದರೆ ಡೈರೆಕ್ಟ್ ಫೀಲ್ಡ್ ಕಂಡೀಷನಲ್ಲಿ ಹೋಗಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ. ದಟ್ ಇಸ್ ಔಟ್ಡೋರ್ ಪ್ಲಾಟ್ ಎಕ್ಸ್ಪೆರಿಮೆಂಟ್ ಅಂತ ಅವರು ಅದನ್ನು ಹೆಸರು ಕೊಟ್ಟಿದ್ದಾರೆ. So it is given by, outdoor plot experiment was given by David Tillman. For what purpose? To explain the concept of productivity and less year to year variation in the productivity in a stable ecosystem. Next ನೋಡೋಣ, ಪೌಲ್ ಎಲ್ರಿಚ್ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ. ಏನಿದು ಪೌಲ್ ಎಲ್ರಿಚ್ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ? ದ ಪೌಲ್ ಎಲ್ರಿಚ್ ಸೈಂಟಿಸ್ಟ್ ಇದಾರಲ್ಲ, ಪೌಲ್ ಎಲ್ರಿಚ್ he given the rivet popper hypothesis to explain the concept of biodiversity, importance of species richness. ಬಯೋಡೈವರ್ಸಿಟಿಯಲ್ಲಿ ಸ್ಪೀಸೀಸ್ ರಿಚ್ನೆಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇವರೊಂದು ಹೈಪೋಥೆಸಿಸ್ ಕೊಟ್ಟಿದ್ದಾರೆ. ದ ನೇಮ್ ಆಫ್ ಹೈಪೋಥೆಸಿಸ್ ಈಸ್ ರಿವೆಟ್ ಪಾಪರ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಹಿ ಕಂಪೇರ್ಡ್ ದಿ ಇಕೋಸಿಸ್ಟಮ್ ಟು ದಿ ಏರ್ಪ್ಲೇನ್. ಏರ್ಪ್ಲೇನ್ ಮೀನ್ಸ್ ಏರೋಪ್ಲೇನ್ ಅಂತ ಹೇಳ್ತೀವಿ, ವಿಮಾನಕ್ಕೆ ಇವರು ಕಂಪೇರ್ ಮಾಡಿದ್ದಾರೆ. ಯಾವ ರೀತಿ ಕಂಪೇರ್ ಮಾಡಿದ್ದಾರೆ ನೋಡಿ, ಒಂದು ಇಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಒಂದು ಏರೋಪ್ಲೇನ್. ಓಕೆ, ಇನ್ ದ್ಯಾಟ್ ಸ್ಪೀಸೀಸ್ ಆಫ್ ದಿ ಇಕೋಸಿಸ್ಟಮ್ he compared them with the rivets nothing but nut bolt ಅಂತ ಹೇಳ್ತೀವಿ. ಓಕೆ, ವಿಮಾನದಲ್ಲಿರುವಂಥ ನಾರ್ಮಲ್ ನಟ್ ಬೋಲ್ಟ್ಸ್ಗಳಿಗೆ ಕಂಪೇರ್ ಮಾಡಿದ್ದಾರೆ. ಕೀ ಸ್ಪೀಸೀಸ್ ನಥಿಂಗ್ ಬಟ್ ದರ್ ದಿ ರಿವೆಟ್ಸ್ ಆಫ್ ವಿಂಗ್ಸ್. ಕೀ ಸ್ಪೀಸೀಸ್ ಅಂದ್ರೆ ಏನು? ದ ಕೀ ಸ್ಪೀಸೀಸ್ ದೇ ವಿಲ್ ಶೋ ದಿ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆನ್ ದಿ ಬಯೋಡೈವರ್ಸಿಟಿ even though their number or size of the population is very less.
Even though the number and size of population of key species is very less, but they show the maximum impact on the biodiversity. Just example ನೋಡಿ, tiger or lion, ಅವುಗಳ ನಂಬರ್ ಹೆಚ್ಚಿಗೆ ಇರೋದಿಲ್ಲ. ಹಾರ್ಡ್ಲಿ ಕೌಂಟೇಬಲ್ ನಂಬರ್ ಆಫ್ ಟೈಗರ್ಸ್ ಆರ್ ಲಯನ್ಸ್ ಇರುತ್ತೆ ಫಾರೆಸ್ಟ್ ಏರಿಯಾದಲ್ಲಿ, ಬಟ್ ಅವುಗಳ ಇಂಪ್ಯಾಕ್ಟ್ ಬಹಳ ಹೆಚ್ಚಾಗಿರುತ್ತೆ. ನಿಜವಾಗ್ಲೂ ಅವುಗಳ ಇಂಪ್ಯಾಕ್ಟ್ ಇರುತ್ತಲ್ಲ ಬಹಳ ಹೆಚ್ಚಾಗಿರುತ್ತೆ. ಬಿಕಾಸ್ ಆಫ್ ದಿ ಟೈಗರ್ ಅಂಡ್ ಲಯನ್ ಸಲುವಾಗಿ ಬೇರೆ ಎಲ್ಲ ಸ್ಪೀಸೀಸ್ಗಳು ಕಂಟ್ರೋಲಲ್ಲಿರುತ್ತೆ. ಅವುಗಳೆಲ್ಲ ಬೇರೆ ಉಳಿದ ಎಲ್ಲ ಸ್ಪೀಸೀಸ್ಗಳ ಪಾಪ್ಯುಲೇಷನ್ ಕಂಟ್ರೋಲಲ್ಲಿರುತ್ತೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ key species are they play very important role. Then species rivets ಅಂತ ಹೇಳ್ತೀವಿ, ಅಂದರೆ ನಾರ್ಮಲ್ ನಟ್ ಬೋಲ್ಟ್ಸ್. ಕೀ ಸ್ಪೀಸೀಸ್ ರಿವೆಟ್ಸ್ ಆನ್ ವಿಂಗ್ಸ್. ಮೇನ್ ಏರೋಪ್ಲೇನ್ ಇರುತ್ತಲ್ಲ, ಏರ್ಪ್ಲೇನ್ ಇದೆಯಲ್ಲ, ಅದರ ಮೇನ್ ಎಂಜಿನ್ಸ್ಗಳೆಲ್ಲಿರುತ್ತೆ, ಪ್ರೊಪೆಲರ್ಸ್ಗಳೆಲ್ಲಿರುತ್ತೆ, ಇನ್ ದರ್ ನಿಯರ್ ಟು ದರ್ ವಿಂಗ್ಸ್ ಓನ್ಲಿ. ಸೊ ದರ್ ರಿವೆಟ್ಸ್ ಆಫ್ ವಿಂಗ್ಸ್ ಅಂತ ಹೇಳ್ತೀವಿ. ಈಗ ಇವ್ರ ಕಾನ್ಸೆಪ್ಟ್ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡಿ. ಇಫ್ ಫ್ಯೂ ರಿವೆಟ್ಸ್ ಅಂದರೆ ನಟ್ ಬೋಲ್ಟ್ಸ್, ದಟ್ ಈಸ್ ಸ್ಪೀಸೀಸ್ಗೆ ಕಂಪೇರ್ ಮಾಡ್ತಿದ್ದಾರೆ. ಇಫ್ ಫ್ಯೂ ರಿವೆಟ್ಸ್ ಆರ್ ಸ್ಪೀಸೀಸ್ ರಿಮೂವ್ಡ್ ಫ್ರಮ್ ದಿ ಇಕೋಸಿಸ್ಟಮ್, ದಟ್ ಇಸ್ ಏರೋಪ್ಲೇನ್ ಇಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡೋಣ. ಇಫ್ ಫ್ಯೂ ರಿವೆಟ್ಸ್ ಆರ್ ಸ್ಪೀಸೀಸ್, ದಟ್ ಇಸ್ ಫಾರೆಸ್ಟ್ ಕಂಪೇರ್ ಮಾಡಿದರೆ ಸ್ಪೀಸೀಸ್ ಅಂತ ಹೇಳೋಣ. ಇಫ್ ಫ್ಯೂ ರಿವೆಟ್ಸ್ ಆರ್ ಸ್ಪೀಸೀಸ್ ವೆರ್ ರಿಮೂವ್ಡ್, ನೋ ಪ್ರಾಬ್ಲಮ್ ಟು ದಿ ಇಕೋಸಿಸ್ಟಮ್. ಅಂದರೆ ಒಂದು ಫಾರೆಸ್ಟ್ ಇದೆ, ಆ ಫಾರೆಸ್ಟಿಂದ ಕೆಲವೊಂದು ಸಾಧಾರಣ ಮಟ್ಟದ ಸ್ಪೀಸೀಸನ್ನು ರಿಮೂವ್ ಮಾಡೋಣ. ರ್ಯಾಬಿಟ್ ಆಗಲಿ ಆರ್ ಡೀರ್ ಆಗಲಿ, ಕೆಲವೊಂದು ಡೀರು ರ್ಯಾಬಿಟ್ಟು ಅವುಗಳನ್ನ ರಿಮೂವ್ ಮಾಡೋಣ. ದೆನ್ ದೇರ್ ಇಸ್ ಎ ನೋ ಪ್ರಾಬ್ಲಮ್ ಟು ದ್ಯಾಟ್ ಇಕೋಸಿಸ್ಟಮ್. ಆ ಇಕೋಸಿಸ್ಟಮ್ಗೆ ಅಂತ ಹೇಳ್ಕೊಳ್ಳೋಂಥ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇಫ್ ರಿವೆಟ್ಸ್ ಆಫ್ ವಿಂಗ್ಸ್, nothing but key species are removed. If the rivets of wings or key species are removed, then maximum damage to the ecosystem. ಅಂದರೆ ಏರೋಪ್ಲೇನ್ ಅಲ್ಲಿರುವ ಪ್ಯಾಸೆಂಜರ್ ಏನು ಕೂಡ್ತಾರಲ್ಲ, ಅಲ್ಲಿ ಸೀಟ್ ಹತ್ರ ಇರುವಂಥ ನಟ್ ಬೋಲ್ಟ್ಸ್ಗಳನ್ನ ತೆಗೆದ್ರೆ ಅಂತ ಏನು, ಒಂದು ಎರಡು ನಟ್ ಬೋಲ್ಟ್ ತೆಗೆದ್ರೆ ಅಂತ ಏನು ಡ್ಯಾಮೇಜ್ ಆಗೋದಿಲ್ಲ. ಬಟ್ ಅದೇ ವಿಂಗ್ಸ್ ಅಲ್ಲಿರುವಂಥ ನಟ್ ಬೋಲ್ಟ್ಗಳನ್ನ ತೆಗೆದ್ರೆ ಅಲ್ಲಿ ಏರೋಪ್ಲೇನ್ ಟೇಕ್ ಆಫೇ ಆಗೋದಿಲ್ಲ. ಬಿಕಾಸ್ ಮೇನ್ ಎಂಜಿನ್ಸ್ಗಳೆಲ್ಲ ಇರೋದೇ ವಿಂಗ್ಸ್ ಹತ್ರ. ಸೊ ಇಫ್ ದ ಕೀ ಸ್ಪೀಸೀಸ್ ಆಫ್ ದಿ ಫಾರೆಸ್ಟ್, ಅಂದರೆ ಫಾರೆಸ್ಟಲ್ಲಿರುವ ಕೀ ಸ್ಪೀಸೀಸ್, ದೆನ್ ಹೈಯರ್ ಟ್ರಾಪಿಕಲ್ ಲೆವೆಲಲ್ಲಿರುವಂಥ ಸ್ಪೀಸೀಸ್ಗಳನ್ನ ರಿಮೂವ್ ಮಾಡಿದರೆ, ಜಸ್ಟ್ ಲೈಕ್ ಟೈಗರ್, ಲಯನ್, ಇಂಥ ಸ್ಪೀಸೀಸ್ಗಳನ್ನ ರಿಮೂವ್ ಮಾಡಿದರೆ ಅಲ್ಲಿ ಫಾರೆಸ್ಟ್ ಮೇಲೆ ಕಂಟ್ರೋಲೇ ಇರೋದಿಲ್ಲ, ಕಂಪ್ಲೀಟ್ ಫಾರೆಸ್ಟೇ ಡ್ಯಾಮೇಜ್ ಆಗಿ ಹೋಗುತ್ತೆ. So that's about, we can say, rivet popper hypothesis given by Paul Ehrlich to explain the concept of biodiversity and species richness. Next ನೋಡೋಣ, loss of biodiversity. ಯಾವ ರೀತಿ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಹೋಗ್ತಾ ಇದೆ, ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ನೋಡೋಣ. ಎಕ್ಸ್ಟಿಂಕ್ಷನ್ ಅಂದ್ರೆ ಏನು? ಲಾಸ್ಟ್ ಇಂಡಿವಿಜುವಲ್ಸ್ ಆಫ್ ಎ ಟ್ಯಾಕ್ಸಾನ್ ಎಲಿಮಿನೇಟೆಡ್ ಫ್ರಮ್ ದಿ ಅರ್ತ್. ಈ ಪ್ಲಾನೆಟ್ ಅರ್ತ್ ಇಂದ ಲಾಸ್ಟ್ ಇಂಡಿವಿಜುವಲ್ಸ್ ಒಂದಿತ್ತು, ಅದು ಕೂಡ ಎಲಿಮಿನೇಟ್ ಆಗಿ ಹೋಯಿತು. ದಟ್ ಇಸ್ ಎ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಎಕ್ಸ್ಟಿರ್ಪೇಷನ್ ಅಂದ್ರೆ ಏನು? ಎಕ್ಸ್ಟಿಂಕ್ಟ್ ಫ್ರಾಮ್ ದಿ ಲೋಕಲ್ ಏರಿಯಾ. ಎಕ್ಸಾಂಪಲ್ ನೋಡಿ, ಚೀತಾ ಫ್ರಾಮ್ ಇಂಡಿಯಾ. ಅಂದರೆ ಆ ಲೋಕಲ್ ಏರಿಯಾದಲ್ಲಿ ಆ ಸ್ಪೀಸೀಸ್ ಇತ್ತು, ಬಟ್ ಬಿಕಾಸ್ ಆಫ್ ದಿ ಕಂಟಿನ್ಯೂಸ್ ಪ್ರಾಬ್ಲಮ್ ಇಂದ ಆ ಏರಿಯಾದಿಂದ ಆ ಸ್ಪೀಸೀಸ್, ಆ ಲ್ಯಾಂಡ್ಸ್ಕೇಪ್ ಇಂದ ಆ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಆಗಿ ಹೋಯಿತು. ದಟ್ ಈಸ್ ಎಕ್ಸ್ಟಿರ್ಪೇಷನ್ ಅಂತ ಹೇಳ್ತೀವಿ. ಸೊ ಚೀತಾ ಎಕ್ಸ್ಟಿಂಕ್ಟ್ ಫ್ರಾಮ್ ದಿ ಇಂಡಿಯಾ. ಬಟ್ ಈ ರೀಸೆಂಟ್ ಆಗಿ ಪ್ರೆಸೆಂಟ್ ಗೌರ್ಮೆಂಟ್ ಏನಿದೆಯಲ್ಲ, ಕೆಲವೊಂದು ಸ್ಪೀಸ್ ಆಫ್ ಚೀತಾ ಆಫ್ರಿಕನ್ ಕಂಟ್ರಿಯಿಂದ ತಂದು ಈಗ ಜಸ್ಟ್ ಇಲ್ಲಿ ಬಿಟ್ಟಿದ್ದಾರೆ, ಜಸ್ಟ್ ಅಗೇನ್ ಟು ಇಂಪ್ರೂವ್ ದೇರ್ ನಂಬರ್. ಬಟ್ ಅರ್ಲಿಯರ್ ದ ಚೀತಾ ವೇರ್ ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ಫ್ರಾಮ್ ದಿ ಇಂಡಿಯಾ. ನೆಕ್ಸ್ಟ್, ದೇರ್ ಆರ್ 3 ಟೈಪ್ಸ್ ಆಫ್ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಷನ್ ಅಲ್ಲಿ ಮೇನ್ಲಿ 3 ಪ್ರಕಾರಗಳು ಬರುತ್ತೆ. ಯಾವ್ದು ನೋಡಿ? ಒಂದು ನ್ಯಾಚುರಲ್ ಎಕ್ಸ್ಟಿಂಕ್ಷನ್, ಸೆಕೆಂಡ್ ಒನ್ ಇಸ್ ಎ ಮಾಸ್ ಎಕ್ಸ್ಟಿಂಕ್ಷನ್, ಅಂಡ್ ಥರ್ಡ್ ಒನ್ ಇಸ್ ಎ ಆಂಥ್ರೋಪೋಜೆನಿಕ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. ಈ 3 ಟೈಪ್ಸ್ ಆಫ್ ಎಕ್ಸ್ಟಿಂಕ್ಷನ್ ಅನ್ನು ನಾವು ಒನ್ ಬೈ ಒನ್ ಡೀಟೇಲ್ ಆಗಿ ನೋಡಬೇಕಾಗಿದೆ. ಫಸ್ಟ್ ಒನ್, ನ್ಯಾಚುರಲ್ ಎಕ್ಸ್ಟಿಂಕ್ಷನ್. ಏನಿದೆ ನೋಡಿ ನ್ಯಾಚುರಲ್ ಎಕ್ಸ್ಟಿಂಕ್ಷನ್? ಇಟ್ ಇಸ್ ಎ ಸ್ಲೋ ರೇಟ್ ಇದೆ. ನ್ಯಾಚುರಲ್ ಎಕ್ಸ್ಟಿಂಕ್ಷನ್ ಇಸ್ ಎ ವೆರಿ ಸ್ಲೋ. ಹೆಂಗಾಗುತ್ತೆ? ಬಿಕಾಸ್ ಆಫ್ ದಿ ನ್ಯಾಚುರಲ್ ಕೆಲಾಮಿಟೀಸ್. ಎಕ್ಸ್ಟ್ರೀಮ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗ್ಬೋದು, ಆರ್ ಎಕ್ಸ್ಟ್ರೀಮ್ ಸೈಕ್ಲೋನಿಕ್ ಪ್ರಾಬ್ಲಮ್ಸ್ ಆಗ್ಬೋದು, ಎಕ್ಸ್ಟ್ರೀಮ್ ಫ್ಲಡ್ ಪ್ರಾಬ್ಲಮ್ಸ್ ಆಗ್ಬೋದು, ಫಾರೆಸ್ಟ್ ಫೈರ್ ಇಂದ ಆಗ್ಬೋದು. These are also some important reasons for the natural extinctions. The next, mass extinction and anthropogenic extinction. Now one by one detail ಆಗಿ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಮಾಸ್ ಎಕ್ಸ್ಟಿಂಕ್ಷನ್ ಅಂಡ್ ಸೆಕೆಂಡ್ ಒನ್ ಇದು ಆಂಥ್ರೋಪೋಜೆನಿಕ್ ಎಕ್ಸ್ಟಿಂಕ್ಷನ್. ಮಾಸ್ ಎಕ್ಸ್ಟಿಂಕ್ಷನ್ ಅಂದ್ರೆ ಏನು? Extinction of large number of species due to the natural problems, due to the natural calamities. At a time, large number of species extinct ಆಗೋದು, ಅದಕ್ಕೆ ಮಾಸ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಬರ್ತೀನಿ ನೋಡಿ, ಲಾರ್ಜರ್ ನಂಬರ್ ಆಫ್ ಸ್ಪೀಸೀಸ್ ಎಲಿಮಿನೇಟ್ ಅಟ್ ಎ ಟೈಮ್.
ಡ್ಯೂ ಟು ದಿ ನ್ಯಾಚುರಲ್ ಕೆಲಾಮಿಟೀಸ್. ಒಂದು ಎಕ್ಸಾಂಪಲ್ ನೋಡಿ, ಡ್ಯೂರಿಂಗ್ ದಿ ಜುರಾಸಿಕ್ ಪೀರಿಯಡ್, ಇವ್ಲ್ಯೂಷನರಿ ಟೈಮ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಡ್ಯೂರಿಂಗ್ ದಿ ಜುರಾಸಿಕ್ ಪೀರಿಯಡ್ dinosaurs were highly abundant, but because of the natural calamities, one hypothesis ಹೇಳುತ್ತೆ, because of the natural calamities, all these large sized reptiles or dinosaurs, they were extinct at a time. That we can say it is the best example for mass extinction ಅಂತ ಹೇಳ್ತೀವಿ. And ಒಂದು estimate ಹೇಳುತ್ತೆ, till now the planet Earth experienced 5 episodes of mass extinction. Till now the planet Earth, it experienced 5 episodes of mass extinction. Next nodi, anthropogenic extinction. Anthropogenic means man-made. It is due to the human disturbance. Next, it is 100 to 1000 times larger than the mass extinction. In mass extinction alli ಸ್ಪೀಸೀಸ್ ಎಲಿಮಿನೇಟ್ ಆಗುತ್ತಲ್ಲ, ಅದಕ್ಕಿಂತಲೂ 100 to 1000 ಟೈಮ್ಸ್ ಲಾರ್ಜರ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ದ್ಯಾಟ್ ದ ಪ್ರೆಸೆಂಟ್ ಡ್ಯೂ ಟು ದಿ ಹ್ಯೂಮನ್ ಡಿಸ್ಟರ್ಬೆನ್ಸ್, ಸಿಟಿ ಏರಿಯಾ ದೊಡ್ಡದಾಗ್ತಾ ಹೋಗ್ತಾ ಇದೆ, ಹೊಸ ಹೊಸ ಹೈವೇಗಳು ಕನ್ಸ್ಟ್ರಕ್ಟ್ ಆಗ್ತಿದೆ, ರೈಲ್ವೆ ಸ್ಲೀಪರ್ಸ್ ಆಗ್ತಿದ್ದಾರೆ, ಇದಕ್ಕಾಗಿ ಬಹಳಷ್ಟು ಫಾರೆಸ್ಟ್ ಕಟ್ ಆಗ್ತಾ ಇದೆ, ಫಾರೆಸ್ಟ್ ಡ್ಯಾಮೇಜ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ದ್ಯಾಟ್ ದ ಆಂಥ್ರೋಪೋಜೆನಿಕ್ ಎಕ್ಸ್ಟಿಂಕ್ಷನ್ ಈಸ್ ದಿ ಪ್ರೆಸೆಂಟ್ ಆನ್ ಗೋಯಿಂಗ್ ಆಂಥ್ರೋಪೋಜೆನಿಕ್ ಎಕ್ಸ್ಟಿಂಕ್ಷನ್ ಈಸ್ ದಿ 6th ಮಾಸ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ 100 to 1000 ಟೈಮ್ಸ್ ಲಾರ್ಜರ್ ದೆನ್ ದಿ ಅರ್ಲಿಯರ್ ಮಾಸ್ ಎಕ್ಸ್ಟಿಂಕ್ಷನ್ಸ್. ಅಕಾರ್ಡಿಂಗ್ ಟು IUCN, IUCN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ದೇ ಪಬ್ಲಿಷ್ ಎ ಬುಕ್, ಪ್ರತಿ ವರ್ಷ ಒಂದು ಬುಕ್ ಪಬ್ಲಿಷ್ ಮಾಡ್ತಾರೆ, ರೆಡ್ ಡೇಟಾ ಬುಕ್. ಬಟ್ ನಿಮಗೆ ನಿಮ್ಮ ಸಿಲೆಬಸ್ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇಟ್ ಈಸ್ ದ ಇನ್ಫಾರ್ಮೇಶನ್ ವಿಚ್ ಇಸ್ ಪಬ್ಲಿಷ್ಡ್ ಇನ್ ದಿ ರೆಡ್ ಡೇಟಾ ಬುಕ್ 2004, 2004ರಲ್ಲಿ ಪಬ್ಲಿಷ್ ಆಗಿರೋ ಬುಕ್ ಇನ್ಫಾರ್ಮೇಶನ್ ಅನ್ನು ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಈಸ್ ಅಕಾರ್ಡಿಂಗ್ ಟು ದಿಸ್ IUCN, ಇನ್ ಲಾಸ್ಟ್ 20 years 27 ಸ್ಪೀಸೀಸ್ ವೇರ್ ಎಕ್ಸ್ಟಿಂಕ್ಟ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ನಾನು ಸ್ಪೀಸೀಸ್ ಹೇಳ್ತಾ ಇದ್ದೀನಿ, ಇಲ್ಲಿ ಹೋಮೋಸೇಪಿಯನ್ ಇದು ಒಂದೇ ಸ್ಪೀಸೀಸ್. ಕಂಪ್ಲೀಟ್ ಪ್ಲಾನೆಟ್ ಅರ್ತ್ ಅಲ್ಲಿರುವ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳು ಹೋಮೋಸೇಪಿಯನ್ನೇ. ಸೊ 27 ಸ್ಪೀಸೀಸ್ ವೇರ್ ಎಕ್ಸ್ಟಿಂಕ್ಟ್ ಇನ್ ಲಾಸ್ಟ್ 20 years. 784 species extinct in the last 500 years. And among these 784 species, vertebrates 338, invertebrates 359 and plants 87 species. ಇದು ಇಂಪಾರ್ಟೆಂಟ್ ಇದೆ, ನೆನಪಿಟ್ಟುಕೊಳ್ಳಿ. vertebrate 338, invertebrate 359 and plant species 87 species extinct ಆಗಿದೆ. ಎಕ್ಸ್ಟಿಂಕ್ಷನ್ ಇನ್ ದಿ ರಿಸೆಂಟ್ ಪಾಸ್ಟ್. ಈಗ ರಿಸೆಂಟ್ ಪಾಸ್ಟಲ್ಲಿ ಯಾವ್ಯಾವ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಆಗಿದೆ ನೋಡಿ. ಅಂದರೆ ಎಕ್ಸ್ಟಿಂಕ್ಷನ್ ಹೆಂಗೆ, ಆ ಸ್ಪೀಸೀಸ್ ಲಾಸ್ಟ್ ಯಾವ ಕಂಟ್ರಿಯಿಂದ ಒಂದು ಸ್ಪೀಸೀಸ್ ಉಳಿದಿತ್ತು, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿ ಇತ್ತು, ಅದು ಎಕ್ಸ್ಟಿಂಕ್ಟ್, ಅದು ಕೂಡ ಎಲಿಮಿನೇಟ್ ಆಗಿ ಹೋಯಿತು, ಅದು ಕೂಡ ಸತ್ತು ಹೋಯಿತು. ನೌ ದಟ್ ಸ್ಪೀಸೀಸ್ ನೋ ಮೋರ್ ಇನ್ ದಿ ವರ್ಲ್ಡ್. ಸಚ್ ಸ್ಪೀಸೀಸ್ ಆರ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಒಂದು ಕ್ವಾಗಾ ಎನಿಮಲ್ ಫ್ರಮ್ ದಿ ಆಫ್ರಿಕಾ, ಡೋಡೋ ಬರ್ಡ್ ಫ್ರಮ್ ದಿ ಮಾರಿಷಿಯಸ್, Stiller sea cow from the Russia, passenger pigeon extinct from the America, thylacine or Tasmanian wolf is extinct from the Australia. Then Bali, Javan and Caspian varieties of tigers are extinct from, they are also extinct. Bali, Java, Javan and Caspian varieties of tigers, they are also extinct from this planet Earth now. ಅವುಗಳ ಇಮೇಜ್ ಕೊಟ್ಟಿದೆ ನೋಡಿ. Dodo bird, the last dodo bird was extinct from the Mauritius because of the continuous hunting, over hunting anta heltivi. Next, passenger pigeon, it was extinct from the America. Next, quagga animal speciality hengide nodi. In front part it resembles like a zebra and back side other color berene ide. Okay, so it resembles like a horse and zebra both. And it was extinct from the African continent. ಇದು ಮ್ಯೂಸಿಯಮಲ್ಲಿ ಇಟ್ಟಿರುವ ಸ್ಪೇಸ್ಮನ್ ಇದೆ. ಅದರ ಮುಂದೆ ಇಲ್ಲಿ ಪ್ಯಾಸೆಂಜರ್ ಪಿಜನ್ ಕೂಡ ಇಟ್ಟಿದ್ದಾರೆ ನೋಡಿ. ಇಟ್ಸ್ ಎ ಸ್ಪೇಸ್ಮನ್ ಆಫ್ ಮ್ಯೂಸಿಯಂ. ಇದು ನೆಕ್ಸ್ಟ್, ಸ್ಟಿಲ್ಲರ್ ಸೀ ಕೌ ವಾಸ್ ಎಕ್ಸ್ಟಿಂಕ್ಟ್ ಫ್ರಮ್ ದಿ ರಷ್ಯಾ ಡ್ಯೂ ಟು ದಿ ಓವರ್ ಹಂಟಿಂಗ್. ಥೈಲಾಸೀನ್ ಯ ತಾಸ್ಮೇನಿಯನ್ ವುಲ್ಫ್, ಇದರ ಸ್ಪೆಷಾಲಿಟಿ ಏನು ನೋಡಿ.
ಇದರ ಬಾಡಿ ಕಲರ್ ನೋಡಿದರೆ ಇದರ ಮೇಲೆ ಟೈಗರ್ ತರ ಬ್ಲ್ಯಾಕ್ ಅಂಡ್ ಯೆಲ್ಲೋ ಕಲರ್ ಸ್ಟ್ರಿಪ್ಸ್ ಇದೆ, ಜಸ್ಟ್ ಲೈಕ್ ಎ ಟೈಗರ್. ಬಟ್ ಇದರ ಫೇಶಿಯಲ್ ಎಕ್ಸ್ಪ್ರೆಷನ್, ಫೇಸ್ ನೋಡಿದರೆ ಇಟ್ ರಿಸೆಂಬಲ್ಸ್ ಲೈಕ್ ಎ ವುಲ್ಫ್. ಫೇಸ್ ವುಲ್ಫ್ ತರ ಇದೆ, ಬಟ್ ಬಾಡಿ ಕಲರ್ ಸ್ಟ್ರಿಪ್ಪಿಂಗ್ ಪ್ಯಾಟರ್ನ್ ನೋಡಿದರೆ ಅದು ಟೈಗರ್ ತರ ಇದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ತಾಸ್ಮೇನಿಯನ್ ವುಲ್ಫ್ ಆರ್ ಥೈಲಾಸೀನ್. ಇಟ್ ವಾಸ್ ಎಕ್ಸ್ಟಿಂಕ್ಟ್ ಫ್ರಮ್ ದಿ ಆಸ್ಟ್ರೇಲಿಯಾ. ದೆನ್ ನೆಕ್ಸ್ಟ್ ನೋಡೋಣ, 4 ಮೇಜರ್ ಕಾಜಸ್ ಆಫ್ ಬಯೋಡೈವರ್ಸಿಟಿ. ಯಾವ 4 ಕಾಜಸ್ಗಳಿದೆ ಅದರಿಂದ ಪದೇ ಪದೇ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ? 4 ಮೇಜರ್ ಕಾಜಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಒಂದು ನೋಡಿ, ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆರ್ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಅಂಡ್ ಫ್ರಾಗ್ಮೆಂಟೇಷನ್. ಸೆಕೆಂಡ್ ಒನ್ ಇದೆ ಓವರ್ ಎಕ್ಸ್ಪ್ಲಾಯ್ಟೇಷನ್. ಥರ್ಡ್ ಒನ್ ಇದೆ ಏಲಿಯನ್ ಸ್ಪೀಸೀಸ್ ಇನ್ವ್ಯಾಜನ್. ಅಂಡ್ ಫೋರ್ತ್ ಒನ್ ಇದೆ ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. ಫೋರ್ತ್ ಒನ್ ಇದೆ ಅದು ಕೋ ಎಕ್ಸ್ಟಿಂಕ್ಷನ್. ಇವೆಲ್ಲನೂ ಒನ್ ಬೈ ಒನ್ ನೋಡೋಣ ನಾವು. ಫಸ್ಟ್ ಒನ್ ಈಸ್ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಅಂಡ್ ಫ್ರಾಗ್ಮೆಂಟೇಷನ್. ಇಟ್ ಈಸ್ ಒನ್ ಆಫ್ ದಿ ಮೇಜರ್ ಕಾಸ್ ಆಫ್ ಬಯೋಡೈವರ್ಸಿಟಿ ಲಾಸ್. Habitat destruction and fragmentation is one of the major cause of biodiversity loss. What is this habitat destruction and fragmentation? One example nodi. Here there is one forest area is present. One forest area ide. Here there is one large forest area ide. Matte ee forest area dalli ಈಗ ಇಲ್ಲಿ ಒಂದು highway ಆಯಿತು. ಓಕೆ, ಈ ಫಾರೆಸ್ಟ್ ಮಧ್ಯದಲ್ಲಿನೇ ಒಂದು ಹೈವೇ ಆಗಿದೆ. ಈ ಫಾರೆಸ್ಟ್ನಲ್ಲಿ ಬಹಳಷ್ಟು ಆನಿಮಲ್ಸ್ಗಳಿದ್ವು. ಬಟ್ ಈಗ ಮಧ್ಯೆ ಒಂದು ಹೈವೇ ಆದಮೇಲೆ ಈ ಹೈವೇ ಅಕ್ಕಪಕ್ಕ ಹೊಸ ಹೊಸ ಸಿಟಿ ಬೆಳ್ಕೊಂಡ್ಬಿಟ್ಟು ಇಲ್ಲಿ ಹೊಸ ಹೊಸ ಸಿಟಿ, ಅರ್ಬನ್ ಏರಿಯಾ ಬೆಳಲಿಕ್ಕೆ ಸ್ಟಾರ್ಟ್ ಆಯಿತು. ಹ್ಯೂಮನ್ ಸೆಟಲ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಹಾಗಾದ್ರೆ ಏನು ಪ್ರಾಬ್ಲಮ್ ಆಯ್ತು ಇಲ್ಲಿ? ಸೊ ಇಲ್ಲಿ ಈ ಸೈಡ್ ಏನು ಸ್ಪೀಸೀಸ್ ಇತ್ತಲ್ಲ ಅದು ಈ ಕಡೆ ಹೋಗುವಾಗಿಲ್ಲ, ಈ ಸೈಡ್ ಇದ್ದ ಸ್ಪೀಸೀಸು ಈ ಕಡೆ ಬರುವಂಗಿಲ್ಲ. ಅಲ್ಲಿ ಫಾರೆಸ್ಟ್ ಏರಿಯಾ ಕಟ್ ಪೀಸ್ ಆಗ್ತಾ ಇದೆ. ದಟ್ ಇಸ್ ಎ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅಥವಾ ಆಕ್ಚುಯಲ್ ವೈಲ್ಡ್ ಎನಿಮಲ್ಸ್ ಇದೆಯಲ್ಲ ಅವುಗಳ ಹ್ಯಾಬಿಟ್ಯಾಟ್ ಲಾಸ್ ಆಗ್ತಾ ಇದೆ. ಅವುಗಳ ಹ್ಯಾಬಿಟ್ಯಾಟನ್ನು ನಾವು ಆಕ್ಯುಪೈ ಮಾಡ್ಕೊಳ್ತಾ ಇದ್ದೀವಿ. ಸೊ ದಟ್ ಈಸ್ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅದೇ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ನೋಡಿ, ಒನ್ ಬೈ ಒನ್ ಡೀಟೇಲ್ ನೋಡೋಣ. ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ಅರ್ಲಿಯರ್ ಆನ್ ದಿಸ್ ಪ್ಲಾನೆಟ್ ಅರ್ತ್ more than 14% of tropical rainforest was present. But presently only 6% of tropical rainforest was remained. ಅಂದ್ರೆ ನೋಡಿ ಎಷ್ಟೊಂದು ಫಾರೆಸ್ಟ್ ಏರಿಯಾನ ನಾವು ಡ್ಯಾಮೇಜ್ ಮಾಡಿದ್ದೀವಿ. ಒಂದು ಎಕ್ಸಾಂಪಲ್ ನೋಡಿ, ಇನ್ ಅಮೆಜಾನ್ ರೈನ್ ಫಾರೆಸ್ಟ್ ಅಲ್ಲಿ, ಇಫ್ ವಿ ಕನ್ಸಿಡರ್ ಅಮೆಜಾನ್ ರೈನ್ ಫಾರೆಸ್ಟ್, ಕಟಿಂಗ್ ಅಂಡ್ ಕ್ಲಿಯರಿಂಗ್ ಇಸ್ ಡನ್ ಫಾರ್ ಟು ಕಲ್ಟಿವೇಟ್ ದಿ ಸೋಯಾಬೀನ್ ಅಂಡ್ ಕನ್ವರ್ಟಿಂಗ್ ಫಾರೆಸ್ಟ್ ಇನ್ ಟು ಎ ಗ್ರಾಸ್ ಲ್ಯಾಂಡ್ ಟು ಗ್ರೇಸ್ ದಿ ಕ್ಯಾಟಲ್ಸ್. ಹೆಚ್ಚಿಗೆ ಡೈರಿಯಿಂದ ಪ್ರಾಫಿಟ್ ಮಾಡ್ಕೊಳ್ಳೋ ಸಲುವಾಗಿ ಫಾರೆಸ್ಟ್ ಏರಿಯಾನ ಗ್ರಾಸ್ಲ್ಯಾಂಡ್ ಕನ್ವರ್ಟ್ ಮಾಡ್ತಿದ್ದಾರೆ, ಅಥವಾ ಫಾರೆಸ್ಟ್ ಏರಿಯಾನ ಕಟ್ ಮಾಡಿ ಸೋಯಾಬೀನ್ ಕಲ್ಟಿವೇಶನ್ ಮಾಡ್ತಿದ್ದಾರೆ. ಬಿಕಾಸ್ ಅಲ್ಲಿರೋ ಫಾರ್ಮರ್ಸ್ಗೆ ತಿಳ್ಕೊಂಡಿದ್ದಾರೆ, ನಾವು ಫಾರೆಸ್ಟ್ ಕಟ್ ಮಾಡಿ ಅದನ್ನು ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಮಾಡಿದರೆ ಹೆಚ್ಚಿಗೆ ಪ್ರಾಫಿಟ್ ನಮಗೆ ಬರುತ್ತೆ, ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ರೀಸನ್ ನೋಡಿ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಆರ್ ಓವರ್ ಹಂಟಿಂಗ್ ಅಂತ ಹೇಳ್ತೀವಿ. Some species were also extinct because of this over exploitation or over hunting in the. Best example ಯಾವ್ದು ನೋಡಿ, dodo bird from the Mauritius, Stiller sea cow from the Russia, passenger pigeon from the America, even cheetah was extinct due to the over hunting during the British provenance. ಇಂಡಿಯಾದಲ್ಲಿ ಬ್ರಿಟಿಷರ್ ಇದ್ರಲ್ಲ ಆ ಟೈಮಲ್ಲಿ ಚೀತಾನ ಹಂಟ್ ಮಾಡಿ, ಬ್ರಿಟಿಷರು ಮತ್ತು ರಾಜರೆಲ್ಲ ಹಂಟ್ ಮಾಡಿ 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 ಚೀತಾನೇ ಎಕ್ಸ್ಟಿಂಕ್ಟ್ ಮಾಡಿಬಿಟ್ರು ಇಂಡಿಯಾದಿಂದ. ನಾವು ಇನ್ ಇಂಡಿಯಾ ಚೀತಾ ಇಲ್ಲ, ಲೆಪರ್ಡ್ ಇದೆ. ಲೆಪರ್ಡ್ ಇಸ್ ಡಿಫರೆಂಟ್ ಫ್ರಮ್ ದಿ ಚೀತಾ. ಓಕೆ, ಸೊ ಚೀತಾ ವೇರ್ ಎಕ್ಸ್ಟಿಂಕ್ಟ್ ಫ್ರಮ್ ದಿ ಇಂಡಿಯನ್ ರೀಸನ್ ಅಂತ ಹೇಳ್ತೀವಿ. ಏಲಿಯನ್ ಆರ್ ಎಕ್ಸೋಟಿಕ್ ಸ್ಪೀಸೀಸ್ ಇನ್ವ್ಯಾಜನ್. ಏಲಿಯನ್ ಆರ್ ಎಕ್ಸೋಟಿಕ್ ಸ್ಪೀಸೀಸ್ ಇನ್ವ್ಯಾಜನ್ ಅಂದ್ರೆ ಏನು? ಒಂದು ಲಾರ್ಜ್ ಒಂದು ಏರಿಯಾ ಇದೆ, ಒಂದು ಇಂಡಿಯನ್ ಕಾಂಟಿನೆಂಟ್ ಅಂತ ಹೇಳೋಣ. ಇಲ್ಲಿ ಲೋಕಲ್ ವೆರೈಟೀಸ್ ಆಫ್ ಸ್ಪೀಸೀಸ್ ಇದೆ ಇಲ್ಲಿ. ಸೊ ಈ ಲೋಕಲ್ ವೆರೈಟೀಸ್ ಆಫ್ ಸ್ಪೀಸೀಸ್ ಇರುವಂಥ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಹೊಸ ಯಾವುದಾದ್ರೂ ಸ್ಪೀಸೀಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇ ಆದರೆ, ಓಕೆ, ದಟ್ ಇಸ್ ಎಕ್ಸೋಟಿಕ್ ಸ್ಪೀಸೀಸ್ ಇಂಟ್ರೊಡ್ಯೂಸ್ ಮಾಡಿದ್ದೇ ಆದರೆ, ಈ ಎಕ್ಸೋಟಿಕ್ ಸ್ಪೀಸೀಸ್ ಏನಾಗುತ್ತೆ, ಫಾರ್ ಎಕ್ಸೋಟಿಕ್ ಸ್ಪೀಸೀಸ್ ನೋ ನ್ಯಾಚುರಲ್ ಇನ್ಹಿಬಿಟರ್, ಇವುಗಳಿಗೆ ಯಾವುದು ನ್ಯಾಚುರಲ್ ಇನ್ಹಿಬಿಟರ್ ಇರೋದೇ ಇಲ್ಲ. ದೆನ್ ಆಸ್ ದರ್ ಇಸ್ ಎ ನೋ ಕಾಂಪಿಟೇಟರ್, ಎ ನೋ ನ್ಯಾಚುರಲ್ ಇನ್ಹಿಬಿಟರ್, then these exotic species will grows very rapidly or they flourishes very rapidly. It results ಆಗ ಇವುಗಳ ಗ್ರೋತ್ ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಆದರೆ ಎಲ್ಲ ಜಾಗವನ್ನ ಇವೇ ಅಕ್ಯುಪೈ ಮಾಡ್ಕೊಂಡು ಬಿಡುತ್ತೆ. ದೇ ವಿಲ್ ಅಕ್ಯುಪೈ ಮ್ಯಾಕ್ಸಿಮಮ್ ಸ್ಪೇಸ್ ಆ್ಯಂಡ್ ಇಲ್ಲಿ ಲೋಕಲ್ ಸ್ಪೀಸೀಸ್ಗೆ ಜಾಗನೇ ಇರೋದಿಲ್ಲ.
ಇಲ್ಲಿ ಲೋಕಲ್ ಸ್ಪೀಸೀಸ್ಗೆ ಜಾಗನೇ ಇರೋದಿಲ್ಲ, ಎಲ್ಲವೂ ಎಕ್ಸೋಟಿಕ್ ಸ್ಪೀಸೀಸೇ ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿ ಲೋಕಲ್ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಆಗಿ ಹೋಗುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಏಲಿಯನ್ ಸ್ಪೀಸೀಸ್ ಇನ್ವ್ಯಾಜಿನ್ ಅಂತ ಹೇಳೋಣ. ಕೆಲವೊಂದು ಎಕ್ಸಾಂಪಲ್ ನೋಡಿ, ಒಂದು ಕ್ಯಾರೋಟ್ ಗ್ರಾಸ್ ಯ ಪಾರ್ಥೇನಿಯಂ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಪಾರ್ಥೇನಿಯಂ ಇದೆ, ಪಾರ್ಥೇನಿಯಂ ಆರ್ ಕ್ಯಾರೋಟ್ ಗ್ರಾಸ್ ಅಂತ ಹೇಳ್ತೀವಿ. ಯುಪಟೋರಿಯಂ ಓಡೋರೇಟಮ್, ಯುಪಟೋರಿಯಂ ವೀಡ್ ಪ್ಲಾಂಟ್ ಇದೆ ಇದು. ದೆನ್ ಲಾಂಟಾನಾ ಕ್ಯಾಮರಾ, ಇದು ಕೂಡ ಫಾರೆಸ್ಟ್ ವೀಡ್ ಪ್ಲಾಂಟ್, ಲಾಂಟಾನಾ ವೀಡ್ ಪ್ಲಾಂಟ್ ಇದೆ. ದ ನೆಕ್ಸ್ಟ್ ನೈಲ್ ಪರ್ಚ್ ಫಿಶಸ್, ದೇ ವೇರ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಲೇಕ್ ವಿಕ್ಟೋರಿಯಾ ಆಫ್ ಆಫ್ರಿಕಾ. ನೈಲ್ ಪರ್ಚ್ ಫಿಶಸ್ were introduced in the Lake Victoria of Africa, and because of that more than 200 small local fishes were extinct. So ee riti then not only that, even catfishes, African catfishes, these were introduced in India illegally to get the more profit. So adrinda ಈಗ ಲೋಕಲ್ ಫಿಶಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಈ ಪ್ರಾಬ್ಲಮ್ ಇನ್ನೂ ನಡೀತಾ ಇದೆ. ಸೊ ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಏಲಿಯನ್ ಸ್ಪೀಸೀಸ್ ಇನ್ವ್ಯಾಜನ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತಲ್ಲ ವಿದ್ಯಾರ್ಥಿ ಮಿತ್ರರೇ? ಈಗ ನೆಕ್ಸ್ಟ್ ಫೋರ್ತ್ ಕಾಸ್ ಆಫ್ ಲಾಸ್ ಆಫ್ ಬಯೋಡೈವರ್ಸಿಟಿ ನೋಡಬೇಕಾಗಿದೆ, ಅದು ಕೋ ಎಕ್ಸ್ಟಿಂಕ್ಷನ್ ಅಂದ್ರೆ ಏನು? ಸಮ್ ಸ್ಪೀಸೀಸ್ ಆರ್ ಮ್ಯೂಚುವಲಿ ಅಸೋಸಿಯೇಟೆಡ್ ಆರ್ ಕೋ ಇವಾಲ್ವ್ಡ್ ಅಂತ ಇರ್ತೀವಿ. ಕೆಲವೊಂದು ಸ್ಪೀಸೀಸ್ಗಳು ಮ್ಯೂಚುವಲಿ ಅಸೋಸಿಯೇಟ್ ಆಗಿರ್ತವೆ, ಮ್ಯೂಚುವಲಿಸಮ್ ಶೋ ಮಾಡ್ತಾ ಇರ್ತವೆ, ಒಟ್ಟಿಗೆ ಇವಾಲ್ವ್ ಆಗಿರುತ್ತೆ. ಈಗ ಇಂಥ ಸ್ಪೀಸೀಸ್ಗಳಿದೆಯಲ್ಲ, ಅವು ಒಟ್ಟಿಗೆ ಇವಾಲ್ವ್ ಕೂಡ ಆಗಿರುತ್ತೆ, ಮ್ಯೂಚುವಲಿ ಅಸೋಸಿಯೇಟ್ ಆಗಿರುತ್ತೆ. ಈಗ ಆ ಮ್ಯೂಚುವಲ್ ಅಸೋಸಿಯೇಷನ್ ಅಲ್ಲಿ ಒಂದು ಯಾವುದಾದ್ರೂ ಸ್ಪೀಸೀಸ್, ಇಫ್ ಎನಿ ಒನ್ ಸ್ಪೀಸೀಸ್ ಈಸ್ ಎಕ್ಸ್ಟಿಂಕ್ಟ್, ಆಟೋಮೆಟಿಕಲಿ ದ ಡಿಪೆಂಡೆಂಟ್ ಅನದರ್ ಸ್ಪೀಸೀಸ್ ವಿಲ್ ಆಲ್ಸೋ ಗೆಟ್ ಎಕ್ಸ್ಟಿಂಕ್ಟ್. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಸಚ್ ಟೈಪ್ ಆಫ್ ಎಕ್ಸ್ಟಿಂಕ್ಷನ್ ವಿ ಕ್ಯಾನ್ ಸೇ ಇಟ್ ಇದೆ ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. If one species extinct, then another also get extinct because of such reasons. Next ನೋಡೋಣ susceptibility to the extinction. ಯಾವ ಕಾರಣಾಂತರಗಳಿಂದ ಸ್ಪೀಸೀಸ್ಗಳು ಮೋಸ್ಟ್ ಕಾಮನ್ ಆಗಿ ಎಕ್ಸ್ಟಿಂಕ್ಟ್ ಆಗ್ತಿರುತ್ತೆ, ಎಂಥ ಫೀಚರ್ಸ್ ಇರೋದ್ರಿಂದ ಆರ್ಗ್ಯಾನಿಸಮ್ಗಳಲ್ಲಿ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಆಗ್ತಿರುತ್ತೆ, ಆ ಪಾಯಿಂಟ್ ಅನ್ನ ನಾವಿಲ್ಲಿ ನೋಡಬೇಕಾಗಿದೆ. ಸೊ ನೋಡಿ, ಮೇನ್ಲಿ there are main 4 features which are responsible for the susceptibility of extinction of organisms ಅಂತ ಹೇಳ್ತೀವಿ. What are these 4 features? ಯಾವ 4 features ಇದೆ ನೋಡಿ ಇಲ್ಲಿ. So first one, large body size. ಆರ್ಗ್ಯಾನಿಸಮ್ ಬಾಡಿ ಸೈಜ್ ಲಾರ್ಜ್ ಇದ್ರೆ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಅವುಗಳ ಪಾಪ್ಯುಲೇಷನ್ ಸೈಜ್ ಕಡಿಮೆ ಆಗುತ್ತೆ ಅಂಡ್ ಚಾನ್ಸಸ್ ಆಫ್ ಎಕ್ಸ್ಟಿಂಕ್ಷನ್ ವಿಲ್ ಇನ್ಕ್ರೀಸಸ್. ಬೆಸ್ಟ್ ಎಕ್ಸಾಂಪಲ್ ಆರ್ ಲಯನ್ ಅಂಡ್ ಟೈಗರ್. ಲಯನ್ ಅಂಡ್ ಟೈಗರ್, ಒಂದು ಫಾರೆಸ್ಟ್ ಇದೆ, ಲಯನ್ ಅಂಡ್ ಟೈಗರ್ ನಂಬರ್ ಎಷ್ಟಿರುತ್ತೆ? ಹಾರ್ಡ್ಲಿ ಕೌಂಟೇಬಲ್ ನಂಬರ್ ಇರುತ್ತೆ. ಅದರಲ್ಲಿ ಕೆಲವೊಂದು ಸ್ಪೀಸೀಸ್ ಬಿಕಾಸ್ ಆಫ್ ಎನಿ ಪ್ರಾಬ್ಲಮ್ ಇಫ್ ದೇ ವಿಲ್ ಡೈ, ಆಟೋಮೆಟಿಕಲಿ the organisms will face the problem of extinction. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಲಾರ್ಜ್ ಬಾಡಿ ಸೈಜ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್. ದ ನೆಕ್ಸ್ಟ್, ಸ್ಮಾಲ್ ಪಾಪ್ಯುಲೇಷನ್ ಸೈಜ್ ಅಂಡ್ ಲೋ ರಿಪ್ರೊಡಕ್ಟಿವ್ ರೇಟ್ ಅಂತ ಹೇಳ್ತೀವಿ. ಆರ್ಗ್ಯಾನಿಸಮ್ಸ್ ಪಾಪ್ಯುಲೇಷನ್ ಸೈಜ್ ಚಿಕ್ಕದಿದೆ, ನಂಬರ್ ಆಫ್ ಸ್ಪೀಸೀಸ್ ಇನ್ ಎ ಗಿವನ್ ಪಾಪ್ಯುಲೇಷನ್ ಕಡಿಮೆ ಇದೆ, ಅಂಡ್ ಅವುಗಳ ರೀಪ್ರೊಡಕ್ಟಿವ್ ರೇಟ್ ಕೂಡ ಕಡಿಮೆ ಇದೆ. ಡ್ಯೂರಿಂಗ್ ದಟ್ ಟೈಮ್ ಆಲ್ಸೋ ದ ಚಾನ್ಸಸ್ ಆಫ್ ಎಕ್ಸ್ಟಿಂಕ್ಷನ್ ಇಸ್ ವೆರಿ ಹೈ. ಅಂಡ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಆರ್, one is red panda and blue whale. They are the best example. Red panda and blue whale are the examples. Then next to that, the higher trophic level. Higher trophic level andre most of the carnivorous organisms anta ಹೇಳ್ತೀವಿ. ಒಂದು ಫುಡ್ ಚೈನ್ ಇದೆ, ಆ ಫುಡ್ ಚೈನ್ ಅಲ್ಲಿ ಫಸ್ಟ್ ಟ್ರಾಪಿಕ್ ಲೆವೆಲ್, ಸೆಕೆಂಡ್ ಟ್ರಾಪಿಕ್ ಲೆವೆಲ್, ಥರ್ಡ್ ಟ್ರಾಪಿಕ್ ಲೆವೆಲ್, ಫೋರ್ತ್ ಟ್ರಾಪಿಕ್ ಲೆವೆಲ್, ಈ ರೀತಿ ಹೇಳ್ತಾ ಹೋಗ್ತಿರ್ತೀವಿ. ಸೊ ಹೈಯೆಸ್ಟ್ ಟ್ರಾಪಿಕ್ ಲೆವೆಲ್ ಆರ್ಗ್ಯಾನಿಸಮ್ಸ್ ಏನಿರುತ್ತಲ್ಲ ಅವುಗಳ ನಂಬರ್ ಕಡಿಮೆ ಇರುತ್ತೆ. ಆ ಫಾರೆಸ್ಟ್ ಅಲ್ಲಿ ಅಥವಾ ಆ ಇಕೋಸಿಸ್ಟಮ್ ಅಲ್ಲಿ ಹೈಯೆಸ್ಟ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ ನಂಬರ್ ಬಹಳ ಕಡಿಮೆ ಇರುತ್ತೆ. ಆ ಕಡಿಮೆ ನಂಬರ್ ಇರುವ ಆರ್ಗ್ಯಾನಿಸಮ್ಸ್ ಇದೆಯಲ್ಲ, ಅವುಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆಟೋಮೆಟಿಕಲಿ ದೇ ಫೇಸ್ ದಿ ಪ್ರಾಬ್ಲಮ್ ಆಫ್ ಎಕ್ಸ್ಟಿಂಕ್ಷನ್. ಅವು ಎಕ್ಸ್ಟಿಂಕ್ಷನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರುತ್ತೆ. ದೆನ್ ಅಷ್ಟೇ ಅಲ್ಲ, ಫಿಕ್ಸ್ಡ್ ಮೈಗ್ರೇಟರಿ ರೂಟ್ಸ್. ಫಿಕ್ಸ್ಡ್ ಮೈಗ್ರೇಟರಿ ರೂಟ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಕೆಲವೊಂದು ಬರ್ಡ್ಸ್ ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ದೇರ್ ಆರ್ ಸಮ್ ಬರ್ಡ್ಸ್
every year they migrate from North Polar region, that is a Siberian country, to Colorado National Park, Bharatpur, Rajasthan. ಪ್ರತಿ ವರ್ಷ ಸೈಬೇರಿಯಾದಿಂದ, ನಾರ್ದರ್ನ್ ರಷ್ಯಾದಿಂದ ನಮ್ಮ ಭಾರತದಲ್ಲಿರೋ ರಾಜಸ್ಥಾನಲ್ಲಿ ಒಂದು ನ್ಯಾಷನಲ್ ಬರ್ಡ್ ಸ್ಯಾಂಚುರಿ ಇದೆ ಅಥವಾ ನ್ಯಾಷನಲ್ ಪಾರ್ಕ್ ಇದೆ, ಕ್ಯೋಲಾಡೋ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ, ಅಲ್ಲಿ ಮೈಗ್ರೇಟ್ ಆಗುತ್ತೆ. ಬಟ್ ಡ್ಯೂರಿಂಗ್ ದಿ ಮೈಗ್ರೇಷನ್ ಪ್ರಾಬ್ಲಮ್ ಏನಾಗುತ್ತೆ ನೋಡಿ, ಈ ಇತ್ತೀಚೆಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಇಂಡಿಯಾ ಅಂಡ್ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಕಂಟಿನ್ಯೂಸ್ ಆಗಿ ವಾರ್ ನಡೀತಾ ಇರುತ್ತೆ ಅಥವಾ ಬಾಂಬ್ ಬ್ಲಾಸ್ಟಿಂಗ್ ನಡೀತಾ ಇರುತ್ತೆ. ಸೇಮ್ ವೇ ಇವನ್ ಇಂಡಿಯಾ ಅಂಡ್ ಚೈನಾ ಬಾರ್ಡರ್ ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದಿಸ್ ಕಂಟಿನ್ಯೂಸ್ ಬ್ಲಾಸ್ಟಿಂಗ್ ದೀಸ್ ಬರ್ಡ್ಸ್ ವಿಲ್ ಗೆಟ್ ಫಿಯರ್. ಈಗ ನಾರ್ತ್ ಪೋಲಾರ್ ರೀಜನ್ ಇಂಡಿಯಾ ಕಡೆಗೆ ಬರಬೇಕಾಗಿದೆ, ಮಧ್ಯದಲ್ಲಿ ಅಲ್ಲಿ ಏನಾದರೂ ಬ್ಲಾಸ್ಟಿಂಗ್ ಆಗ್ತಾ ಇದೆ, ವಾರ್ ನಡೀತಾ ಇದೆ. ಈ ವರ್ಷ ಅಂತೂ ರಷ್ಯಾ ಅಂಡ್ ಉಕ್ರೇನ್ ವಾರ್ ನಡೀತಾ ಇತ್ತು. ಇವನ್ ದ್ಯಾಟ್ ಆಲ್ಸೋ ಕ್ರಿಯೇಟ್ಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ಆ ಬಾಂಬ್ ಬ್ಲಾಸ್ಟಿಂಗ್ ಆಗ್ತಿರುವಾಗ ಬರ್ಡ್ಸ್ಗಳು ಮುಂದೆ ಬರ್ಲಿಕ್ಕಾಗೋದಿಲ್ಲ, ಅವು ಹೆದರಿ ಮತ್ತೆ ರಿಟರ್ನ್ ಹೋಗ್ತವೆ. ರಿಟರ್ನ್ ಹೋದ್ರೆ ಅಲ್ಲಿ ಸೈಬೇರಿಯಾದಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ ಇದೆ, ಅವು ಸರ್ವೈವ್ ಆಗೋದಿಲ್ಲ ಆ ಟೈಮಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಆ ಬರ್ಡ್ ಸ್ಪೀಸೀಸು ಎಕ್ಸ್ಟಿಂಕ್ಟ್ ಆಗುತ್ತೆ ಬಿಕಾಸ್ ಆಫ್ ದೇರ್ ಫಿಕ್ಸ್ಡ್ ಮೈಗ್ರೇಟರಿ ರೂಟ್ಸ್. ಇವನ್ ವೇಲ್ ನಂಬರ್ ಇಸ್ ಆಲ್ಸೋ ಗೆಟಿಂಗ್ ಡಿಕ್ರೀಸಿಂಗ್, blue whale number, because they also have the fixed migratory routes. So these are the some important examples. What are the reasons for the susceptibility to extinction? One is large body size, small population size and low reproductive rate, higher trophic level and fixed migratory routes. So these are the 4 important reasons for the susceptibility to extinctions of organisms. Next ನೋಡೋಣ, ಇಲ್ಲಿವರೆಗೆ ನಾವು ನೋಡಿದ್ದಾಯ್ತು ಬಯೋಡೈವರ್ಸಿಟಿ ಲಾಸ್ ಹೆಂಗಾಗ್ತಾ ಇದೆ ಮತ್ತೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ವಾಟ್ ಆರ್ ದಿ ಎಕ್ಸಾಂಪಲ್ಸ್, ವಾಟ್ ಆರ್ ದಿ ಥ್ರೀಟ್ಸ್ ಆರ್ ಫೇಸ್ಡ್ ಬೈ ಆರ್ಗ್ಯಾನಿಸಮ್ಸ್ ಫಾರ್ ದಿಸ್ ಬಯೋಡೈವರ್ಸಿಟಿ ಲಾಸ್. ಅಲ್ಲಿ ಆ ಪಾಯಿಂಟ್ ಎಲ್ಲ ನೋಡಿದ್ದೀವಿ. ನೆಕ್ಸ್ಟ್ ಇನ್ನು ನೋಡೋಣ, ಈ ಲಾಸ್ ಆಗ್ತಿರುವ ಬಯೋಡೈವರ್ಸಿಟಿಯನ್ನು ನಾವು ಕನ್ಸರ್ವ್ ಹೆಂಗೆ ಮಾಡಬಹುದು, ಏನು ಸ್ಟ್ರಾಟಜಿ ಫಾಲೋ ಮಾಡಿ ನಾವು ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡ್ಬೋದು, ಆ ಪಾಯಿಂಟ್ ನೋಡಬೇಕಾಗಿದೆ. ಅಷ್ಟೇ ಅಲ್ಲ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಹೆಂಗ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ನಾವು ಬಯೋಡೈವರ್ಸಿಟಿಯನ್ನ ಎಂತಕ್ಕೆ ಕನ್ಸರ್ವ್ ಮಾಡಬೇಕು ಅದನ್ನ ನೋಡೋಣ. ಫಸ್ಟ್ ನೋಡಿ, ವೈ ಶುಡ್ ವಿ ಕನ್ಸರ್ವ್ ಬಯೋಡೈವರ್ಸಿಟಿ? ನಾವು ಬಯೋಡೈವರ್ಸಿಟಿಯನ್ನ ಎಂತಕ್ಕೆ ಕನ್ಸರ್ವ್ ಮಾಡಬೇಕು? ಮೇನ್ಲಿ ಬಿಕಾಸ್ ಆಫ್ 3 ರೀಸನ್ಸ್. ಒಂದು, ನ್ಯಾರೋ ಯುಟಿಲಿಟೇರಿಯನ್ ರೀಸನ್ಸ್. ನ್ಯಾರೋ ಯುಟಿಲಿಟೇರಿಯನ್ ರೀಸನ್ಸ್ ಅಂದ್ರೆ ಏನು? ಬಯೋಡೈವರ್ಸಿಟಿಯಿಂದ ಕೆಲವೊಂದು ನಮಗೆ ಡೈರೆಕ್ಟ್ ರಿಸೋರ್ಸಸ್ಗಳು ಸಿಗುತ್ತೆ. ಒಂದು, ಫುಡ್ ಸಿಗುತ್ತೆ ಅಥವಾ ಫ್ರೂಟ್ಸ್, ನಮಗೆ ಫ್ರೂಟ್ಸ್ ಆರ್ ಫುಡ್ ಸಿಗುತ್ತೆ. ದೆನ್ ಫಾರೆಸ್ಟ್ ಇಂದ ನಮಗೆ ಡೈರೆಕ್ಟ್ ಆಗಿ ವುಡ್ ಸಿಗುತ್ತೆ, ವುಡ್ ಆರ್ ಫರ್ನಿಚರ್ಸ್ ಆರ್ ಹೌಸ್ ಇಕ್ವಿಪ್ಮೆಂಟ್ಸ್ ನಮಗೆ ಸಿಗುತ್ತೆ, ಆರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಮೆಡಿಸಿನ್ ಸಿಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಪ್ಲಾಂಟ್ಸ್ ಇಂದ ಆಲ್ಮೋಸ್ಟ್ ಮೋರ್ ದನ್ 25% ಆಫ್ ಮೆಡಿಸಿನ್ಸ್ ಆರ್ ಡೈರೆಕ್ಟ್ಲಿ ಐಸೋಲೇಟೆಡ್. ವಾಟ್ ಎವರ್ ದ ಮೆಡಿಸಿನ್ಸ್ ವಿ ಯೂಸ್, ನಾವೇನು ಮೆಡಿಸಿನ್ ಯೂಸ್ ಮಾಡ್ತೀವಲ್ಲ ಅಥವಾ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತೀವಲ್ಲ ಮೆಡಿಸಿನ್ ಆಗಿ, ಅದರಲ್ಲಿ ಮೋರ್ ದನ್ 25% ಆಫ್ ಕೆಮಿಕಲ್ಸ್ ವೇರ್ ಡೈರೆಕ್ಟ್ಲಿ ಐಸೋಲೇಟೆಡ್ ಫ್ರಾಮ್ ದಿ ಪ್ಲಾಂಟ್ ಪ್ರಾಡಕ್ಟ್. ಸೊ ಬಹಳಷ್ಟು ಪ್ಲಾಂಟ್ಗಳನ್ನು ನಾವು ಮೆಡಿಸಿನ್ ಆಗಿಯೂ ಕೂಡ ಯೂಸ್ ಮಾಡ್ತೀವಿ. ದೆನ್ ಮೆನಿ ಅಲ್ಕಲಾಯ್ಡ್ಸ್ ಎ ಸೆಕೆಂಡರಿ ಮೆಟಾಬೋಲೈಟ್ಸ್, many alkaloids or secondary metabolites etc. A gum, resins, tannins, all these products we get directly from these biodiversity. They are the narrow utilitarian uses for the human being. Then broad utilitarian uses for human beings from the biodiversity. Broad usages ಏನಿದೆ? ಒಂದು, ಬಯೋಡೈವರ್ಸಿಟಿ ಇಂದ ನಮಗೆ ಪ್ಯೂರ್ ಏರ್ ಸಿಗುತ್ತೆ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ, ಪ್ಯೂರ್ ಏರ್ ಸಿಗುತ್ತೆ ಅಥವಾ ಆಕ್ಸಿಜನ್ ಸಿಗುತ್ತೆ. ದ ನೆಕ್ಸ್ಟ್, ಪೊಲ್ಯೂಷನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಫಾರೆಸ್ಟ್ ಜಾಸ್ತಿ ಇದ್ರೆ ಅಥವಾ ಬಯೋಡೈವರ್ಸಿಟಿ ಜಾಸ್ತಿ ಇದ್ರೆ ಪೊಲ್ಯೂಷನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ದ ನೆಕ್ಸ್ಟ್, ನ್ಯಾಚುರಲ್ ಪಾಲಿನೇಷನ್ ಆಗುತ್ತೆ, ಈಸಿ ಫಾರ್ ದಿ ಕ್ರಾಸ್ ಪಾಲಿನೇಷನ್, ಬಿಕಾಸ್ ಅಲ್ಲಿ ಇನ್ಸೆಕ್ಟ್ ಪಾಪ್ಯುಲೇಷನ್ ಹೆಚ್ಚಿಗಿದ್ರೆ ನ್ಯಾಚುರಲಿ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಇಲ್ಲ ಅಂದ್ರೆ ಹ್ಯೂಮನ್ ಬೀಯಿಂಗು ಒಂದೊಂದು ಫ್ಲವರ್ ಹಿಡ್ಕೊಂಡು ಕ್ರಾಸ್ ಪಾಲಿನೇಷನ್ ಮಾಡೋದಿದೆಯಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸೊ ನ್ಯಾಚುರಲ್ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ದಿ ನ್ಯಾಚುರಲ್ ಕ್ರಾಸ್ ಪಾಲಿನೇಷನ್. ಅಷ್ಟೇ ಅಲ್ಲ, ಇವನ್ it increases the ethical values or pleasure to the human being. Aesthetic pleasure ಅಂತ ಹೇಳ್ತೀವಿ.
ನಮಗೊಂದು ಅಷ್ಟೇ ನಮ್ಮ ಸರೌಂಡಿಂಗ್ ಅಲ್ಲಿ ಹೆಚ್ಚಿಗೆ ಗ್ರೀನರಿ ಇದ್ರೆ ವಿಲ್ ಫೀಲ್ ಅವರ್ ಸೆಲ್ಫ್ ಆಸ್ ಎ ಅಸ್ಥೆಟಿಕ್ ಪ್ಲೆಜರ್, ಕೂಲ್ ಅಂಡ್ ಕಾಮ್ನೆಸ್ ಅಂತ ಫೀಲಿಂಗ್ ಆಗುತ್ತೆ. ಸೊ ಬಿಕಾಸ್ ಆಫ್ ದೀಸ್ ರೀಸನ್, ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಬ್ರಾಡ್ ಯುಟಿಲಿಟೇರಿಯನ್ ರೀಸನ್ಸ್, ಡ್ಯೂ ಟು ದ್ಯಾಟ್ ವಿ ಹ್ಯಾವ್ ಟು ಕನ್ಸರ್ವ್ ದಿ ಬಯೋಡೈವರ್ಸಿಟಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಎಥಿಕ್ಸ್. ವಾಟ್ ಅಬೌಟ್ ದಿ ಎಥಿಕ್ಸ್? In this planet Earth, okay, in the planet Earth, we human beings are the most advanced organisms. It is mandatory for us that we have to conserve and allow to survive the other organisms also. Now human beings most advanced organism iddivi. ಸೊ ನಾವು ಹೆಂಗೆ ಸರ್ವೈವ್ ಆಗ್ತೀವಲ್ಲ, ನಮ್ಮ ಜೊತೆಗೆ ಬೇರೆ ಆರ್ಗ್ಯಾನಿಸಮ್ಸ್ ಕೂಡ ಸರ್ವೈವ್ ಆಗಲಿಕ್ಕೆ ಅಲೋ ಮಾಡೋದು ಅದು ನಮ್ಮ ಜವಾಬ್ದಾರಿ, ಮತ್ತು ಅವುಗಳನ್ನ ಕನ್ಸರ್ವ್ ಮಾಡ್ಕೊಂಡು ಹೋಗೋದು ಅದು ನಮ್ಮ ಜವಾಬ್ದಾರಿ. ಆಸ್ ವಿ ಆರ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಸೊ ಅದು ವಿತ್ ರೆಸ್ಪೆಕ್ಟ್ ಟು ಎಥಿಕಲ್ ವ್ಯಾಲ್ಯೂ ನಾವು ಬೇರೆ ಆರ್ಗ್ಯಾನಿಸಮ್ಸ್ಗಳನ್ನ ಕನ್ಸರ್ವ್ ಮಾಡಿ ಅವುಗಳಿಗೆ ಸರ್ವೈವ್ ಮಾಡಲಿಕ್ಕೆ ಅಲೋ ಮಾಡಬೇಕಾಗುತ್ತೆ. ಸೊ ದ್ಯಾಟ್ಸ್ ವಿ ಸೇ ಇಟ್ ಇಸ್ ಅಬೌಟ್ ದಿ ಎಥಿಕ್ಸ್. ನೆಕ್ಸ್ಟ್, ಬಯೋ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಏನು ನೋಡಿ. ಇದ್ರ ಮೇಲೂ ಕೂಡ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಕೇಳಿದ್ದಾರೆ ಕೂಡ. ವಾಟ್ ಈಸ್ ಬಯೋ ಪ್ರಾಸ್ಪೆಕ್ಟಿಂಗ್? ಎಕ್ಸ್ಪ್ಲೋರಿಂಗ್ ಆರ್ಗ್ಯಾನಿಸಮ್ಸ್ ಅಪ್ ಟು ಎ ಮಾಲಿಕ್ಯುಲರ್ ಆರ್ ಜೆನೆಟಿಕ್ ಲೆವೆಲ್ ಟು ಗೆಟ್ ದೇರ್ economically important products, to get its products, we can say. Exploring organisms up to their molecular or genetic level to get its product, we can say it is a bioprospecting anta ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಹೌ ಟು ಕನ್ಸರ್ವ್ ದಿ ಬಯೋಡೈವರ್ಸಿಟಿ. ಈ ಬಯೋಡೈವರ್ಸಿಟಿಯನ್ನು ಹೆಂಗೆ ಕನ್ಸರ್ವ್ ಮಾಡ್ಬೋದು? ಮೇನ್ಲಿ ಬೈ ದಿ ಟೂ ಸ್ಟ್ರಾಟಜಿ, ಬೈ ಫಾಲೋವಿಂಗ್ ದಿ ಟೂ ಸ್ಟ್ರಾಟಜಿ. ಒಂದು ಇನ್ ಸಿಟು ಕನ್ಸರ್ವೇಷನ್ ಅಂಡ್ ಅನದರ್ ಒನ್ ಇದೆ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಇನ್ ಸಿಟು ಕನ್ಸರ್ವೇಷನ್ is nothing but it is a on site conservation. ex situ conservation is nothing but it is a off site conservation ಅಂತ ಹೇಳ್ತೀವಿ. In situ conservation is nothing but conservation of organisms within their natural habitat. In situ conservation means conservation of organisms within their natural habitat. That is a in situ conservation. That is a on site conservation. Ex situ conservation andre conservation of organisms outside their natural habitat. Adanna off site conservation anta kuda ಹೇಳ್ತೀವಿ. ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಇನ್ ಸಿಟು ಕನ್ಸರ್ವೇಷನ್ ಮತ್ತೆ ಎಕ್ಸ್ ಸಿಟು ಕನ್ಸರ್ವೇಷನ್ಸ್ಗೆ ಯಾವ್ದು ಎಕ್ಸಾಂಪಲ್ ಬರುತ್ತೆ? ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದಿ ಇನ್ ಸಿಟು ಕನ್ಸರ್ವೇಷನ್ ಆರ್ ನ್ಯಾಷನಲ್ ಪಾರ್ಕ್, ದೆನ್ ಸ್ಯಾಂಚುರೀಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂತ ಹೇಳ್ತೀವಿ, ಬಯೋಸ್ಪಿಯರ್ ರಿಸರ್ವಾಯರ್, ಸ್ಯಾಕ್ರಿಡ್ ಗ್ರೂವ್, ದೆನ್ ಸ್ಯಾಕ್ರಿಡ್ ಲೇಕ್ಸ್, ಹಾಟ್ ಸ್ಪಾಟ್ಸ್, ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಎಕ್ಸ್ ಸಿಟು ಕನ್ಸರ್ವೇಷನ್ಸ್ಗೆ ಎಕ್ಸಾಂಪಲ್ಸ್ ಯಾವುದು? ದರ್ ಇಸ್ ಅ ಹೋಮ್ ಗಾರ್ಡನ್, ಮನೆಯಲ್ಲಿ ನಮ್ಮದೇ ಸ್ವಂತ ಗಾರ್ಡನ್ ಇರುತ್ತಲ್ಲ, ಮನೆ ವರಾಂಡದಲ್ಲಿ ಚಿಕ್ಕ ಪುಟ್ಟ ಗಿಡ ಮರಗಳನ್ನ, ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನ ಗ್ರೋ ಮಾಡಿರ್ತೀವಿ, ಅದು ಕೂಡ ಒಂದು ಪ್ಲಾಂಟ್ಸ್ ಅನ್ನ ಕನ್ಸರ್ವ್ ಮಾಡ್ತಾ ಇದೀವಿ. ಅಥವಾ ಅಕ್ವೇರಿಯಂ ಮೇಂಟೈನ್ ಮಾಡಿರ್ತೀವಿ, ಅಲ್ಲಿ ಕೂಡ ಆರ್ಗ್ಯಾನಿಸಮ್ಸ್ ಅನ್ನ ಕನ್ಸರ್ವ್ ಮಾಡ್ತಾ ಇದೀವಿ. ಸೊ ಹೋಮ್ ಗಾರ್ಡನ್ಸ್, ಬೊಟಾನಿಕಲ್ ಗಾರ್ಡನ್, ಝುವಾಲಜಿಕಲ್ ಪಾರ್ಕ್ಸ್, ಜೀನ್ ಬ್ಯಾಂಕ್, ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸ್ ಸಿಟು ಕನ್ಸರ್ವೇಷನ್. ಸೊ ಈ ಎಲ್ಲ ಎಕ್ಸಾಂಪಲ್ಸ್ಗಳಿದೆಯಲ್ಲ, ನಾವು ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ನ್ಯಾಷನಲ್ ಪಾರ್ಕ್ಸ್. ನ್ಯಾಷನಲ್ ಪಾರ್ಕ್ ವೇರ್ ದ ಕನ್ಸರ್ವೇಷನ್ ಆಫ್ ಬೋತ್ ಫ್ಲೋರಾ ಅಂಡ್ ಫೌನಾ ವಿಲ್ ಟೇಕ್ಸ್ ಪ್ಲೇಸ್. ಫ್ಲೋರಾ ಅಂದ್ರೆ ಪ್ಲಾಂಟ್ ಸ್ಪೀಸೀಸ್, ಫೌನಾ ಅಂದ್ರೆ ಎನಿಮಲ್ಸ್. ಪ್ಲಾಂಟ್ಸ್ ಮತ್ತೆ ಎನಿಮಲ್ಸ್ ಎರಡೂ ಕನ್ಸರ್ವ್ ಮಾಡಲಾಗುತ್ತೆ. ಎರಡರ ಬಗ್ಗೆನೂ ಕೇರ್ ತಗೊಳ್ತಾರಲ್ಲಿ. And presently in India around 90 national parks are present. Nearly 90 national parks are present in India. Then sanctuaries, wildlife sanctuaries ಅಂತ ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಾನು ನ್ಯಾಷನಲ್ ಪಾರ್ಕ್ಸ್ ಅಂತ ಬರೆದಿದ್ದೀನಿ. ಅಲ್ಲಿ ನೀವು ವಿಡಿಯೋ ನೋಡುವಾಗ ಈಗೆಲ್ಲ ನೋಡ್ತಾ ಇದ್ದೀರಾ, ಅಲ್ಲಿ ಪಾಸ್ ಮಾಡಿ ಮತ್ತೆ ಕೆಳಗಡೆ ಕಮೆಂಟ್ ಅಲ್ಲಿ ಯಾರಾದರೂ ಎಕ್ಸಾಂಪಲ್ ಕೊಡ್ತೀರಾ? ಕರ್ನಾಟಕದಲ್ಲಿರುವ ಯಾವುದಾದ್ರೂ ಅಟ್ಲೀಸ್ಟ್ 2 ನ್ಯಾಷನಲ್ ಪಾರ್ಕ್ಸ್ಗಳಿಗೆ ಉದಾಹರಣೆ ಕೊಡಿ ನೋಡೋಣ. ಜಸ್ಟ್ ಗಿವ್ ಅಟ್ಲೀಸ್ಟ್ 2 ಎಕ್ಸಾಂಪಲ್ಸ್ ಫಾರ್ ದಿ ನ್ಯಾಷನಲ್ ಪಾರ್ಕ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಕರ್ನಾಟಕ. ಕೆಳಗಡೆ ಅಲ್ಲಿ ಕಮೆಂಟ್ ಮಾಡಿ ಬೇಗ. ಓಕೆ, ನೋಡೋಣ ಎಷ್ಟು ಜನ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ನೋಡೋಣ, ಸ್ಯಾಂಚುರೀಸ್ ಆರ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂತ ಹೇಳ್ತೀವಿ. ಸ್ಯಾಂಚುರೀಸ್ ಅಲ್ಲಿ ಓನ್ಲಿ ಫೌನಾ ವೇರ್ ಕನ್ಸರ್ವ್ಡ್. ಫೌನಾ ಅಂದ್ರೆ ಎನಿಮಲ್ ಸ್ಪೀಸೀಸ್ಗೆ ಜಾಸ್ತಿ ಒತ್ತು ಕೊಡಲಾಗುತ್ತೆ. ಅಲ್ಲಿ ಫಾರೆಸ್ಟ್ ಇರುತ್ತೆ, ಬಟ್ ದೇ ವೋಂಟ್ ಟೇಕ್ ಟೂ ಮಚ್ ಕಾನ್ಸಂಟ್ರೇಟ್ ಟೂ ಮಚ್ ಆನ್ ದಿ ಪ್ಲಾಂಟ್ ಸ್ಪೀಸೀಸ್.
They focus to conserve on animal species. And right now in India, there are 448 wildlife sanctuaries are present. ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕರ್ನಾಟಕದಲ್ಲಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಓಕೆ, ಈ ರೀತಿ ಕೆಲವೊಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಕರ್ನಾಟಕದಲ್ಲೂ ಇದೆ. ಸಾಕಷ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸ್ಯಾಕ್ರೀಡ್ ಗ್ರೂವ್ಸ್. ಸ್ಯಾಕ್ರೀಡ್ ಗ್ರೂವ್ಸ್ ಅಂದ್ರೆ ದೇವರ ಕಾಡು ಅಂತ ಹೇಳ್ತೀವಿ. ಏನಿದು ದೇವರ ಕಾಡು ಅಂದ್ರೆ, ಅಲ್ಲಿ ಒಂದು ಯಾವುದೋ ಒಂದು ಟೆಂಪಲ್ ಇರುತ್ತೆ, ಒಂದು ಕಾಡಿನ ಮಧ್ಯೆ ಒಂದು ಟೆಂಪಲ್ ಇರುತ್ತೆ. ಆ ಟೆಂಪಲ್ ಸುತ್ತಮುತ್ತ ಒಂದು ಚಿಕ್ಕದಾದ ಒಂದು ಫಾರೆಸ್ಟ್ ಇರುತ್ತಲ್ಲ, ಆ ಫಾರೆಸ್ಟ್ ಅನ್ನ ಆ ದೇವರ ಹೆಸರಲ್ಲಿ, ಆ ದೇವಸ್ಥಾನದ ಹೆಸರಲ್ಲಿ ಕನ್ಸರ್ವ್ ಮಾಡಲಾಗುತ್ತೆ. ಅಲ್ಲಿರುವ ಮರ ಗಿಡಗಳನ್ನ ಯಾರು ಕಡಿಲಿಕ್ಕೆ ಅಲೋ ಮಾಡೋದಿಲ್ಲ. ಅಲ್ಲಿರುವಂಥ ಅನಿಮಲ್ ಸ್ಪೀಸೀಸ್ ಅಥವಾ ಪ್ಲಾಂಟ್ ಸ್ಪೀಸೀಸ್ಗೆ ಡ್ಯಾಮೇಜ್ ಮಾಡಲಿಕ್ಕೆ ಅಲೋನೇ ಮಾಡೋದಿಲ್ಲ. ಅಲ್ಲಿರುವಂಥ ಲೋಕಲ್ ಜನರು ಅಲಾಂಗ್ ವಿತ್ ಗೌರ್ಮೆಂಟ್ ಅಥಾರಿಟೀಸ್ ಅದನ್ನ ಕನ್ಸರ್ವ್ ಮಾಡಲಿಕ್ಕೆ ಸಹಾಯ ಮಾಡ್ತಿರ್ತಾರೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಸ್ಯಾಕ್ರೀಡ್ ಗ್ರೂವ್ಸ್, ದೇವರ ಕಾಡುಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ ಇದನ್ನ. ವಾಟ್ ಆರ್ ದಿ ಸ್ಯಾಕ್ರೀಡ್ ಗ್ರೂವ್ಸ್? ಈ ಸ್ಯಾಕ್ರೀಡ್ ಗ್ರೂವ್ಸ್ ಅಲ್ಲ, ಕಂಪ್ಲೀಟ್ ಪ್ಯಾನ್ ಇಂಡಿಯಾದಲ್ಲಿ ಎಲ್ಲ ಕಡೆ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಕೆಲವೊಂದು ಸ್ಟೇಟ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಕೆಲವೊಂದು ಉದಾಹರಣೆ ನೋಡಿ. ಎಕ್ಸಾಂಪಲ್ ಫಾರ್ ದಿ ಸ್ಯಾಕ್ರೀಡ್ ಗ್ರೂವ್ಸ್ ಆರ್, ಒಂದು ಖಾಸಿ ಅಂಡ್ ಜಯಂತಿ ಹಿಲ್ಸ್ ಆಫ್ ಮೇಘಾಲಯ, ದೆನ್ ಅರಾವಳಿ ಹಿಲ್ಸ್ ಆಫ್ ರಾಜಸ್ಥಾನ್, ವೆಸ್ಟರ್ನ್ ಘಾಟ್ ರೀಜನ್ ಆಫ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ, ಸರ್ಗುಜಾ, ಚಂದಾ ಅಂಡ್ ಬಸ್ತಾರ್ ರೀಜನ್ ಆಫ್ ಮಧ್ಯಪ್ರದೇಶ್. ಈ ರೀಜನ್ಗಳಲ್ಲಿ ನಮಗೆ ಮೋಸ್ಟ್ ಕಾಮನ್ ಆಗಿ ಸ್ಯಾಕ್ರೀಡ್ ಗ್ರೂವ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೋಡೋಣ ಬಯೋಸ್ಪಿಯರ್ ರಿಸರ್ವಾಯರ್ಸ್. ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳ್ತೀವಿ, ಆ ಬಯೋಸ್ಪಿಯರ್ ರಿಸರ್ವಾಯರ್ಸ್ ಅಂತಾನು ಕೂಡ ಹೇಳ್ತೀವಿ. ಫಸ್ಟ್ ಟೈಮ್ ಇನ್ ದಿ 1975 UNESCO the launched a program. That program we can say it is a MEAB. That is a Man and Biosphere program ಅಂತ ಹೇಳ್ತೀವಿ. The first time in 1975 UNESCO has started a project under the program of that is a Man and Biosphere program or MEAB, and they launched a new concept of biosphere reserves. ಯಾರು ಇದನ್ನು ಲಾಂಚ್ ಮಾಡಿದ್ರು? ಯುನೆಸ್ಕೋ. ಯಾವ ವರ್ಷ? 1975ದಲ್ಲಿ. ಯಾವ ಸ್ಕೀಮ್ ಅಂಡರ್ ಅಲ್ಲಿ? ದಟ್ ಇಸ್ ಎ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್. ಸೊ ಬಯೋಸ್ಪಿಯರ್ ಅಂದ್ರೆ ಏನು? ಈ ಕಾನ್ಸೆಪ್ಟ್ ಅನ್ನು ಎಂತಕ್ಕೆ ಸ್ಟಾರ್ಟ್ ಮಾಡಲಾಯಿತು? ಯೂಶಲಿ ಮುಂಚೆ ನ್ಯಾಷನಲ್ ಪಾರ್ಕ್ಸ್ ಮತ್ತೆ ಸ್ಯಾಕ್ರೀಡ್ ಗ್ರೂವ್ಸ್ಗಳು ಇದ್ವು, ಆಲ್ರೆಡಿ ಇದ್ವು. ಬಟ್ ಆದ್ರೂ ಕೂಡ ಈ ಬಯೋಸ್ಪಿಯರ್ ರಿಸರ್ವ್ಸ್ ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಎಂತಕ್ಕಂದ್ರೆ ಯೂಶಲಿ ನ್ಯಾಷನಲ್ ಪಾರ್ಕ್ಸ್ಗೆ ಅಲ್ಲಿ ಫ್ಲೋರಾ ಅಂಡ್ ಫೌನಾ ಎರಡು ಕನ್ಸರ್ವ್ ಮಾಡ್ತಿದ್ರು, ಬಟ್ ಅಲ್ಲಿರುವ ಟ್ರೈಬಲ್ ಪೀಪಲ್ಸ್ಗೆ ಅಲ್ಲಿ ಇರ್ಲಿಕ್ಕೆ ಅಲೋ ಮಾಡ್ತಿರ್ಲಿಲ್ಲ. ನಾವು ಟ್ರೈಬಲ್ ಪೀಪಲ್ಸ್ ಸಾವಿರಾರು ವರ್ಷಗಳಿಂದ ಅಲ್ಲೇ ಕಾಡಲ್ಲೇ ಇರ್ತಾರೆ. ಅವರಿಗೆ ಆ ಕಾಡು ಬಿಟ್ಟು, ಕಾಡಿನ ಪರಿಸರ ಬಿಟ್ಟು ಬೇರೆ ಏನೂ ಗೊತ್ತಿರೋದಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲಿಂದ ಅವರಿಗೆ ಎತ್ತಂಗಡಿ ಮಾಡಿದರೆ ಅವ್ರು ಎಲ್ಲಿ ಹೋಗಬೇಕು? ಸ್ಯಾಂಕ್ಚುರೀಸಲ್ಲಿ ಪ್ರಾಬ್ಲಮ್ ಏನಾಗಿತ್ತು? ದೇ ಆರ್ ಫೋಕಸಿಂಗ್ ಓನ್ಲಿ ಆನ್ ದಿ ಅನಿಮಲ್ ಸ್ಪೀಸೀಸ್. ಸೊ ಈಗ ಹೊಸ ಕಾನ್ಸೆಪ್ಟ್ ಪ್ರಕಾರ ಅಲ್ಲಿ ಟ್ರೈಬಲ್ ಪೀಪಲ್ಸ್ ಇರ್ತಾರಲ್ಲ, ಅವ್ರಿಗೂ ಅಲ್ಲಿ ಉಳ್ಕೊಳ್ಳಿಕ್ಕೆ ಅಲೋ ಮಾಡಬೇಕು, ಜೊತೆಗೆ ಕಾಡನ್ನು ಕೂಡ ಕಾಪಾಡಬೇಕು. ಸೊ ಮೀನ್ಸ್ ದೇ ಅಲೋ ಟು ಲಿವ್ ಟ್ರೈಬಲ್ ಕಮ್ಯುನಿಟಿ ಪೀಪಲ್ಸ್ along with the conservation of forest area. For that they started a new concept, and that new concept is biosphere reserves, and this concept was launched by UNESCO in the year 1975 under the program Man and Biosphere. Usually in India, right now in India, there are 14 biosphere reserves are present. The first biosphere reserve of India is Nilgiri Biosphere ಅಂತ ಹೇಳ್ತೀವಿ. Nilgiri Biosphere Reserves. And ಈ ಬಯೋಸ್ಪಿಯರ್ ಅಲ್ಲಿ ಮೇನ್ಲಿ there are 3 zones were present. ಒಂದು ಬಯೋಸ್ಪಿಯರ್ ಅಲ್ಲಿ 3 zones ಇರುತ್ತೆ. There are 3 zones of biosphere reserves. ಯಾವ 3 zone ಇರುತ್ತೆ ನೋಡಿ? What are the 3 zones? The first one is a central zone ಇದೆಯಲ್ಲ, that we can say it is a core zone ಅಂತ ಹೇಳ್ತೀವಿ. The central zone is a core zone. Then ಅದರ surrounding ಇರುತ್ತಲ್ಲ, that is a buffer zone. And completely external zone ಇದೆ, that we can say it is a transition zone. In the core zone, they not allow the entry of any public in any cost. So core zone ಅಲ್ಲಿ ಹ್ಯೂಮನ್ ಇಂಟರ್ಫರೆನ್ಸ್ ಇರೋದಿಲ್ಲ, ಅಲ್ಲಿ ಹ್ಯೂಮನ್ಗೆ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಅಲೋ ಮಾಡೋದಿಲ್ಲ.
ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕೋರ್ ಝೋನ್. ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಕನ್ಸರ್ವ್ ಮಾಡಲಾಗುತ್ತೆ ಕೋರ್ ಝೋನ್ ಅನ್ನ. ನೆಕ್ಸ್ಟ್ ಬರುತ್ತೆ ಬಫರ್ ಝೋನ್. ಬಫರ್ ಝೋನ್ ಅಲ್ಲಿ ಫಾರ್ ಸರ್ಟನ್ ಎಕ್ಸ್ಟೆಂಟ್ ಹ್ಯೂಮನ್ ಬೀಯಿಂಗ್ಸ್ಗೆ ಎಂಟರ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಎಂತಕ್ಕೆ? ಜಸ್ಟ್ ಫಾರ್ ಸ್ಟಡಿ ಆರ್ ರಿಸರ್ಚ್ ಪರ್ಪಸ್. ದೆನ್ ಥರ್ಡ್ ಬರುತ್ತೆ ಕಂಪ್ಲೀಟ್ಲಿ ಔಟರ್ ಝೋನ್ ಬರುತ್ತೆ. ದಟ್ ಇಸ್ ಎ ಟ್ರಾನ್ಸಿಷನ್ ಝೋನ್ ವೇರ್ ದ ಹ್ಯೂಮನ್ ಸೆಟಲ್ಮೆಂಟ್ ಈಸ್ ಅಲೋಡ್. ಅಲ್ಲಿ ಹ್ಯೂಮನ್ ಬೇಕಾದ್ರೆ ಸೆಟ್ಲ್ ಆಗ್ಬೋದು, ಸ್ವಂತ ಎನಿಮಲ್ಸ್ಗಳನ್ನ ಸಾಕ್ಬೋದು, ಆ ಎನಿಮಲ್ಸ್ಗಳನ್ನ ಗ್ರೇಸಿಂಗ್ ಮಾಡ್ಬೋದು, ಅಥವಾ ಕಲ್ಟಿವೇಶನ್ ಮಾಡ್ಬೋದು, ಅಂದರೆ ಉಳುಮೆ ಕೂಡ ಅವನು ಮಾಡ್ಬೋದು. ಸೊ ದ್ಯಾಟ್ ಝೋನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಟ್ರಾನ್ಸಿಷನ್ ಝೋನ್. ಅಂದರೆ ಅಲ್ಲಿ ಟ್ರೈಬಲ್ ಪೀಪಲ್ಸ್ ಬೇಕಾದರೆ ಆ ಕಾಡಲ್ಲಿ ಆ ಜಾಗದಲ್ಲಿ ಉಳ್ಕೊಳ್ಬಹುದು ಅಂತ. ಸೊ ಈ ರೀತಿ ಬಯೋಸ್ಪಿಯರ್ ರಿಸರ್ವ್ಸ್ ಕಾನ್ಸೆಪ್ಟನ್ನು ಪ್ರಪೋಸ್ ಮಾಡಿದರು ಅಥವಾ ಇಂಟ್ರೊಡ್ಯೂಸ್ ಮಾಡಿದರು ಯುನೆಸ್ಕೋದವರು. ನೆಕ್ಸ್ಟ್ ನೋಡೋಣ ಸ್ಯಾಕ್ರಿಡ್ ಲೇಕ್ಸ್. ಸ್ಯಾಕ್ರಿಡ್ ಗ್ರೂವ್ಸ್ ಅಂದರೆ ದೇವರ ಕಾಡು, ಲೇಕ್ ಅಂದರೆ ಕೆರೆ ಅಲ್ಲ. ಸ್ಯಾಕ್ರಿಡ್ ಲೇಕ್ ಅಂದರೆ ದೇವರ ಕೆರೆ, ಕೆರೆಗಳನ್ನು ದೇವರ ಹೆಸರಲ್ಲಿ ಕಾಪಾಡೋದು ಅಂತ. ಕೆಲವೊಂದು ಕೆರೆ ಇರುತ್ತೆ, ಯಾವುದೋ ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇರುತ್ತೆ, ಅದನ್ನು ಯಾರು ಡ್ಯಾಮೇಜ್ ಮಾಡಬಾರ್ದು, ಈ ರೀತಿ ಮಾಡ್ತಿರ್ತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಯಾವಾಗಾದರೂ ಶೃಂಗೇರಿಗೆ ಹೋದರೆ, ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಹೋದರೆ ಅದರ ಪಕ್ಕದಲ್ಲಿ ರಿವರ್ ಹರಿತಾ ಇರುತ್ತೆ. ಆ ರಿವರಲ್ಲಿರುವ ಫಿಶ್ಗಳನ್ನ ಯಾರು ಡ್ಯಾಮೇಜ್ ಮಾಡಲಿಕ್ಕೆ ಅಲ್ಲಿ ಅಲೋನೇ ಮಾಡೋದಿಲ್ಲ. ಆ ರಿವರ್ಗಳಿಗೆ ಬೇಕಾದರೆ ನೀವು ಫುಡ್ ಹಾಕ್ಬೋದು, ಬಟ್ ಅವುಗಳನ್ನ ಡ್ಯಾಮೇಜ್ ಮಾಡುವಾಗಿಲ್ಲ. ಈ ರೀತಿಯಲ್ಲಿ ಕನ್ಸರ್ವ್ ಮಾಡಿದ್ದಾರೆ. ದಟ್ ಇಸ್ ಒನ್ ಬೆಸ್ಟ್ ಎಕ್ಸಾಂಪಲ್. ಅಂದರೆ ದೇವರ ಹೆಸರಲ್ಲಿ ಅಲ್ಲಿರುವ ಜೀವಿಗಳನ್ನು ಕಾಪಾಡೋದು ಅಂತ. ಸೊ ಸ್ಯಾಕ್ರಿಡ್ ಲೇಕ್ಗೆ ಎಕ್ಸಾಂಪಲ್ ಯಾವ್ದು ನೋಡಿ, ಪುಷ್ಕರ್ ಲೇಕ್ ಆಫ್ ರಾಜಸ್ಥಾನ್. ನಾನು NCERTಯಲ್ಲಿ ಯಾವ ಎಕ್ಸಾಂಪಲ್ ಕೊಟ್ಟಿದ್ದಲ್ಲ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಪುಷ್ಕರ್ ಲೇಕ್ ಆಫ್ ರಾಜಸ್ಥಾನ್ ಆ್ಯಂಡ್ ಒನ್ ಮೋರ್ ಈಸ್ ಕೆಚಿರೋಪಾಲ್ರಿ ಲೇಕ್ ಆಫ್ ಸಿಕ್ಕಿಂ. ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಯಾಕ್ರಿಡ್ ಲೇಕ್. ಸ್ಯಾಕ್ರಿಡ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಯಾವ್ದು ನೋಡಿ. ಸ್ಯಾಕ್ರಿಡ್ ಪ್ಲಾಂಟ್ಸ್ ಅಂದ್ರೆ ಏನು? ದೇವರ ಹೆಸರಲ್ಲಿ ಪ್ಲಾಂಟ್ಸ್ಗಳನ್ನು ರಕ್ಷಣೆ ಮಾಡೋದು. ಒಂದು ಆಸಿಮಮ್ ಸ್ಯಾಂಕ್ಟಮ್, ತುಳಸಿ ಅಂತ ಹೇಳ್ತೀವಿ. ತುಳಸಿಯಲ್ಲಿ ಬೇರೆ ಬೇರೆ ಪ್ರಕಾರ ಬರುತ್ತೆ, ಕೃಷ್ಣ ತುಳಸಿ, ರಾಮ ತುಳಸಿ ಅಲ್ಲ. ಸೊ ಈ ಬೇರೆ ಬೇರೆ ಥರ ಬರುತ್ತೆ. ದಟ್ ಇಸ್ ಎ ಸ್ಯಾಕ್ರಿಡ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಫೈಕಸ್ ರಿಲಿಜಿಯೋಸಾ, ಫೈಕಸ್ ಪ್ಲಾಂಟ್ ಇದೆ. ಓಕೆ, ಫೈಕಸ್ ರಿಲಿಜಿಯೋಸಾ ಆಲದ ಮರ ಅಂತ ಹೇಳ್ತೀವಿ. ಅರಳೆ ಮರ ಅಂತ ಹೇಳ್ತೀವಿ. ಆಲದ ಮರ ಅಥವಾ ಅರಳೆ ಮರ ಯೂಶಲಿ ಅದನ್ನು ಕೂಡ ನಾವು ಪೂಜೆ ಮಾಡ್ತೀವಿ. ಓಕೆ, ಬಹಳಷ್ಟು ನಮ್ಮ ಬೇಡಿಕೆಗಳನ್ನು ಇಡ್ತಿರ್ತೀವಿ, ಅದರ ಸುತ್ತ ಹಾಕ್ತಿರ್ತೀವಿ. ಸೊ ದಟ್ ವಿ ಕ್ಯಾನ್ ಸೇ ದಟ್ ಇಸ್ ಎ ಫೈಕಸ್ ರಿಲಿಜಿಯೋಸಾ. ಅದನ್ನು ಕೂಡ ದೇವರ ಹೆಸರಲ್ಲಿ ಕಾಪಾಡ್ತಿರ್ತೀವಿ. ಸೊ ದೀಸ್ ಆರ್ ದಿ ಸಮ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಯಾಕ್ರಿಡ್ ಪ್ಲಾಂಟ್ಸ್. ದೆನ್ ನೆಕ್ಸ್ಟ್ ಬರುತ್ತೆ ಹಾಟ್ಸ್ಪಾಟ್ ಕಾನ್ಸೆಪ್ಟ್. ಹಾಟ್ಸ್ಪಾಟ್ ಅಂದ್ರೆ ಏನು? ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಫಸ್ಟ್ ಟೈಮ್ ನಾರ್ಮನ್ ಮೇಯರ್. Scientist Norman Mayer, he given the concept of hotspot. What is this hotspot and how many number of hotspots are present in India? As Norman Mayer, hotspot andre ಏನು ನೋಡಿ. ಯೂಶ್ವಲಿ ನ್ಯಾಷನಲ್ ಪಾರ್ಕ್ಸ್ ಇತ್ತು, ಸ್ಯಾಕ್ರಿಡ್ ಗ್ರೂವ್ಸ್ ಇತ್ತು, ಅಥವಾ ಬಯೋಸ್ಪಿಯರ್ ರಿಸರ್ವ್ಸ್ ಇತ್ತು. ಅಲ್ಲಿ ಮೋಸ್ಟ್ಲಿ ಟೆರೆಸ್ಟ್ರಿಯಲ್ ಸ್ಪೀಸೀಸ್ ಅನ್ನ ಕನ್ಸರ್ವ್ ಮಾಡಲಿಕ್ಕೆ ಮಾತ್ರ ಫೋಕಸ್ ಮಾಡ್ತಾ ಇದ್ರು. But they never concentrated on marine species or aquatic species. Now, with a new concept of hotspot, they focused on to conserve. Ilain ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. It is started to conserve. They started to conserve both marine and terrestrial species. Marine and terrestrial. Both marine and terrestrial species. They started to conserve both marine and terrestrial species. Marine ಅಂದ್ರೆ ಯಾವುದು? ಸಮುದ್ರದಲ್ಲಿರುವ ಕೆಲವೊಂದು ಸ್ಪೆಸಿಫಿಕ್ ಜೀವಿಗಳಿರುತ್ತೆ, ಅವುಗಳನ್ನು ಕೂಡ ಕನ್ಸರ್ವ್ ಮಾಡಬೇಕು, ಸಮುದ್ರನ್ನು ಕನ್ಸರ್ವ್ ಮಾಡಬೇಕು. ಈ ರೀತಿ ಸ್ಟಾರ್ಟ್ ಮಾಡಿದರು. ನಂಬರ್ ಆಫ್ ಹಾಟ್ಸ್ಪಾಟ್ ಇನ್ ದಿ ವರ್ಲ್ಡ್. ಅರ್ಲಿಯರ್ ಯಾವಾಗ ನಾರ್ಮನ್ ಮೇಯರ್ ಈ ಕಾನ್ಸೆಪ್ಟ್ ಅನ್ನು ಪ್ರಪೋಸ್ ಮಾಡಿದಾರಲ್ಲ, he proposed around 25 hotspot in the world. According to Norman Mayer, initially 25 hotspot ಗಳನ್ನ ವರ್ಲ್ಡ್ ಅಲ್ಲಿ ಗುರುತಿಸಿದರು in the world. But presently now they were increased up to the 34. So ಈಗ ವರ್ಲ್ಡ್ ಅಲ್ಲಿ 34 ಹಾಟ್ಸ್ಪಾಟ್ ಗಳಿವೆ. ಮುಂಚೆ 25 ಇತ್ತು, ಇವಾಗ 34 ಇದೆ. ಸೊ ನಂಬರ್ ಆಫ್ ಹಾಟ್ಸ್ಪಾಟ್ ಇನ್ ದಿ ಇಂಡಿಯಾ. ಇಂಡಿಯಾದಲ್ಲಿ ಎಷ್ಟು ಹಾಟ್ಸ್ಪಾಟ್ ಇದೆ ನೋಡಿ. ದೇರ್ ಆರ್ 3 ಹಾಟ್ಸ್ಪಾಟ್ಸ್ ವೇರ್ ಪ್ರೆಸೆಂಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಟೋಟಲಿ 3 ಹಾಟ್ಸ್ಪಾಟ್ ಇದೆ. ಯಾವ್ದು ನೋಡಿ? ಒಂದು ವೆಸ್ಟರ್ನ್ ಘಾಟ್ ಆ್ಯಂಡ್ ಶ್ರೀಲಂಕಾ ಬೆಲ್ಟ್. ವೆಸ್ಟರ್ನ್ ಘಾಟಲ್ಲಿ ಯಾವ್ದು ಬರುತ್ತೆ? ಒಂದು ವೆಸ್ಟರ್ನ್ ಘಾಟ್ ರೀಜನ್ ಆಫ್ ಮಹಾರಾಷ್ಟ್ರ,
ಕರ್ನಾಟಕ, ಕೇರಳ, ತಮಿಳುನಾಡು, ಮತ್ತು ಅದೇ ಥರದ ಫಾರೆಸ್ಟ್ ಕೂಡ ಇವನ್ ಶ್ರೀಲಂಕಾದಲ್ಲೂ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ಕಂಪ್ಲೀಟ್ ಪಾರ್ಟ್ ಅನ್ನ ಒಂದು ವೆಸ್ಟರ್ನ್ ಘಾಟ್, ಒಂದು ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ವೆಸ್ಟರ್ನ್ ಘಾಟ್ ರೀಜನ್ ಆಫ್ ಇಂಡಿಯಾ ಆ್ಯಂಡ್ ಇವನ್ ಶ್ರೀಲಂಕಾ ಪಾರ್ಟ್. ದೆನ್ ಸೆಕೆಂಡ್ ಈಸ್ ಇಂಡೋ ಬರ್ಮಾ ರೀಜನ್. ಇಂಡೋ ಬರ್ಮಾ ರೀಜನ್ ಪಾರ್ಟ್ ಯಾವ್ದು ಬರುತ್ತೆ? ದಟ್ ಈಸ್ ನಾರ್ತ್ ಈಸ್ಟ್ ಹಿಮಾಲಯನ್ ರೀಜನ್. ನಾರ್ತ್ ಈಸ್ಟ್ ಸ್ಟೇಟ್ಸ್ ಬರುತ್ತಲ್ಲ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಅಲ್ಲಿ ಕೂಡ ಬಹಳಷ್ಟು ಫಾರೆಸ್ಟ್ ಇದೆ. ಅಂಡ್ ಅದೇ ಫಾರೆಸ್ಟ್ ಇವನ್ ಮಯನ್ಮಾರ್ ಅಥವಾ ಬರ್ಮಾ ಕಂಟ್ರಿ ಅಂತ ಹೇಳ್ತೀವಿ, ಅಲ್ಲಿಯೂ ಕೂಡ ಅದೇ ಸೇಮ್ ಟೈಪ್ ಆಫ್ ಫಾರೆಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನ ಕಂಪ್ಲೀಟ್ ಒಂದು ರೀಸನ್ ಅನ್ನ ಒಂದು ಹಾಟ್ಸ್ಪಾಟ್ ಅಂತ ಗುರುತಿಸಿದ್ದಾರೆ. ಸೊ ದಟ್ ಈಸ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಹಿಮಾಲಯನ್ ಫಾರೆಸ್ಟ್. ಹಿಮಾಲಯನ್ ಫಾರೆಸ್ಟ್ ಯಾವುದು? ಒಂದು ಜಮ್ಮು ಕಾಶ್ಮೀರ್ ಪಾರ್ಟ್, ದೆನ್ ಲದಾಖ್, ದೆನ್ ಅಷ್ಟೇ ಅಲ್ಲ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ನಾರ್ತ್ ಪಾರ್ಟ್ ಆಫ್ ಉತ್ತರ ಪ್ರದೇಶ್, ನೇಪಾಳ್, ಟಿಬೇಟ್, ಇದೆಲ್ಲ ಕಂಪ್ಲೀಟ್ ಪಾರ್ಟ್ ಬರುತ್ತಲ್ಲ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಹಿಮಾಲಯನ್ ರೀಸನ್. ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಹಾಟ್ಸ್ಪಾಟ್ ರೀಸನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಬಿಕಾಸ್ ಇನ್ ಆಲ್ ದೀಸ್ ದೇ ಗೆಟ್ ದಿ ಸ್ಪೆಸಿಫಿಕ್ ಅಂಡ್ ಎಂಡೆಮಿಕ್ ಸ್ಪೀಸೀಸ್ ಅಲ್ಲಿ ಸಿಗುತ್ತೆ. ಎಂಡೆಮಿಕ್ ಸ್ಪೀಸೀಸ್ ಅಂದ್ರೆ ಏನು? ದಟ್ ಸ್ಪೀಸೀಸ್ ಫೌಂಡ್, ಎ ಸ್ಪೆಸಿಫಿಕ್ ಸ್ಪೀಸೀಸ್ ಫೌಂಡ್ ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಇಟ್ ಈಸ್ ನಾಟ್ ಎಟ್ ಆಲ್ ರಿಪೋರ್ಟೆಡ್ ಇನ್ ಎನಿ ಅದರ್ ಏರಿಯಾ ಆಫ್ ದಿ ವರ್ಲ್ಡ್. ಅದು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಆ ಸ್ಪೀಸೀಸ್ ರೆಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿದರೆ ಅದನ್ನ ಎಂಡೆಮಿಕ್ ಸ್ಪೀಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಾಟ್ ಆರ್ ದಿ ಕ್ರೈಟೀರಿಯಾ ಟು ರಿಕಗ್ನೈಸ್ ದಿ ಹಾಟ್ಸ್ಪಾಟ್? ಒಂದು ಜಾಗವನ್ನ, ಒಂದು ಲಾರ್ಜ್ ಏರಿಯಾವನ್ನ, ಅದನ್ನ ಹಾಟ್ಸ್ಪಾಟ್, ವರ್ಲ್ಡ್ ಅಲ್ಲಿ ಇರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ರಿಕಗ್ನೈಸ್ ಮಾಡಬೇಕಂದ್ರೆ ಯಾವ್ಯಾವ ಕ್ರೈಟೀರಿಯಾ ಫಾಲೋ ಮಾಡ್ತಾರೆ? ಒಂದು, ಇನ್ಕ್ರೀಸ್ಡ್ ಸ್ಪೀಸೀಸ್ ರಿಚ್ನೆಸ್, ಅಲ್ಲಿ ಸ್ಪೀಸೀಸ್ ರಿಚ್ನೆಸ್ ಬಹಳ ಜಾಸ್ತಿ ಇರಬೇಕು. ಇನ್ಕ್ರೀಸ್ಡ್ ಎಂಡಮಿಸಮ್. ಎಂಡಮಿಸಮ್ ಅಂದ್ರೆ ಏನು? ದಟ್ ಪರ್ಟಿಕ್ಯುಲರ್ ಸ್ಪೀಸೀಸ್ found only to that restricted place. It is not at all reported in anywhere in the world. So that we can say it is endemism, endemic species ಅಂತ ಹೇಳ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಈಗ ವೆಸ್ಟರ್ನ್ ಘಾಟ್ ಬೆಲ್ಟ್ ಆಫ್ ಕರ್ನಾಟಕದಲ್ಲಿ ಕಿಂಗ್ ಕೋಬ್ರಾನ ನೋಡ್ತೀವಿ. ದೀಸ್ ಕಿಂಗ್ ಕೋಬ್ರಾ ದೇ ಆರ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ದಿ ಸ್ಪೆಸಿಫಿಕ್ ರೀಸನ್ ಆಫ್ ವೆಸ್ಟರ್ನ್ ಘಾಟ್. ಎಸ್ಪೆಷಲಿ ಕರ್ನಾಟಕದಲ್ಲಿ ನೋಡಿದ್ರೆ ಸೋಮೇಶ್ವರ ಘಾಟ್ ಅಥವಾ ಆಗುಂಬೆ ಅಂತ ಹೇಳ್ತೀವಿ. ಆ ರೀಸನ್ ಅಲ್ಲಿ ಮಾತ್ರ ನಮಗೆ ಸ್ಪೆಸಿಫಿಕ್ ವೆರೈಟಿ ಆಫ್ ಕಿಂಗ್ ಕೋಬ್ರಾ ಹೆಚ್ಚಿಗೆ ಸಿಗುತ್ತೆ. ವೆಸ್ಟರ್ನ್ ಘಾಟ್ ಬೆಲ್ಟ್ ಅಲ್ಲಿ ಮಾತ್ರ ಈ ಸ್ಪೆಸಿಫಿಕ್ ವೆರೈಟಿ ಆಫ್ ಕಿಂಗ್ ಕೋಬ್ರಾ ಸಿಗುತ್ತೆ. ಅಷ್ಟೇ ಅಲ್ಲ, ವೈಟ್ ಟೈಗರ್ಸ್ ಇದೆ. ಇವನ್ ವೈಟ್ ಟೈಗರ್ಸ್ ದೇ ಆರ್ ಫೌಂಡ್ ಓನ್ಲಿ ಇನ್ ದಿ ಸುಂದರ್ಬನ್ ಫಾರೆಸ್ಟ್ ಆಫ್ ವೆಸ್ಟ್ ಬೆಂಗಾಲ್ ರೀಸನ್. ಬೇರೆ ಕಡೆ ನಮಗೆ ಎಲ್ಲಿಯೂ ಸಿಗೋದಿಲ್ಲ. ಇಂಥ ಸ್ಪೀಸೀಸ್ ಅನ್ನ ನಾವು they are the endemic species ಅಂತ ಹೇಳ್ತೀವಿ, ಆರ್ ದಟ್ ಕಾನ್ಸೆಪ್ಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎಂಡೆಮಿಸಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ, ಇನ್ನೂ ಒಂದು ಕ್ರೈಟೀರಿಯಾ ಇದೆ. ದಟ್ ಇಸ್ ಹೈ ಡಿಗ್ರಿ ಆಫ್ ಥ್ರೀಟ್ ಅಂಡ್ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಆ ಫಾರೆಸ್ಟ್ಗೆ ಜಾಸ್ತಿ ಥ್ರೀಟ್ ಇದೆ ಅಥವಾ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಬಹಳ ಆಗ್ತಾ ಇದೆ, ಈ ಕ್ರೈಟೀರಿಯನ್ನು ಅದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಕ್ರೈಟೀರಿಯಾ ಬಿಕಾಸ್ ಆಫ್ ದ್ಯಾಟ್ ಹಾಟ್ಸ್ಪಾಟ್ ವೇರ್ ರಿಕಗ್ನೈಸ್ಡ್. The next example for the XC2 conservation. XC2 ಕನ್ಸರ್ವೇಷನ್ಸ್ಗೆ ಯಾವ ಎಕ್ಸಾಂಪಲ್ ಬರುತ್ತೆ ನೋಡಿ. ಒಂದು, ಹೋಮ್ ಗಾರ್ಡನ್ಸ್. ನಮ್ಮ ಮನೆಯಲ್ಲಿ, ನಮ್ಮ ಮನೆ ಸುತ್ತಮುತ್ತ ಅಥವಾ ವರಾಂಡಾದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಗ್ರೋ ಮಾಡಿರ್ತೀವಿ. ಸೊ ಅಲ್ಲಿ ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಗ್ರೋ ಮಾಡ್ತಾ ಇದ್ದೀವಿ ಅಂದ್ರೆ ಇಂಡೈರೆಕ್ಟ್ಲಿ ಆ ಪ್ಲಾಂಟ್ಸ್ಗಳನ್ನ ನಾವು ಕನ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ. So that is a home gardens are the best example. Then botanical gardens are the best examples. ಬೆಂಗಳೂರಲ್ಲಿ ಒಂದಿದೆ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅಂತೀವಲ್ಲ, ಫೇಮಸ್ ಬೊಟಾನಿಕಲ್ ಗಾರ್ಡನ್ ಅದು. ಅಷ್ಟೇ ಅಲ್ಲ, ಪ್ರತಿಯೊಂದು ಯೂನಿವರ್ಸಿಟಿ ಅಥವಾ ಕಾಲೇಜಸ್ಗಳು ಅವ್ರದ್ದೇ ಆದಂಥ ಒಂದು ಚಿಕ್ಕ ಚಿಕ್ಕ ಬೊಟಾನಿಕಲ್ ಗಾರ್ಡನ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಓಕೆ, ಬೊಟಾನಿಕಲ್ ಗಾರ್ಡನ್ಸ್ ಆಯ್ತು. ಝುವಾಲಜಿಕಲ್ ಪಾರ್ಕ್, ಝೂ ಅಂತ ಹೇಳ್ತೀವಿ. ಮೈಸೂರು ಝುವಾಲಜಿಕಲ್ ಪಾರ್ಕ್ ಇದೆಯಲ್ಲ ಅಥವಾ ಝೂ ಅಂತ ಹೇಳ್ತೀವಲ್ಲ, ಬೆಸ್ಟ್ ಎಕ್ಸಾಂಪಲ್. ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲಿ ಹೋಗಿ ಅಲ್ಲಿಯೂ ಕೂಡ ಒಂದು ಝುವಾಲಜಿಕಲ್ ಪಾರ್ಕ್ ಸಿಗುತ್ತೆ, ಸಕ್ಕರೆ ಬಯಲಲ್ಲಿ ಸಿಗುತ್ತೆ ಅಲ್ಲ. ನೆಕ್ಸ್ಟ್ ಜೀನ್ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಸ್ಪೆಸಿಫಿಕ್ ಸೀಡ್ಸ್ ಆಗಲಿ, ಜರ್ಮ್ ಪ್ಲಾಸಮ್ಸ್ ಆಗಲಿ, ಅವುಗಳನ್ನ ಪ್ರಿಸರ್ವ್ ಮಾಡಿರ್ತಾರೆ, ಕನ್ಸರ್ವ್ ಮಾಡಿಟ್ಟಿರ್ತಾರೆ. ಸೊ ದೇ ಆರ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ XC2 ಕನ್ಸರ್ವೇಷನ್. ನೆಕ್ಸ್ಟ್ ನೋಡೋಣ, ದ 2 ಇಂಪಾರ್ಟೆಂಟ್ ಸಮಿಟ್ಸ್ ಅಸೋಸಿಯೇಟೆಡ್ ವಿತ್ ದಿ ಬಯೋಡೈವರ್ಸಿಟಿ. ಈ ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡಲಿಕ್ಕೆ ಯಾವ್ಯಾವ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿತ್ತು ಮತ್ತೆ ಯಾವ ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಅನ್ನ ಆರ್ಗನೈಸ್ ಮಾಡಿತ್ತು ಅಥವಾ ಸಮಿತ್ ಅನ್ನ ಆರ್ಗನೈಸ್ ಮಾಡಲಾಗಿತ್ತು ಈ ಮುಂಚೆ, ಅದರ ಹಿಸ್ಟ್ರಿ ಏನು ಅದು ನೋಡಬೇಕಾಗಿದೆ. ಸೊ
So mainly there are two summits were organized. One do Earth Summit and one more is World Summit. Earth Summit, it was first time held in the Rio de Janeiro in the Brazil in the year 1992. Almost 170 countries were participated in this Earth Summit. And the main pledge taken during this Earth Summit was the conservation of biodiversity and sustainable use of its product. ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡಬೇಕು ಮತ್ತು ಅದರ ಪ್ರಾಡಕ್ಟನ್ನು ಪ್ರಾಪರ್ ಆಗಿ ಸಸ್ಟೈನೇಬಲ್ ಆಗಿ ಯೂಸ್ ಮಾಡಬೇಕು. ಸೊ ದಟ್ ಈಸ್ ದಿ ಮೇನ್ ಓತ್, ಮೇನ್ ಪ್ರಾಮಿಸ್ ಮಾಡಲಾಗಿತ್ತು ಇನ್ 1992 ರಿಯೋ ಡಿ ಜನೈರೋದಲ್ಲಿ ನಡೆದಿರುವಂಥ ಅರ್ತ್ ಸಮಿತ್ ಅಲ್ಲಿ. ಆಲ್ಮೋಸ್ಟ್ 170 ಕಂಟ್ರೀಸ್ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿತ್ತು. ನೆಕ್ಸ್ಟ್ ದೇರ್ ಇಸ್ ಒನ್ ಮೋರ್ ಸಮಿತ್ ವಾಸ್ ಹೆಲ್ಡ್, ದಟ್ ಈಸ್ ವರ್ಲ್ಡ್ ಸಮಿತ್ ಅಂತ ಹೇಳ್ತೀವಿ. ಇಟ್ ವಾಸ್ ಹೆಲ್ಡ್ ಇನ್ ದಿ ಜೊಹಾನ್ಸ್ಬರ್ಗ್, ದಟ್ ಈಸ್ ಸೌತ್ ಆಫ್ರಿಕಾ, in the year 2002. Almost 190 countries were participated in this summit and pledge was taken. ಏನ್ pledge ಅಥವಾ ಏನ್ ಪ್ರಾಮಿಸ್ ಮಾಡಿದ್ರು ನೋಡಿ ಎಲ್ಲ ಕಂಟ್ರೀಸ್ ಆ ಟೈಮಲ್ಲಿ ಏನು ಶಪಥ ಮಾಡಿದ್ರು, there is a pledge to reduce biodiversity loss. ಬಯೋಡೈವರ್ಸಿಟಿ ಲಾಸ್ ಏನಾಗ್ತಾ ಇದೆಯಲ್ಲ ಅದನ್ನು ರೆಡ್ಯೂಸ್ ಮಾಡಬೇಕು. ಅದೊಂದು ಟಾರ್ಗೆಟ್ ರೀಚ್, ಅವರೊಂದು ಟಾರ್ಗೆಟ್ ಡಿಸೈಡ್ ಮಾಡಿದ್ರು. ಆ ಟಾರ್ಗೆಟನ್ನು ಇಟ್ ಶುಡ್ ಬಿ ಅಚೀವ್ಡ್ ವಿದಿನ್ 2010. 2010ರಲ್ಲಿ ಅವರೊಂದು ಟಾರ್ಗೆಟ್ ಸೆಟ್ ಮಾಡಿದ್ರು, ಅವರೊಂದು ಗೋಲ್ ಸೆಟ್ ಮಾಡಿದ್ರು. ಅಂದರೆ ಬಯೋಡೈವರ್ಸಿಟಿ ಲಾಸ್ ಆಗ್ತಿದೆಯಲ್ಲ ಅದರ ರೇಟನ್ನು ಎಷ್ಟು ಡಿಕ್ರೀಸ್ ಮಾಡಬೇಕು ಅದನ್ನು 2010ರಲ್ಲಿ ನಾವು ರೀಚ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಕೂಡ ಸೆಟ್ ಮಾಡಿದ್ರು. ಸೊ ದೀಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಸಮಿಟ್ಸ್ were organized to conserve the biodiversity loss in the world. ಇಂಪಾರ್ಟೆಂಟ್ ಇದೆ, ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಬರ್ತಾ ಇರುತ್ತೆ, ನೆನಪಿಟ್ಕೊಳ್ಳಿ ಇದನ್ನ. ನೆಕ್ಸ್ಟ್ ನೋಡೋಣ, ದೇರ್ ಇಸ್ ಎ ಕ್ವಿಕ್ ರಿಕ್ಯಾಪ್ಸ್. ಕೆಲವೊಂದು ಕ್ವಶನ್ಸ್ ನೋಡೋಣ. ಇಲ್ಲಿವರೆಗೆ ಏನು ಡಿಸ್ಕಸ್ ಮಾಡಿದೀವಲ್ಲ ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ ನೋಡಿ. ಫಸ್ಟ್, ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಕ್ ಎ ಕಮ್ಯುನಿಟಿ ಸ್ಟೇಬಲ್? ಒಂದು ಕಮ್ಯುನಿಟಿ ಸ್ಟೇಬಲ್ ಆಗಿರ್ಬೇಕಂದ್ರೆ ಯಾವ ಕ್ಯಾರೆಕ್ಟರಿಸ್ಟಿಕ್ ಅದರಲ್ಲಿ ಇರಬೇಕು? ಒಂದು ಸ್ಟೇಬಲ್ ಕಮ್ಯುನಿಟಿ ಇರಬೇಕಂದ್ರೆ ಅಲ್ಲಿ ಬಯೋಡೈವರ್ಸಿಟಿ ಹೈ ಇರಬೇಕು. ಅದರ ಬಯೋಡೈವರ್ಸಿಟಿ ಇದೆಯಲ್ಲ ಹೈ ಇರಬೇಕು. ಇಟ್ ಶುಡ್ ಕಂಟೈನ್ಸ್ ಎ ಹೈ ಬಯೋಡೈವರ್ಸಿಟಿ. ದ ನೆಕ್ಸ್ಟ್, ಅದರ ಪ್ರೊಡಕ್ಟಿವಿಟಿ ಕೂಡ ಹೈ ಇರಬೇಕು. ಪ್ರೊಡಕ್ಟಿವಿಟಿ ಶುಡ್ ಬಿ ಹೈ. ದೆನ್ year to year variation in the productivity should be low. Year to year variation in the productivity year to year variation in productivity should low. The next, ಅದರ ಜೊತೆಗೆ ಅದು ಎನ್ವೈರನ್ಮೆಂಟಲ್ ಡಿಸ್ಟರ್ಬೆನ್ಸ್ಗೆ ರೆಸಿಸ್ಟೆನ್ಸ್ ಶೋ ಮಾಡಬೇಕು ಮತ್ತು ಹೈ ರೆಸಿಲಿಯನ್ಸ್ ಕೂಡ ಶೋ ಮಾಡಬೇಕು. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೇಬಲ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಅಥವಾ ಸ್ಟೇಬಲ್ ಬಯೋಡೈವರ್ಸಿಟಿ, ಸಸ್ಟೈನಬಲ್ ಬಯೋಡೈವರ್ಸಿಟಿ. ದೆನ್ ಹಿಸ್ಟಾರಿಕ್ ಕನ್ವೆನ್ಷನ್ ಆನ್ ದಿ ಬಯಾಲಜಿಕಲ್ ಡೈವರ್ಸಿಟಿ ಹೆಲ್ಡ್ ಇನ್ ರಿಯೋ ಡಿ ಜನೈರೋ ಇನ್ 1992 ಈಸ್ ನೌನ್ ಆಸ್, ಅದಕ್ಕೇನಂತೀವಿ, ದಟ್ ಇಸ್ ಎ ಅರ್ತ್ ಸಮಿತ್ ಅಂತ ಹೇಳ್ತೀವಿ. ನೆಕ್ಸ್ಟ್, which of the forest known as lung of planet earth? That is a tropical Amazon rainforest. ಯಾವ್ದಿದೆ ಇದು? Amazon rainforest. Next ನೋಡಿ, the major cause for biodiversity loss is, ಬಯೋಡೈವರ್ಸಿಟಿ ಲಾಸ್ಗೆ ಮೇಜರ್ ಕಾಸ್ ಯಾವುದು ಅಂತ ಕೇಳ್ತಿದ್ದಾರೆ. ಅಲ್ಲಿ 4 ಕಾಸ್ ಇದೆ ಅಲ್ಲ. ಒಂದು ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್, ದೆನ್ ಓವರ್ ಹಂಟಿಂಗ್ ಯಾ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತೀವಿ, ದೆನ್ ಏಲಿಯನ್ ಸ್ಪೀಸೀಸ್ ಇನ್ವಾಜನ್, ಆ್ಯಂಡ್ ಫೋರ್ತ್ ಒನ್ ಈಸ್ ಕೋ ಎಕ್ಸ್ಟಿಂಕ್ಷನ್. ಈ 4ರಲ್ಲಿ ಮೇಜರ್ ಕಾಸ್ ಯಾವುದು? ದಟ್ ಇಸ್ ಎ ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ವಿ ಕ್ಯಾನ್ ಸೇ ಇಟ್ ಇಸ್ ಎ ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. Habitat loss and fragmentation. Next ನೋಡಿ, the active chemical drug reserpine obtained from the plant ಯಾವುದು? That is a Rauwolfia serpentina. ಇದನ್ನು ಕಾಮನ್ ಆಗಿ ಏನು ಹೇಳ್ತೀವಿ? ಸರ್ಪಗಂಧಿ ಪ್ಲಾಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕೆಲವೊಂದು ಕ್ವಶನ್ಸ್ ಆಯಿತು. ನೆಕ್ಸ್ಟ್ ನೋಡೋಣ, ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಷನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ.
ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಆಲ್ಮೋಸ್ಟ್ ಅರೌಂಡ್ 90 ನ್ಯಾಷನಲ್ ಪಾರ್ಕ್ಸ್ ಇದೆ ಈಗ ಪ್ರೆಸೆಂಟ್ಲಿ. 91 ಅಂತ ಹೇಳ್ತೀವಿ, ಬಟ್ ಆಸ್ ಪರ್ ದಿ NCERT ನಾವು ಹೋಗೋಣ. ಓಕೆ, ಅರೌಂಡ್ 90 ನ್ಯಾಷನಲ್ ಪಾರ್ಕ್ಸ್ ಇದೆ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ. ಅಂಡ್ ಇನ್ ದ್ಯಾಟ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಈಸ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇದೆ ಶ್ರೀಶೈಲಂ ನ್ಯಾಷನಲ್ ಪಾರ್ಕ್. ಇದು ಆಂಧ್ರ ಪ್ರದೇಶದಲ್ಲಿದೆ. ಓಕೆ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳ್ತೀವಿ. ಭಾರತದಲ್ಲಿ ಟೋಟಲ್ 12 ಜ್ಯೋತಿರ್ಲಿಂಗಗಳಿವೆ, ಅದರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಕೂಡ ಒಂದು. ಓಕೆ, ಸೊ ಈ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ, ಅದರ ಸುತ್ತಮುತ್ತ ಕಾಡು ಇದೆಯಲ್ಲ, ಅದು ಕೂಡ ಒಂದು ನ್ಯಾಷನಲ್ ಪಾರ್ಕ್ ಇದೆ. ದಟ್ ಇಸ್ ಎ ಶ್ರೀಶೈಲಂ ನ್ಯಾಷನಲ್ ಪಾರ್ಕ್. ಅಂಡ್ ಈ ಶ್ರೀಶೈಲಂ ನ್ಯಾಷನಲ್ ಪಾರ್ಕ್ ಇಟ್ ಇಸ್ ಎ ಲಾರ್ಜೆಸ್ಟ್ ಟೈಗರ್ ರಿಸರ್ವಾಯರ್ ಕೂಡ ಅಂತ ಹೇಳ್ತಾರೆ. ಅತಿ ಹೆಚ್ಚು ಟೈಗರ್ಗಳು ಇಂಡಿಯಾದಲ್ಲಿ ನಮಗೆ ಇಲ್ಲೇ ಸಿಗುತ್ತೆ. ದ ನೆಕ್ಸ್ಟ್ IUCN ಫುಲ್ ಫಾರ್ಮ್ ಏನು ನೋಡಿ. IUCN, that is the International Union for Conservation of Nature and Natural Resources. IUCN is nothing but International Union for Conservation of Nature and Natural Resources. ಈ IUCN ಇದೆಯಲ್ಲ, ಈ IUCN ಮುಂಚೆ ಇದನ್ನ IUCN ಅಂತ ಹೇಳ್ತಿದ್ರು, ಬಟ್ ಇವಾಗ ದಿಸ್ IUCN ಇಟ್ ಇಸ್ ರೀನೇಮ್ಡ್ ಆಸ್ ವರ್ಲ್ಡ್ ಕನ್ಸರ್ವೇಷನ್ ಯೂನಿಯನ್ ಅಂತ ಕೇಳ್ತೀವಿ. The IUCN is the old name and now it is renamed as World Conservation Union. And this World Conservation Union every year they publish a book, red data book ಅಂತ ಹೇಳ್ತೀವಿ. ಪ್ರತಿ ವರ್ಷ ಒಂದು ಬುಕ್ ಪಬ್ಲಿಷ್ ಮಾಡ್ತಾರೆ about and in that they will mention about the various different categories of extinct species and endangered species, or what are the species they are facing the threat of extinction. ಈ ರೀತಿ ಬೇರೆ ಬೇರೆ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂಡ್ ದ್ಯಾಟ್ ಬುಕ್ ಪ್ರತಿ ವರ್ಷ ಪಬ್ಲಿಷ್ ಆಗುತ್ತದೆ. ಅದು ರೆಡ್ ಡೇಟಾ ಬುಕ್. ಬಟ್ ನಿಮ್ಮ ಸಿಲೆಬಸ್ಗೆ ಏನೇನು ಕಾನ್ಸೆಪ್ಟ್ ಮೆನ್ಷನ್ ಮಾಡಿದಾರಲ್ಲ ಬಯೋಡೈವರ್ಸಿಟಿ ಲಾಸ್ ಬಗ್ಗೆ, ಅಂಡ್ ದಟ್ ಬುಕ್ ವಾಸ್ ಪಬ್ಲಿಷ್ಡ್ ಇನ್ ದಿ ಇಯರ್ 2004. ನಿಮಗೆ ಸಿಲೆಬಸ್ಗೆ ಇರುವ ಕಾನ್ಸೆಪ್ಟ್ ಎಲ್ಲವೂ 2004 ಅಲ್ಲಿ ಪಬ್ಲಿಷ್ ಆಗಿರುವಂಥ ಬುಕ್ ಅಲ್ಲಿರುವ ಕಾನ್ಸೆಪ್ಟ್ಗಳಿದೆ. ಅಂಡ್ ದಿಸ್ ರೆಡ್ ಡೇಟಾ ಬುಕ್ ಇದೆಯಲ್ಲ, ಇದರಲ್ಲಿ ರೆಡ್ ಅಂದ್ರೆ ಏನು? The red it mentions about the alarming conditions, a danger situations of organisms which are facing the problem of extinction. They are facing the threat of extinction. ಯಾವ organisms danger zone ಅಲ್ಲಿದೆ, ಇನ್ ನಿಯರ್ ಬೈ ಫೀಚರ್ಸ್ ಅಲ್ಲೂ ಎಕ್ಸ್ಟಿಂಕ್ಟ್ ಆಗ್ಲಿಕ್ಕೆ ಹೋಗ್ತಿದ್ದಾವೆ, ಆರ್ ಆಲ್ರೆಡಿ ಯಾವುದು ಎಕ್ಸ್ಟಿಂಕ್ಟ್ ಆಗಿದೆ, ದೇ ಆರ್ ನೋ ಮೋರ್ ಇನ್ ದಿ ವರ್ಲ್ಡ್, ಅದ್ರ ಎಲ್ಲ ಡೀಟೇಲ್ಸ್ ಅನ್ನ ಈ ಬುಕ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ದೇರ್ ಫೋರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ರೆಡ್ ಡೇಟಾ ಬುಕ್. ರೆಡ್ ಅಂದ್ರೆ ಡೇಂಜರ್ ಅಂತ ಹೇಳ್ತೀವಲ್ಲ, ಅದು ರೆಡ್ ಡೇಟಾ ಬುಕ್. ನೆಕ್ಸ್ಟ್ ನೋಡಿ, ಇನ್ ದಿ ರೆಡ್ ಡೇಟಾ ಬುಕ್ ಆರ್ಗ್ಯಾನಿಸಮ್ಸ್ ಆರ್ ಕ್ಯಾಟಗರೈಸ್ಡ್ ಇಂಟು ಎ ಟೋಟಲಿ 8 ಗ್ರೂಪ್ಸ್. 8 ಗ್ರೂಪ್ಸ್ಗಳಲ್ಲಿ ಆರ್ಗ್ಯಾನಿಸಮ್ಸ್ ಅನ್ನ ಕ್ಯಾಟಗರೈಸ್ ಮಾಡ್ತಾರೆ. What are the 8 groups? First one, extinct. Extinct ಅಂದ್ರೆ that particular species no more in the world. ಯಾವ್ದು ಎಕ್ಸಾಂಪಲ್ ಹೇಳ್ತೀರಾ? ಯಾವ ಸ್ಪೀಸೀಸ್ಗಳು ಕಂಪ್ಲೀಟ್ಲಿ ಎಕ್ಸ್ಟಿಂಕ್ಟ್ ಆಗಿದೆ? ಯಾವುದು? ಕ್ವಾಗಾ ಎನಿಮಲ್, ಡೋಡೋ ಬರ್ಡ್, ದೆನ್ ಸ್ಟಿಲ್ಲರ್ ಸೀ ಕೌ ಫ್ರಮ್ ದಿ ರಷ್ಯಾ, ಪ್ಯಾಸೆಂಜರ್ ಪಿಜನ್, ಥೈಲಾಸೀನ್ ಅಲ್ಲ, ಅಥವಾ ತಾಸ್ಮೇನಿಯನ್ ವುಲ್ಫ್ ಅಂತ ಹೇಳ್ತೀವಿ. ಆಲ್ ದೇ ಆರ್ ದಿ ಎಕ್ಸ್ಟಿಂಕ್ಟ್ ಸ್ಪೀಸೀಸ್. ಎಕ್ಸ್ಟಿಂಕ್ಟ್ ಇನ್ ದಿ ವೈಲ್ಡ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಹಾರ್ಡ್ಲಿ 1 or 2 ಕೌಂಟೇಬಲ್ ನಂಬರ್ ಸ್ಪೀಸೀಸ್ ಇದೆ, ಅವು ಫಾರೆಸ್ಟ್ ಅಲ್ಲಿ ಇಲ್ಲ, ವೈಲ್ಡ್ ಅಲ್ಲಿ ನ್ಯಾಚುರಲ್ ಆಗಿ ಎಲ್ಲಿ ಸಿಗ್ತಾ ಇಲ್ಲ. ಬಟ್ ಕೆಲವೊಂದು ಜುವಾಲಜಿಕಲ್ ಪಾರ್ಕ್ ಅಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ಅವ್ರನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಎಕ್ಸ್ಟಿಂಕ್ಟ್ ಇನ್ ದಿ ವೈಲ್ಡ್. ಬೆಸ್ಟ್ ಎಕ್ಸಾಂಪಲ್ ಬಾಲ್ಡ್ ಈಗಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ರಿಟಿಕಲಿ ಲಾರ್ಜ್ ಸೈಜ್ಡ್ ಬಾಲ್ಡ್ ಈಗಲ್, ಜೈಂಟ್ ಬಾಲ್ಡ್ ಈಗಲ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಗ್ರೂಪ್ ಬರುತ್ತೆ ಕ್ರಿಟಿಕಲಿ ಎಂಡೇಂಜರ್ಡ್. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಏನು? ಕೆಲವೊಂದು ಸ್ಪೀಸೀಸ್ ಇದೆ, ದ ನಂಬರ್ ಈಸ್ ವೆರಿ ಲೆಸ್, ದೇ ಆರ್ ಫೌಂಡ್ ಇನ್ ದಿ ವೈಲ್ಡ್ ಕಂಡೀಷನ್, ಬಟ್ ದೇರ್ ನಂಬರ್ ಈಸ್ ಸೋ ಲೆಸ್ that in very near future they are going to be extinct if the situation continues as it is. ಇದೇ ತರ ಸಿಚುವೇಶನ್ ಮುಂದುವರೆದ್ರೆ ಇನ್ ನಿಯರ್ ಬೈ ಫ್ಯೂಚರ್ ಅಲ್ಲಿ ಕೆಲವೇ ವರ್ಷಗಳಲ್ಲಿ ಆ ಸ್ಪೀಸೀಸು ಕಂಪ್ಲೀಟ್ ಎಕ್ಸ್ಟಿಂಕ್ಟ್ ಆಗಿ ಹೋಗುತ್ತೆ. ಸೊ ಸಚ್ ಸ್ಪೀಸೀಸ್ ಆರ್ ನೋನ್ ಆಸ್ ಎ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್. ಎಂಡೇಂಜರ್ಡ್ ಅಂದ್ರೆ ಏನು? The species are not critically endangered, but even though their number is not so good. ಅವುಗಳ ನಂಬರ್ ಹೇಳ್ಕೊಳ್ಳುವಂಥ ಅಷ್ಟೊಂದು ಗುಡ್ ಇಲ್ಲ. ಸೊ ದೇ ಆರ್ ದಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ವಲ್ನರೇಬಲ್ ಸ್ಪೀಸೀಸ್ ಅಂದ್ರೆ ಏನು? ವಲ್ನರೇಬಲ್ ಮೀನ್ಸ್ ಆಕ್ಚುಲಿ ದೇ ಆರ್ ನಾಟ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಎಂಡೇಂಜರ್ಡ್, ಬಟ್ ಇವನ್ ದೋ ದೇರ್ ನಂಬರ್ ಈಸ್ ಲೆಸ್, ಕಂಪ್ಯಾರಿಟಿವ್ಲಿ ದೇರ್ ನಂಬರ್ ಈಸ್ ಲೆಸ್.
ಬಟ್ ಆಫ್ಟರ್ ಇಫ್ ದಿ ಸಿಚುವೇಶನ್ ಕಂಟಿನ್ಯೂಸ್ ಆಸ್ ಇಟ್ ಈಸ್ ಆಫ್ಟರ್ ಫ್ಯೂ ಇಯರ್ಸ್ ಲೇಟರ್, ಕೆಲವೊಂದು ವರ್ಷಗಳ ನಂತರ ಅವು ಕೂಡ ಎಂಡೇಂಜರ್ಡ್ ಝೋನಲ್ಲಿ ಎಂಟರ್ ಆಗಬಹುದು. ಅದನ್ನು ಸಚ್ ಸ್ಪೀಸೀಸ್ ಆರ್ ನೋನ್ ಆಸ್ ವಲ್ನರೇಬಲ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಲೋ ರಿಸ್ಕ್ ಸ್ಪೀಸೀಸ್ ಅಂದರೆ ಏನು? ಅವುಗಳ ನಂಬರ್ ಆ್ಯಕ್ಚುಲಿ ಏನು ಪಾಪ್ಯುಲೇಷನ್ ನಂಬರ್ ಇರಬೇಕಾಗಿತ್ತು ಅಂತ ನಂಬರ್ ಇಲ್ಲ, ಬಟ್ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಅಂತ ಎಕ್ಸ್ಟಿಂಕ್ಟ್ ಆಗುವ ರಿಸ್ಕ್ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ಸೊ ದಟ್ ಇಸ್ ಎ ಲೋ ರಿಸ್ಕ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಡೇಟಾ ಡೆಫಿಸಿಯೆಂಟ್ ಅಂದರೆ ಏನು? ಅವುಗಳ ಬಗ್ಗೆ ನಮಗೆ ಅಷ್ಟೊಂದು ಡೇಟಾ ಇನ್ನೂ ಅವೈಲೇಬಲ್ ಇಲ್ಲ, ಅವುಗಳ ನಂಬರ್ ಎಷ್ಟಿದೆ ಅಂತ ಡೀಟೇಲ್, ಅಂದರೆ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ, ಏನು ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅವುಗಳಿಗೆ ಅಂತ ಡೀಟೇಲ್ ಡೇಟಾ ನಮ್ಮ ಹತ್ರ ಇನ್ನೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಈಸ್ ನಾಟ್ ಇವ್ಯಾಲ್ಯುವೇಟೆಡ್ ಅಂತ ಹೇಳ್ತೀವಿ. there are some species still they are not at all surveyed, ಅವುಗಳ ಸರ್ವೆ ಇನ್ನೂ ಆಗೇ ಇಲ್ಲ. ಸೊ ಅವುಗಳನ್ನ ನಾವು ನಾಟ್ ಇವ್ಯಾಲ್ಯುವೇಟೆಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಅಂಡ್ ಇನ್ ದೀಸ್ 8 ಕ್ರೈಟೇರಿಯಾ, ಈ 8 ಕ್ರೈಟೇರಿಯಾದಲ್ಲಿ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡ್ ವಲ್ನರೇಬಲ್, ಈ 3 ಕ್ಯಾಟಗರೀಸ್ ಬರುತ್ತಲ್ಲ, ಆಲ್ ದೀಸ್ 3 ಕ್ಯಾಟಗರೀಸ್ ಟುಗೆದರ್ ರೆಫರ್ಡ್ ಆಸ್ ಎ ಥ್ರೀಟನ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಈ 3 ಸ್ಪೀಸೀಸನ್ನು ನಾವು ಟುಗೆದರ್ ಆಗಿ ಥ್ರೀಟನ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ವಿತ್ ದಿಸ್ ವಿದ್ಯಾರ್ಥಿ ಮಿತ್ರರೇ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ಬಟ್ ನೀವು ನಿಮ್ಮ ತಯಾರಿಯನ್ನು ಇಲ್ಲಿಗೆ ನಿಲ್ಲಿಸುವ ಹಾಗಿಲ್ಲ. ನೀವು ಕಂಟಿನ್ಯೂ ಆಗಿ ನಿಮ್ಮ ತಯಾರಿಯನ್ನು ಮೇಂಟೈನ್ ಮಾಡಿರಬೇಕು. ಇಷ್ಟು ಜೋರಾಗಿ ತಯಾರಿ ಮಾಡಿ ಎಲ್ಲ ವಿತ್ ಇಂಥ ಪೊಟೆನ್ಷಿಯಾಲಿಟಿ ನಿಮ್ಮಲ್ಲಿ ಮೇಂಟೈನ್ ಮಾಡಿ 2023 ಮುಂಚೆಯಿಂದ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಅದು ನಿಮ್ಮದೇ ವರ್ಷ ಆಗಿರಬೇಕು. ಇಷ್ಟೊಂದು ಚೆನ್ನಾಗಿ ನೀವು ರಿಸಲ್ಟನ್ನು ಸೆಲೆಬ್ರೇಟ್ ಮಾಡಬೇಕಲ್ಲ. ಇಷ್ಟು ವರ್ಷ ಯಾವುದೇ ಎಕ್ಸಾಮ್ಗಾಗಿ ನೀವು ಅಷ್ಟೊಂದು ತಯಾರಿ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ತಯಾರಿ ಮಾಡಿ, ಅದರ ಪ್ರತಿಫಲ ನಿಮಗೆ ದೊರೆಯುತ್ತೆ. ಜೈ ಕರ್ನಾಟಕ, ವಂದೇ ಮಾತರಂ.